ದ ಒಂದು ಮಜಲನ್ನು ಆರಂಭ ಮಾಡಿದ್ದೆ. ಆದರೆ ಎಷ್ಟು ಸಮಯ ಇಟ್ಟುಕೊಂಡ್ರೂ, ಎಷ್ಟು ವಿಸ್ತಾರಕ್ಕೆ ಅವಕಾಶ ಇದೆ ಅಂತ ಅಂದುಕೊಂಡ್ರೂ ಹೇಳಲೇಬೇಕಾದದ್ದು ಉಳಿದೇ ಹೋಗುವಂಥ ಸಾಧ್ಯತೆ ಇರುತ್ತದೆ. ನನ್ನ ಗೆಳೆಯರು ಇನ್ನೂ ಒಂದು 5-6 ದಿವಸ ಇರಲಿ ಅಲ್ವಾ ಅಂದರು. ಇಲ್ಲ 8 ದಿವಸಕ್ಕೆ ಖಾಲಿ ಆಗಿಬಿಡುತ್ತೆ ಸರಕು, ಬಹಳ ಕಷ್ಟ ಅಂತಂದೆ. ಈಗ 80 ದಿವಸಕ್ಕೂ ಕಾಳಿದಾಸ ಖರ್ಚಾಗೋದಿಲ್ಲ. ಅದನ್ನು ಓದ್ತಾ ಮತ್ತಷ್ಟು ಸ್ವಾರಸ್ಯಗಳು ಹೊಳೆಯುತ್ತದೆ ಅಂತ ಅನಿಸುತ್ತೆ. ಸ್ತ್ರೀಯರ ಸ್ಥಾನಮಾನದ ಬಗ್ಗೆ ಕಾಳಿದಾಸ ವಿಶೇಷವಾಗಿ ಹೇಳಿದ್ದಾನೆ. ಆ ಸಂದರ್ಭದಲ್ಲಿ ಹಿರಿಯರ ಅನುಮತಿಯಿಂದ ಆಗುವ ವಿವಾಹದ ಒಂದು ಮನ್ನಣೆ ಹೆಚ್ಚು, ಯೋಗ್ಯತೆ ಹೆಚ್ಚು ಅನ್ನೋದನ್ನು ಕೂಡ ನಿನ್ನೆ ಹೇಳಿದ್ದೆ. ಅವನದನ್ನು ರಘುವಂಶದ ಒಂದು ಉಪಮೆಯಲ್ಲಿ ಕೂಡ ಹೇಳ್ತಾನೆ. ಶ್ರೀಸಾಭಿಲಾಷಾಪಿ ಗುರೋರ್ ಅನುಜ್ಞಾಂ ಧೀರೇವ ಕನ್ಯಾ ಪಿತುರಾಚ ಚಾಂಕ್ಷ ಅಂತ. ಧೀರೆಯಾದ ಅಂದರೆ ಮೇಧಾವಿನಿಯಾದ, ಧೀಮತಿಯಾದ, ವಿವೇಕಿನಿಯಾದ ಕನ್ಯೆ ಹೇಗೆ ತನಗೆ ವಿವಾಹದ ಬಯಕೆ ಇದ್ದರೂ ತಂದೆ ತಾಯಿಗಳ ಅನುಮತಿಗಾಗಿ ಕಾಯ್ತಾಳೋ, ಆ ರೀತಿಯಾಗಿ ಒಂದು ರಾಜ್ಯ ಕೂಡ ಅನುಮತಿಗಾಗಿ ಕಾಯಬೇಕು. ರಾಜರನ್ನು ಸ್ವೀಕರಿಸೋದಕ್ಕೆ ರಾಜರು ಕೂಡ ಕಾಯಬೇಕು ಅನ್ನುವಂಥದ್ದು ಒಂದು ಹೋಲಿಕೆ ಬರುತ್ತೆ. ಅಲ್ಲಿಂದ ನಮಗೆ ಗೊತ್ತಾಗುತ್ತದೆ ಕಾಳಿದಾಸ ಎಷ್ಟು ಸೂಕ್ಷ್ಮವಾಗಿ ಬ್ರಾಹ್ಮ, ಗಾಂಧರ್ವ ಇತ್ಯಾದಿ ವಿವಾಹಗಳ ಬಗ್ಗೆ ಆಲೋಚನೆ ಮಾಡಿದ್ದ ಅಂತ. ಕೇವಲ ಸ್ತ್ರೀತ್ವದ ಬಗೆಗೆ ಅವನಿಗಿರುವ ಅಪಾರವಾದ ಗೌರವ ಮತ್ತು ತತ್ಸಂವಾದಿಯಾದ ವಿವರಗಳಿಗೋಸ್ಕರವಾಗಿ ಒಂದೆರಡು ಮಾತನ್ನು ಮತ್ತೆ ಹೇಳಿ ಪರಿಶಿಷ್ಟ ನೆನ್ನೆಯ ಭಾಷಣಕ್ಕೆ ಅನ್ನುವಂತೆ ಮುಂದುವರಿಯಬಹುದು. ಅವನು ಭ್ರೂವಿಲಾಸಾನಭಿಜ್ಞರಾದ ಜನಪದ ವಧುಗಳನ್ನು ಚಿತ್ರಿಸ್ತಾನೆ ಮೇಘದೂತದಲ್ಲಿ. ತ್ವಯ್ಯಾಯತ್ತಂ ಕೃಷಿ ಫಲಮಿತಿ, ನಿನ್ನಿಂದಲೇ ಕೃಷಿಯ ಫಲ ಎಲ್ಲ ಇರ್ತಕ್ಕಂಥದ್ದು ಅಂತ ಹೇಳಿಬಿಟ್ಟಿದನು. ಪ್ರೀತಿ ಸ್ನಿಗ್ಧೈರ್ ಜನಪದ ವಧು ಲೋಚನೈರ್ ವೀಕ್ಷಮಾಣ ಅಂತ. ನಿನ್ನಿಂದಲೇ ಕೃಷಿಯ ಒಂದು ಸಾಫಲ್ಯ ಉಂಟು ಅಂತ ಪ್ರೀತಿಯಿಂದ, ಸ್ನೇಹದಿಂದ, ಸ್ನಿಗ್ಧವಾದ ನೋಟಗಳಿಂದ ಹಳ್ಳಿಯ ಹೆಣ್ಣು ಮಕ್ಕಳು, ಕೃಷಿಕ ವಧುಗಳು ಕಾಣ್ತಾರೆ. ಅವರಿಗೆ ಭ್ರೂವಿಲಾಸಾನ ಭಿಜ್ಞತೆ, ಕಣ್ಣು ಹುಬ್ಬು ಹಾರಿಸೋದು, ಬೆಡಗು ಮಾಡುವಂಥದ್ದು, ಆ ಭಿನ್ನಾಣ ಯಾವುದು ಗೊತ್ತಿಲ್ಲ ಅಂತ ಹೇಳಿಬಿಟ್ಟು. ಅದೇ ಸಂದರ್ಭದಲ್ಲಿ ನಗರವಾದಂತಹ ಉಜ್ಜಯಿನಿಯನ್ನು ಅಥವಾ ದಶಪುರವನ್ನು ಅದನ್ನು ವರ್ಣಿಸುವಾಗ ಸಂಪೂರ್ಣ ಬೇರೆಯೇ ಆದ ರೀತಿಯನ್ನು ಅವನು ತೋರ್ಪಡಿಸ್ತಾನೆ. ಅಂತಂದರೆ ಲೋಲಾಪಾಂಗೈರ್ ಎದಿನ ರಮಸೆ ಲೋಚನೈರ್ ವಂಚಿತೋಸಿ ಅನ್ನುವಂಥ ಮಾತನ್ನು ಅವನು ಉಜ್ಜಯಿನಿಗೆ ಸಂಬಂಧಪಟ್ಟಂತೆ ವಿವರಿಸುವಾಗ ಹೇಳ್ತಾನೆ. ಅಂತಂದರೆ ವಕ್ರಪಂಥ ಯದಪಿ ಭವತ ಪ್ರಸ್ಥಿತಸ್ಯೋತ್ತರಾಶಾಂ ಸೌದೋತ್ಸಂಗ ಪ್ರಣಯ ವಿಮುಖೋ ಮಾಸ್ಮಭೂರ್ ಉಜ್ಜಯಿನ್ಯಾಹ ಅಂತ ಹೇಳುವಲ್ಲಿ ಆ ಪೌರಾಂಗನಾನಾಂ ಲೋಲಾಪಾಂಗೈರ್ ಯದಿನ ರಮಸೆ ವಿದ್ಯುದ್ದಾಮ ಸ್ಫುರಿತ ಚಕಿತೈಸ್ತತ್ರ ಪೌರಾಂಗನಾನಾಂ ಲೋಲಾಪಾಂಗೈರ್ ಯದಿನ ರಮಸೆ ಲೋಚನೈರ್ ವಂಚಿತೋಸಿ ಎನ್ನುವಾಗ ಉಜ್ಜಯಿನಿಯ ಹೆಣ್ಣುಗಳ ಭಿನ್ನಾಣದ ಬೆಳಗಿನ ಕಣ್ಣೋಟ ಅಂಥದ್ದು, ಅದರಿಂದ ನೀನು ವಂಚಿತನಾಗಬಾರದು. ಅಡ್ಡದಾರಿಯಾದರೂ ಬಳಸುದಾರಿಯಾದರೂ ಕೂಡ ನೀನು ಅವಶ್ಯವಾಗಿ ಹೋಗಲೇಬೇಕು ಉಜ್ಜಯಿನಿಗೆ. ಅಲ್ಲಿ ಹೋಗಿ ಆ ಸುಂದರಿಯರ ಕಣ್ಣೋಟಕ್ಕೆ ತುತ್ತಾಗಲೇಬೇಕು. ನಿನ್ನ ಮಿಂಚಿನ ಜೊತೆಗೆ ಅವರು ಸ್ಪರ್ಧೆ ಮಾಡುವಂತೆ ತೋರುತ್ತದೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾನೆ. ಹಾಗೆ ದಶಪುರ ಅನ್ನುವಂಥದ್ದು ಈ ಹೊತ್ತು ದಾಸ್ಪುರ ಅಂತ ಕರೀತಾರೆ. ಆ ದಶಪುರದ ವಧುಗಳ ಒಂದು ವಿಭ್ರಮಗಳು ಎಂಥವು ಅನ್ನೋದನ್ನು ಕೂಡ ಅವನಲ್ಲಿ ಮುಂದೆ ಉಜ್ಜಯಿನಿಯಿಂದ ಮುಂದೆ ಬರುವಾಗ ಹೇಳ್ತಾನೆ. ಹೀಗೆ ಹಲವು ರೀತಿಯಲ್ಲಿ ನಗರದ ಹೆಂಗಸರು, ಹಳ್ಳಿಯ ಹೆಂಗಸರು, ಅವುಗಳ ಬಗ್ಗೆ ಹೇಳ್ತಾನೆ. ಸಿದ್ಧವಧುಗಳು, ಕಾಡಿನಲ್ಲಿ ತಪಸ್ವಿಗಳಾಗಿರ್ತಕ್ಕಂಥವರ ಕುಲವಧುಗಳು, ಅವರು ಸಿದ್ಧ, ಗುಹ್ಯಕ ಮೊದಲಾದ ಖೇಚರ ವರ್ಗ ಅಂತ. ಅವರದು ಕೂಡ ಚಕಿತವಾದಂಥ ಹರಿಣೀ ಪ್ರೇಕ್ಷಣ, ಆ ಜಿಂಕೆಗಣ್ಣೋಟ, ಅದನ್ನು ನೀನು ಅವಶ್ಯವಾಗಿ ಆಸ್ವಾದಿಸಬೇಕು ಅನ್ನುವ ಮಾತನ್ನು ಕೂಡ ಹೇಳ್ತಾನೆ. ಆಮೇಲೆ ಹಳ್ಳಿಯ ಹೆಣ್ಣು ಮಕ್ಕಳು ಹಾಡಿಕೊಳ್ತಕ್ಕಂಥದ್ದು ಎಂಥದ್ದು. ರಘು ಮಹಾರಾಜ ತಾನು ಚಕ್ರವರ್ತಿಯಾದಾಗ ಹಳ್ಳಿಯ ಹುಡುಗಿಯರು ಶಾಲಿಗೋಪ್ಯೋ ಜಗುರು ಯಶಃ ಅಂತ ಹೇಳ್ತಾನೆ. ಈ ಸ್ಕಂದನ ವಿಜಯ ಎಂಥದ್ದು, ಕುಮಾರ ಸಂಭವದ
ತಾರಕಾಸುರ ದಿಗ್ವಿಜಯ, ಆ ದಿಗ್ವಿಜಯಕ್ಕೆ ಸಮಾನವಾಗಿ ರಘುವಿನ ಕೀರ್ತಿ ಪರಾಕ್ರಮಗಳನ್ನು ಹಳ್ಳಿಯಲ್ಲಿ ಭತ್ತದ ತೆನೆಗಳು ಪಕ್ಷಿಗಳು ಯಾವುದು ಕೂಡ ಹಾಳು ಮಾಡದಂತೆ ನೋಡಿಕೊಳ್ಳಬೇಕು ಅಂತ ನಿಯಮಿತರಾದಂಥ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಅವರ ಕವಣೆ ಕಲ್ಲು ಹಿಡ್ಕೊಂಡು ಬೀಸ್ತಾ ಇರ್ತಾರೆ. ಅವರು ತಮ್ಮ ರಾಜನ ಕೀರ್ತಿ ಗಾಥೆಗಳನ್ನು ಹಾಡ್ತಾ ಇದ್ರು ಅಂತ. ಮತ್ತು ಪುಷ್ಪಲಾವಿ ಮುಖಾನಾಮ್ ಅಂತ ತೆಗೆದುಕೊಂಡು ಹೂಗಳನ್ನು ತಿರಿಯೋದಕ್ಕೆ ಬರ್ತಕ್ಕಂಥ ಹೂವಾಡ ಗಿತ್ತಿಯರು, ಅವರು ಅಪರಾಹ್ನದಲ್ಲಿ ಇನ್ನೂ ಬೇಸಿಗೆ ಇದ್ದಾಗಲೇ ಹೂ ಬಿಡಿಸೋದಕ್ಕೆ ಆರಂಭ ಮಾಡ್ತಾರೆ. ಹಾಗೆ ಮಾಡಿದ್ರೆ ಅವರು ಸಂಜೆಯ ಆರಂಭದ ಹೊತ್ತಿಗೆ ಹೂಗಳನ್ನು ಕಟ್ಟಿ ಸಂಜೆಯ ಹೊತ್ತಿಗೆ ಮಾಲೆಗಳನ್ನು ಅಂಗಡಿಗೆ ತೆಗೆದುಕೊಂಡು ಹೋಗಿ ಮಾರಬಹುದು. ಆಗ ಎಲ್ಲರಿಗೂ ಕೂಡ ಮರುದಿವಸಕ್ಕೆ ಅರಳತಕ್ಕಂಥ ದಿಂಡು ಚೆನ್ನಾಗಿ ಸಿಗುತ್ತದೆ. ಅಂಥ ಬಿಸಿಲಿನಲ್ಲಿ ಹೂಗಳನ್ನು ಬಿಡಿಸ್ತಕ್ಕಂಥ, ಹೂ ತಿರೀತಕ್ಕಂಥ ಹೂವಾಡ ಗಿತ್ತಿಯರು ಕಿವಿ ಹತ್ತಿರ ನೀಲೋತ್ಪಲವನ್ನು ಇಟ್ಕೊಂಡಿರ್ತಾರೆ. ಬೆವರಿಂದ ಆ ನೀಲೋತ್ಪಲವನ್ನು ಆ ಹೇರ್ ಪಿನ್ನಲ್ಲಿಯೋ ಯಾವುದರಿಂದಲೋ ಸಿಕ್ಕಿಸ್ಕೊಂಡಿರ್ತಾರೆ. ಪಾಪ ಜಾರು ಹೋಗ್ತಾ ಇರುತ್ತೆ. ಆ ಬೆವರನ್ನು ಹೀಗೆ ಒರೆಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೈಯ ಘಾಸಿಗೆ ಸಿಕ್ಕು ಆ ನೀಲೋತ್ಪಲಗಳು ಬಾಡಿ ಹೋಗ್ತಾ ಇರ್ತವೆ. ನೀನು ಅವರನ್ನು ಸ್ವಲ್ಪ ಕಾಲ ಮೋಡದ ಕ್ಯಾನೋಪಿ ಕೊಟ್ಟು ನೆರಳಿನ ಒಂದು ವ್ಯವಸ್ಥೆ ಮಾಡುವ ಮೂಲಕ ಅವರಿಗೆ ನೆಮ್ಮದಿಯನ್ನು ಉಂಟು ಮಾಡು, ತುಂತುರು ನೀರನ್ನು ಸಿಂಪಡಿಸಿ ಸೌಖ್ಯವನ್ನು ತಂದುಕೊಡು ಅಂತ ಹೇಳುವಾಗ ಆ ಒಂದು ವರ್ಗದ ಹೆಣ್ಣು ಮಕ್ಕಳು, ಅಂದರೆ ಒಂದು ಕಡೆ ಸಿದ್ಧರಿರ್ಬೋದು, ಮತ್ತೊಂದು ಕಡೆ ಹಳ್ಳಿಯ ಹೆಣ್ಣು ಮಕ್ಕಳಿರ್ಬೋದು, ಇನ್ನೊಂದು ಕಡೆ ಪೇಟೆಯ ಹೆಣ್ಣು ಮಕ್ಕಳಿರ್ಬೋದು, ಮತ್ತೊಂದು ಕಡೆ ಹೂವಾಡ ಗಿತ್ತಿಯರಿರ್ಬೋದು, ಎಲ್ಲರ ಬಗ್ಗೆ ಕೂಡ ಸಮಾನವಾದ ಪ್ರೀತಿ ವಾತ್ಸಲ್ಯ ಮಹಾಕವಿಯಲ್ಲಿ ಕಾಣಿಸುತ್ತದೆ. ಅದು ಮಾತ್ರವಲ್ಲ, ಗಚ್ಚಂತೀನಾಂ ರಮಣ ವಸತೀಂ ಅಂತ ಮೇಘದೂತದಲ್ಲಿ ಹೇಳುವಾಗ ಅಭಿಸಾರಿಕೆಯರು ಹೋಗ್ತಾ ಇದ್ದಾಗ ಸೂಚಿಭೇದ್ಯಂ ತಮಃ, ಸೂಜಿಯಿಂದ ಚುಚ್ಚಬಹುದು ಅಷ್ಟು ದಟ್ಟವಾದಂಥ ವೃದ್ಧಾಲೋಕೆ ಜನಪದ ನರಪತಿ ಪಥೆ ಸೂಚಿಭೇದ್ಯೈ ಸ್ತಮೋಭಿ, ರಾಜಮಾರ್ಗ ಕಗ್ಗತ್ತಲೆಯಿಂದ ಕೂಡಿದೆ. ಆಗ ನೀನು ವಿದ್ಯುತ್ತಿನ ವಿಲಸನವನ್ನು ಮಾಡಿ ಮಿಂಚನ್ನು ತೋರಿಸಿ ಅವರಿಗೆ ದಾರಿಯನ್ನು ಕರುಣಿಸು, ಗುಡುಗು ಸಿಡಿಲಿನಿಂದ ಅಲಿಕಲ್ಲಿನಿಂದ ಅವರಿಗೆ ತೊಂದರೆಯನ್ನು ಉಂಟು ಮಾಡಬೇಡ ಅಂತ ಹೇಳ್ತಾನೆ. ಅದು ಮಾತ್ರವಲ್ಲದೆ ಖಂಡಿತ ನಾಯಕಿಯರು ಗಂಡನ ಮೇಲೆ ಮುನಿದುಕೊಂಡವರು ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಅಂತ ಗಂಡಂದರು ಮನೆಗೆ ಹೋಗುವಂಥ ಕಾಲ. ಆಗ ನೀನು ಅವರಿಗೆ ಅನುಕೂಲವಾಗಿರಬೇಕು. ಸೂರ್ಯನೂ ಒಬ್ಬ ನಾಯಕ, ಕಮಲ ಖಂಡಿತ ನಾಯಕಿ, ಮುಖ ಮುದುಡಿಕೊಂಡಿರ್ತಾಳೆ ರಾತ್ರಿ ಇಡೀ. ಆಗ ಸೂರ್ಯ ಆ ಕಮಲಿನಿಯ ಮುಖದ ಕಣ್ಣೀರೆಂಬಂತೆ ಇರುವ ಇಬ್ಬನಿ ಹನಿಯನ್ನು ಕಿರಣ ಅನ್ನುವ ಕೈಯಿಂದ ಒರೆಸೋಕ್ಕೆ ಬರುವಾಗ ನೀನು ಸೂರ್ಯನಿಗೆ ಅಡ್ಡ ಬರಬೇಡ ಅಂತ ಹೇಳ್ತಾನೆ. ಅದೆಷ್ಟು ನದಿಗಳು, ನಿರ್ವಿಂಧ್ಯ ಇರಬಹುದು, ರೇವಾ ಇರಬಹುದು, ವೇತ್ರವತಿ ಇರಬಹುದು, ಗಂಭೀರ ಇರಬಹುದು, ಸರಸ್ವತಿ ಇರಬಹುದು, ಗಂಗೆ ಇರಬಹುದು, ಯಮುನಾ ಇರಬಹುದು, ಎಲ್ಲ ಕಡೆಯಲ್ಲೂ ಶಿಪ್ರಾ ನದಿ ಇರಬಹುದು. ಈ ಎಲ್ಲ ನದಿಗಳನ್ನು ಒಂದಲ್ಲ ಒಂದು ನಾಯಿಕೆಯರೆಂಬಂತೆ, ಒಬ್ಬಳು ವಿರಹೋತ್ಕಂಠಿತೆ, ಮತ್ತೊಬ್ಬಳು ಸ್ವಾಧೀನಪತಿಕೆ, ಇನ್ನೊಬ್ಬಳು ಅಭಿಸಾರಿಕೆ, ಹೀಗಿರುವ ನಾಯಿಕೆಯರಾಗಿ ಒಪ್ಪ ಇಟ್ಟು ಅವರನ್ನು ನೀನು ಆಧರಿಸಬೇಕಾದದ್ದು ಮುಖ್ಯ ಕರ್ತವ್ಯ ಅಂತ ಹೇಳ್ತಾನೆ. ಹೀಗೆ ಪ್ರಕೃತಿಯಲ್ಲಿ ಬೇಕಾದಷ್ಟು ಕಡೆ ತರ್ತಾನೆ. ಇನ್ನು ಯಕ್ಷಿಯ ಬಗೆಗಂತೂ ಹೇಳದೇ ಬೇಕಾಗಿಲ್ಲ, ಆ ಥರದ್ದು ತರ್ತಾನೆ. ಆಮೇಲೆ ಸಖಿಯರು, ಎಷ್ಟು ಜನ ಸಖಿಯರು ಬರ್ತಾರೆ, ಆ ಸಖಿಯರನ್ನು ಎಷ್ಟು ಗೌರವದಿಂದ ಕಾಣ್ತಾನೆ. ಒಬ್ಬ ಬಕುಳಾವಲಿಕೆಯೇ ಅವಳು ಧಾರಿಣೀ ದೇವಿಯ ಸಖಿ, ಮತ್ತೊಬ್ಬಳು ಇರಾವತಿಯ ಸಖಿ ನಿಪುಣಿಕೆ, ಮತ್ತು ಔಶೀನರಿಯ ಸಖಿ ಒಬ್ಬಳು ಬರ್ತಾಳೆ. ಇವರಿಗೆಲ್ಲರಿಗೂ ವ್ಯಾಸಂಗಾದಿಗಳು ಇರುತ್ತವೆ. ವಿಕ್ರಮೋರ್ವಶೀಯದಲ್ಲಿ ಬರುವ ಪ್ರಣಯ ಪತ್ರವನ್ನು ಔಶೀನರಿ ತನ್ನ ಸಖಿಗೆ ಕೊಟ್ಟು ನೀನು ಓದು ಅಂತ ಹೇಳ್ತಾಳೆ. ಆ ಸಖಿ ಅದನ್ನು ಓದಿ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಅವರಿಗೆ ವ್ಯಾಸಂಗ ಇತ್ತು ಅಂತ ಗೊತ್ತಾಗುತ್ತದೆ. ನಮ್ಮಲ್ಲಿ ಸಾಮಾನ್ಯ ಒಂದು ಆಕ್ಷೇಪ ಮಾಡ್ತಾರೆ, ಹೆಂಗಸರಿಗೆ ಓದು ಬರಹ ಹೇಳ್ಕೊಡ್ತಾ ಇರಲಿಲ್ಲ, ಸ್ತ್ರೀ ಶೂದ್ರ ದ್ವಿಜಬಂಧೂನಾಂ ತ್ರಯೀನ ಶ್ರುತಿಗೋಚರ, ಅಂದರೆ ಯಾವುದೂ ಓದಬಾರದು ಅನ್ನುವಂತೆ ಮಾಡಿದರು ಅಂತ. ವಸ್ತುತಃ ಅದು ಅಪಲಾಪ, ತಪ್ಪು. ನಮ್ಮಲ್ಲಿ ಎಲ್ಲವನ್ನ ಎಲ್ಲರಿಗೂ ಕಲಿಸಿದ್ರು. ಒಂದು ವೇದಾಭ್ಯಾಸಕ್ಕೆ ಮಾತ್ರ ನಿಷೇಧ ಇತ್ತೇ ಹೊರತು ಭಾಷೆ, ಸಾಹಿತ್ಯ, ಶಾಸ್ತ್ರ, ಲಲಿತ ಕಲೆಗಳು, ವಿಜ್ಞಾನಾದಿಗಳು ಎಲ್ಲಕ್ಕೂ ಎಲ್ಲರಿಗೂ ಅವಕಾಶ ಇತ್ತು ಅಂತ ಗೊತ್ತಾಗುತ್ತೆ. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂತಂದರೆ, ಅತೀ ಕಟ್ಟುನಿಟ್ಟಿನ ಜಾತಿ ವ್ಯವಸ್ಥೆ ಇದ್ದಂಥ ಕೇರಳದಲ್ಲಿ ಬಹಳ ಹೈ ಕನ್ಸರ್ವೇಟಿವ್ ಅನ್ನುವಂಥದ್ರೊಳಗೆ ಸಂಸ್ಕೃತದ ಅನೇಕ ಕ್ಷೇತ್ರಗಳಲ್ಲಿ ಉದ್ದಾಮರಾಗಿರ್ತಕ್ಕಂಥವರು ಶೂದ್ರ ವರ್ಗಕ್ಕೆ ಸೇರಿದ ನಾಯರ್ಗಳು. ಅಲ್ಲಿ ಜ್ಯೋತಿಷ, ಆಯುರ್ವೇದ, ವ್ಯಾಕರಣಾದಿ ಕ್ಷೇತ್ರಗಳಲ್ಲಿ ತುಂಬ ದೊಡ್ಡ ಕೆಲಸ ಮಾಡಿದ್ದಾರೆ ಅವರು. ತಂತ್ರಶಾಸ್ತ್ರದಲ್ಲಿ ಕೂಡ ಕೋವಿದರಾಗಿದ್ದಾರೆ. ಅದು ಹಾಗೆ ಉಂಟು. ಆಂಧ್ರ ಪ್ರದೇಶದಲ್ಲಿ ಆ ಥರ ಕಾಣಿಸುತ್ತದೆ. ಉತ್ತರ ಭಾರತದಲ್ಲಿ ಕಾಯಸ್ಥರಿಗೆ ಆ ರೀತಿಯಾದ ಅವಕಾಶ ಸಿಕ್ಕಿರುವುದು ಗೊತ್ತಾಗುತ್ತದೆ. ಸಂಸ್ಕೃತವನ್ನು ಯಾರಿಗೂ ತಿಳಿಯದಂತೆ ಮುಚ್ಚಿಟ್ರು ಅಂತ ಹೇಳುವುದೆಲ್ಲ ತುಂಬ ಸಣ್ಣ ಮಾತು. ಈಗ ತೆರೆದೇ ಇಟ್ಟಿದ್ದಾರಲ್ಲ, ಎಷ್ಟು ಕಡಿದು ಕಟ್ಟೆ ಹಾಕ್ತಾ ಇದ್ದಾರೆ. ಈ ಮಾತನ್ನು ಭೈರಪ್ಪನವರು ಅವರ ಭಿತ್ತಿಯಲ್ಲಿ ಬರೆದಿದ್ದಾರೆ.
ಅಂದರೆ ನಮಗೆ ಸಿಗಲಿಲ್ಲ ಅಂತನ್ನುವರು ಈಗ ಸಿಕ್ಕಾಗ ಬೇಡ ಅಂತಾರೆ. ಅಂದರೆ ಲಾಭ ಇದ್ದಾಗ ಮಾತ್ರ ಯಾವುದೇ ಸಿಗಬೇಕು, ಇಲ್ಲದಿದ್ದರೆ ಇಲ್ಲ ಅಂತ ತಾನೇ ಅರ್ಥವಾಗುವಂಥದ್ದು. ಅದನ್ನು ನೋಡಿದಾಗ ನಮಗೆ ದಕ್ಕಲಿಲ್ಲ ಅಂತ ಅನ್ನುವಂಥದ್ದು ತಪ್ಪಿನ ಮಾತು ಅಂತ ಆಗುತ್ತದೆ. ಎಲ್ಲೋ ಕೆಲವರು ಅವಿವೇಕದಿಂದ ಅಹಂಕಾರದಿಂದ ಗೊತ್ತಿಲ್ಲದೆ ನಿರಾಕರಿಸಿರಬಹುದು, ಆದರೆ ಶಾಸ್ತ್ರ ಸಂಪ್ರದಾಯ ಪರಂಪರೆಯಲ್ಲಿ ಖಂಡಿತ ಇರುವಂಥದ್ದಲ್ಲ. ಕಾಳಿದಾಸ ಅದನ್ನು ಉದಾರ ಮನೋಹರವಾಗಿ ಚಿತ್ರಿಸಿರುವಂಥದ್ದು ಕಾಣಿಸುತ್ತದೆ. ಹೀಗೆ ಅವನ ಯಾವುದೇ ಒಂದು ಸ್ತ್ರೀ ಪಾತ್ರದಲ್ಲಿ ನೋಡಿದರೂ ಕೂಡ ನಮಗೆ ದೊಡ್ಡತನ ಕಾಣಿಸುತ್ತದೆ. ಅಲ್ಲಿ ಇಲ್ಲಿ ಇರ್ತಾರೆ, ಆದರೆ ಅಂದರೆ ಉದಾಹರಣೆಗೆ ಇರಾವತಿ ಅಂಥವರು ಕುಡಿದು ತತ್ತರಿಸಿ ರಂಗಸ್ಥಳದಲ್ಲಿ ಬಂದು ಗಂಡನನ್ನು ಡಾಬಿನ ಮೂಲಕ ಅಂದರೆ ಒಡ್ಯಾಣದ ಮೂಲಕ ಹೊಡೆಯುವುದಕ್ಕೆ ಸಿದ್ಧರಾಗ್ತಕ್ಕಂಥವ್ರು ಇರ್ತಾರೆ. ಔಶೀನರಿ ಅಂಥವರು ಗಂಡನ ಮೇಲೆ ತಮ್ಮ ಹತೋಟಿ ಹೋಯಿತು ಅಂತ ದುಃಖ ಪಡ್ತಕ್ಕಂಥವ್ರು ಇರ್ತಾರೆ. ಹತಾಶೆಯಿಂದ ಗಂಡನು ಯಾವ ಹೆಣ್ಣಿನ ಮೇಲೆ ಕಣ್ಣು ಹಾಕದ ಅವಳನ್ನು ಬಂಧಿಸುವ ಮಟ್ಟಕ್ಕೆ ಹೋಗ್ತಕ್ಕಂಥ ಧಾರಣಿ ಇರ್ತಾರೆ. ಆ ಸಂದರ್ಭದಲ್ಲಿ ಅವರ ನೋವಿನ ಬಗ್ಗೆ, ಅವರ ಬೇಸರದ ಬಗ್ಗೆ ಕವಿಗೆ ಪೂರ್ಣ ಸಹಾನುಭೂತಿ ಇರುವ ಚಿತ್ರಣ ಕೂಡ ನಮಗೆ ಗೊತ್ತಾಗುತ್ತದೆ. ಮತ್ತು ಇಂಥ ಒಂದು ನಾಯಕನ ವರ್ತನೆ ಪರಮಾದರ್ಶ ಅಲ್ಲ ಅನ್ನುವಂಥದ್ದನ್ನು ಕೂಡ ಅವನು ಹೇಳ್ತಾನೆ. ಅವನ ನಾಯಕರಲ್ಲಿ ಅಗ್ರೇಸರ ಶಿವ, ರಘು, ರಾಮ, ಕುಶ, ಅಜ, ಅತಿಥಿ, ದಿಲೀಪ ಇಂಥವರು. ಹೀಗೆ ನಾವು ಆದರ್ಶಗಳ ವ್ಯವಸ್ಥೆಯನ್ನು ಗಮನಿಸಿಕೊಳ್ಳಬೇಕಾಗುತ್ತದೆ. ಒಟ್ಟಿನಲ್ಲಿ ಒಂದಂತೂ ನಿಜ, ಕಾಳಿದಾಸ ಆ ವೈವಿಧ್ಯವನ್ನು ಸಾಕಷ್ಟು ತೋರ್ಪಡಿಸಿದ್ದಾನೆ. ಮತ್ತು ಹೆಣ್ಣು ಸಕಲಶಾಸ್ತ್ರ ಕೋವಿದೆಯೂ ಆಗಿರಬಹುದು ಅನ್ನೋದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಅನ್ನುವಂತೆ ಮಾಲವಿಕಾಗ್ನಿಮಿತ್ರದಲ್ಲಿ ಪಂಡಿತ ಕೌಶಿಕಿ ಬರ್ತಾಳೆ. ಅವಳು ಪರಿವ್ರಾಜಕಿಯಾಗಿ ವೇಷ ಹಾಕಿಕೊಂಡಿರ್ತಾಳೆ. ಮಂತ್ರಿ ಸುಮತಿ ಎನ್ನುವಂಥವನ ತಂಗಿಯವಳು ಚಿಕ್ಕ ವಯಸ್ಸಿನಲ್ಲಿಯೇ ವೈಧವ್ಯ ಬಂದದ್ದು. ಮಂಗಲಾಲಂಕೃತ ಭಾತಿ ಕೌಶಿಕ್ಯ ಯತಿ ವೇಷಯ ತ್ರಯೀ ವಿಗ್ರಹವತ್ಯೇವ ಸಮಮಧ್ಯಾತ್ಮ ವಿದ್ಯೆಯ ಅಂತ ಧಾರಣಿಯನ್ನು ವರ್ಣಿಸ್ತಾನೆ ಕವಿ. ಆಗ ಅಧ್ಯಾತ್ಮ ವಿದ್ಯೆಯಿಂದ ಒಡಗೂಡಿದ ವೇದ ಎಂಬಂತೆ ಧಾರಣಿ ಕಾಣಿಸ್ತಾ ಇದ್ದಾಳೆ ಪಂಡಿತ ಕೌಶಿಕಿಯು ಜೊತೆಗೆ ಸೇರಿದಾಗ ಅಂತ. ಪಂಡಿತ ಕೌಶಿಕಿ ವೈರಾಗ್ಯ ಸೂಚಕವಾದಂಥ ಸನ್ಯಾಸಕ್ಕೆ ಅವಳು ಆ ವೇಷಕ್ಕೆ ಬದ್ಧಳಾದ ಕಾರಣ ಅಧ್ಯಾತ್ಮ ವಿದ್ಯೆಗೆ ಸಂಕೇತವಾಗಿ ಅವಳಾದರೆ, ಅಂದರೆ ಜ್ಞಾನಕಾಂಡಕ್ಕೆ ತ್ರಿವರ್ಗಸಾರವಾದ ಕರ್ಮಕಾಂಡದ ಸ್ವರೂಪಿಣಿಯಾಗಿ ಧಾರಣೀ ದೇವಿ ಇದ್ದಾಳೆ ಅಂತ ಅಗ್ನಿಮಿತ್ರನ ಬಾಯಿಂದ ಹೇಳಿಸ್ತಾನೆ. ಇವಳು ಮಂಗಲಾಲಂಕೃತೆ, ಅವಳು ಯತಿವೇಷಧಾರಿಣಿ. ಎರಡೂ ಸೇರಿ ಈ ಥರ ಉಂಟು ಅಂತ ಅನ್ನುವ ಹೋಲಿಕೆಯನ್ನೇ ಅಷ್ಟು ಚೆನ್ನಾಗಿ ಕೊಡ್ತಾನೆ. ಮತ್ತು ಆ ಪಂಡಿತ ಕೌಶಿಕಿಗೆ ಎಷ್ಟು ವ್ಯಾಸಂಗ ಇರುತ್ತೆ, ಎಷ್ಟೆಲ್ಲ ಸಮಗ್ರವಾದ ಧೀಮಂತಿಕೆ ಇರುತ್ತೆ ಅನ್ನೋದನ್ನು ಅವಳ ಮಾತಿನಲ್ಲಿಯೂ ಕೂಡ ನಾವು ನೋಡ್ತೀವಿ. ಅವಳು ಒಂದು ನರ್ತನ ಶಾಸ್ತ್ರವೇ, ಸಂಗೀತವೇ, ಎಲ್ಲ ವಿದ್ಯೆಗಳಲ್ಲಿ ನಿಪುಣಳಾಗಿದ್ದಳು ಅಂತ ಅನ್ನೋದು ಗೊತ್ತಾಗುತ್ತದೆ. ಮತ್ತು ಸಂಸ್ಕೃತದ ನಾಟಕಗಳಲ್ಲಿ ಹೆಣ್ಣಿಗೆ ಪ್ರಾಕೃತವನ್ನು ಬಳಸೋದು, ಅದು ಹೆಣ್ಣಿನ ಹೀನಾಯದ ಸಂಕೇತ ಅಂತ ಕೂಡ ಅಪವ್ಯಾಖ್ಯಾನಗಳು ಮಾಡಿದ್ದಾರೆ. ಪಂಡಿತ ಕೌಶಿಕಿ ಸಂಸ್ಕೃತದಲ್ಲಿಯೇ ಮಾತನಾಡ್ತಾಳೆ. ಅಂದರೆ ಆ ಥರದ್ದೆಲ್ಲ ಕಠೋರವಾದ ನಿಯಮ ಅಂತ ಏನು ಮಾಡಿಕೊಂಡಿದ್ದು ಅಲ್ಲ. ಒಂದಷ್ಟು ಪಾತ್ರಗಳು ಹಾಗೆ, ಒಂದಷ್ಟು ಪಾತ್ರಗಳು ಹೀಗೆ ಅಂತ. ಉದಾಹರಣೆಗೆ ಬ್ರಾಹ್ಮಣ ಅಂತ ಅನ್ನಿಸಿಕೊಂಡಂಥ ವಿದೂಷಕ ಪ್ರಾಕೃತದಲ್ಲಿಯೇ ಮಾತಾಡ್ತಾನೆ. ಸೂತ ಅಂತ ಅನ್ನಿಸಿಕೊಂಡಂಥ ಸಾರಥಿ ಸಂಸ್ಕೃತದಲ್ಲಿಯೇ ಮಾತನಾಡ್ತಾನೆ. ಅಂದರೆ ನಮಗೆ ಗೊತ್ತಾಗುತ್ತದೆ ಇದು ಜಾತಿಯ ಸ್ಥಾನಮಾನದ ಮೇಲೆ ಅಲ್ಲ. ಪ್ರಾಕೃತ ಮಧುರವಾದಂಥದ್ದು. ಪೌಯಿ ಮೌವಾ ಪಾವಾಗಿರ ಅಂತ ಪ್ರಾಕೃತದ ಭಾಷೆ ಮಧುರವಾದದ್ದು ಅನ್ನುವ ಪ್ರಸಿದ್ಧವಾದ ಸೂಕ್ತಿಗಳೇ ಉಂಟು. ಉಜ್ಜೈ ಸಕ್ಕೈ ಕವ್ವಂ ಸಕ್ಕೈ ಕವ್ವಂಚ ನಿಮ್ಮಿಯಂಜೇಣ ವಂಶ ಅರಮ್ಯ ಫಲಿತ್ತೆ ತಡೆಯತ್ತಟ್ಟತ್ತಣಂಕುಣಯಿ ಅಂತ ಜಯವಲ್ಲಭ ಅನ್ನುವ ಪ್ರಾಕೃತ ಕವಿ ವಜ್ಜಾಲಗ್ಗದಲ್ಲಿ ಹೇಳ್ತಾನೆ. ಸಂಸ್ಕೃತ ಕಾವ್ಯವನ್ನು ಸುಡಲಿ, ಸಂಸ್ಕೃತ ಕಾವ್ಯವನ್ನು ಬರೆಯೋರಿಗೆ ಬೆಂಕಿ ಬಿದ್ದು ಹೋಗಲಿ, ಸಂಸ್ಕೃತ ಮಾತನಾಡಿದರೆ ಬಿದಿರ ಮಳೆಗೆ ಬೆಂಕಿ ಕೊಟ್ಟಂತೆ ಚಟ 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 ತಡೆಯತ್ತಟ್ಟ ಅಂತ ಶಬ್ದ ಬರುತ್ತೆ. ಹಾಗಾಗಿ ಸಂಸ್ಕೃತ ಕರ್ಕಶವಾದದ್ದು. ಅಮಿಯಂ ಪಾವ ಕವ್ವಂ, ಪ್ರಾಕೃತ ಕಾವ್ಯ ಅತ್ಯಂತ ಮಧುರವಾದದ್ದು ಅಂತ. ರಾಜಶೇಖರ್ನೂ ಅದೇನೇ ಹೇಳ್ತಾನೆ. ಅತ್ತೈಸೇಸಾ ತೇಚಿಯ ಸದ್ದೈಸೇಸಾಚತೆ ಪರಣಂತಾವಿ ಉತ್ತಿವಿಸೇಸೋ ಕವ್ವಂ ಭಾಷಾಜಾ ಹೋಯಿಕಾ ಹೋವು ಅಂತ. ಭಾಷೆ ಯಾವುದಾದ್ರೇನು, ಭಾಷಾ ಜೋಕೋಯಿ ಹೋತಿ ಹೈ, ಯಾವುದು ಬೇಕಾದರೂ ಆಗಬಹುದು. ಆದರೆ ಉಕ್ತಿ ವಿಶೇಷವೇ ಕಾವ್ಯ ಅಂತ, ಹುರುಳು ಅದರೊಳಗೆ ಬಹಳ ಮುಖ್ಯ ಅಂತ. ಹೀಗೆ ಪ್ರಾಕೃತದ ಮಾಧುರ್ಯಕ್ಕೋಸ್ಕರವಾಗಿ ಅದು ಗಾನಕ್ಕೆ ಒಗ್ಗಿ ಬರ್ತಕ್ಕಂಥದ್ದು ಅಂತ. ಸಂಸ್ಕೃತದಲ್ಲಿ ವಿಸರ್ಗ, ಪರುಷಾಕ್ಷರಗಳು ಇವುಗಳೆಲ್ಲ ಹೆಚ್ಚು, ಮಹಾಪ್ರಾಣಾಕ್ಷರಗಳು ಎಲ್ಲ. ಪ್ರಾಕೃತದಲ್ಲಿ ಆ ತರಹ ಇಲ್ಲ. ಈಗ ಕಂದುಕೇನ ಸಖಿ ಅನುರಾಗವತಿ ಕ್ರೀಡಾಮಸ್ಸಲಯಂ ಚಂದ್ರಬಿಂಬಮಿವ ಗೃಹೀತ್ವಾ ಕರಾಭ್ಯಾಂ ಚಲಯಾಮೋ ಕಲಯಾಮೋ ವಲಯಂ ಅಂತನ್ನುವಲ್ಲಿ ಒಂದು ಸ್ವಲ್ಪ ಕರ್ಕಶತೆ ಇದೆ. ಅದನ್ನೇ ಪ್ರಾಕೃತದಲ್ಲಿ ಹೇಳಿದ್ರೆ ಕಂದು ಏಣ ಸೈ ಅನುರಾಗವದಿ ಕೀಳಾಮೋ ಸಳಯಂ
ಚಂದ ಬಿಂಬವಿಯ ಗಣ್ಣಕರಾಬ್ಬಾಂ ಕಲಯಾಮೋ ವಲಯಂ ಅಂತ ಮಾಧುರ್ಯ ಬರುತ್ತೆ. ಕ್ರೀಡಾಮ ಅನ್ನೋದು ಕೀಳಾಮ ಅಂತ ಆಗುತ್ತೆ. ಗೃಹೀತ್ವ ಅನ್ನೋದು ಗೃಹಣ ಅಂತ ಆಗುತ್ತೆ. ಹೀಗೆ ಬಹಳ ಮಾಧುರ್ಯ ಉಂಟು ಅಂತ ಸ್ತ್ರೀ ಮಾಧುರ್ಯಕ್ಕೆ, ಸ್ತ್ರೀ ಪೈಶಲ್ಯಕ್ಕೆ ಈ ರೀತಿಯಾಗಿ ಮಾಡಿದ್ದು ಅಷ್ಟೇ ಹೊರತು ಅವ್ರನ್ನ ಕೀಳ್ಗರೆಯಬೇಕು ಅನ್ನುವ ಉದ್ದೇಶ ಭರತಾದಿಗಳಿಗೆ ಇಲ್ಲ. ಕಾಳಿದಾಸನಿಗೂ ಅದು ಇಲ್ಲ ಅನ್ನೋದು ಗೊತ್ತಾಗುತ್ತದೆ. ಈ ತರಹ ಎಷ್ಟೋ ಅಂಶಗಳಿವೆ. ಅವನ ಸ್ತ್ರೀ ಪಾತ್ರಗಳಲ್ಲಿಯೇ ಮೂರ್ಧನ್ಯವಾದದ್ದು ಪಾರ್ವತಿಯ ಪಾತ್ರ. ಅವಳು ಪಾರ್ವತಿ ಯಾವ ಮಟ್ಟಕ್ಕೆ ವ್ಯಾಸಂಗ ಮಾಡಿದಳು, ಎಷ್ಟು ತಿಳುವಳಿಕೆ ಅವಳಿಗೆ ಇತ್ತು ಅನ್ನೋದನ್ನು ಕವಿ ತುಂಬ ಚೆನ್ನಾಗಿ ತನ್ನ ಮಹಾಕಾವ್ಯದ ಆದಿಯಲ್ಲೇನೆ ಅವನು ಹೇಳ್ತಾನೆ. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಪಾರ್ವತಿಯನ್ನು ಕುರಿತು ಅವನಿಗೆ ಎಷ್ಟು ದೊಡ್ಡ ಕಲ್ಪನೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಪ್ರಭಾ ಮಹತ್ಯಾ ಶಿಖಯೇವ ದೀಪಃ ತ್ರಿವರ್ಗ ಪ್ರಭಾ ಮಹತ್ಯ ಶಿಖಯೇವ ದೀಪಃ ತ್ರಿಮಾರ್ಗ ಏವ ತ್ರಿದಿವಸ್ಯ ಮಾರ್ಗಃ ಸಂಸ್ಕಾರವತ್ಯೇವ ಗಿರಾ ಮನೀಷಿ ತಯಾಸ ಪೂತಶ್ಚ ವಿಭೂಷಿತಶ್ಚ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅವಳು ತನ್ನ ಪ್ರಭೆಯಿಂದ ಹೇಗೆ ದೀಪದ ಕುಡಿಯ ಬೆಳಕಿನಿಂದ ಶೋಭೆಯನ್ನು ಪಡ್ಕೊಳ್ಳುತ್ತೋ, ಗಂಗೆ ಹೇಗೆ ಆಕಾಶಕ್ಕೆ ಸ್ವರ್ಗಕ್ಕೆ ಪಾವಿತ್ರ್ಯವನ್ನು ತಂದುಕೊಡುತ್ತದೆಯೋ, ಒಳ್ಳೆಯ ಸಂಸ್ಕಾರವಂತವಾದ ಮಾತಿನಿಂದ ಮನುಷ್ಯನಿಗೆ ಹೇಗೆ ಯೋಗ್ಯತೆ ಬರುತ್ತೋ ಹಾಗೆ ತನ್ನ ತಂದೆಗೆ ಕಾಂತಿಯನ್ನು, ಪಾವಿತ್ರ್ಯವನ್ನು, ಜ್ಞಾನವನ್ನು, ಸಂಸ್ಕಾರವನ್ನು ತಂದುಕೊಟ್ಟಳು ಅನ್ನುವಂಥದ್ದು ಮಾತು ಬರುತ್ತೆ. ಅವನು ಮಹೀಭೃತಃ ಪುತ್ರವತೋಪಿ ದೃಷ್ಟಿ ತಸ್ಮಿನ್ನಪತ್ಯೆ ನಜಗಾಮ ತೃಪ್ತಿಂ ಅನಂತ ಪುಷ್ಪಸ್ಯ ಮಧೋರ್ಹಿಚೂತೆ ದ್ವಿರೇಫಮಾಲಾ ಸವಿಶೇಷ ಸಂಘ ಅಂತ ಹಿಮಾಲಯನಿಗೆ ಬೇಕಾದಷ್ಟು ಮಕ್ಕಳಿದ್ದರೂ, ಗಂಡು ಮಕ್ಕಳಿದ್ದರೂ ಕೂಡ ಪುತ್ರವತಃ ಅಪಿ ಮಹೀಭೃತಃ, ಅಪತ್ಯೆ ಅಂದರೆ ಪಾರ್ವತಿಯಲ್ಲಿ ದೃಷ್ಟಿ ನ ಜಗಾಮ ತೃಪ್ತಿಂ, ಅವನು ಎಷ್ಟು ಮಗಳನ್ನು ನೋಡಿದ್ರೂ ತೃಪ್ತನಾಗಲಿಲ್ಲ, ಮಗಳನ್ನು ಕಂಡು ಅಷ್ಟು ಸಂತೋಷವನ್ನು ಪಟ್ಟ ಅನ್ನುವಂಥದ್ದು ಬರುತ್ತದೆ. ಆಮೇಲೆ ಅವಳ ವಿದ್ಯೆ, ವೈಶದ್ಯ ಎಲ್ಲವನ್ನು ಕೂಡ ಕವಿ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಅವಳು ಹೇಗೆ ಇದ್ದಳು ಅಂತಂದರೆ ಸ್ಥಿರೋಪದೇಶ ಕಾಲೇ ಪ್ರಪೇದಿರೆ ಪ್ರಾಕ್ತನ ಜನ್ಮ ವಿದ್ಯಾ ಅಂತ. ತಾಂ ಹಂಸಮಾಲಾ ಶರದೀವ ಗಂಗಾಂ ಮಹೌಷಧಿಂ ನಕ್ತಮಿವಾತ್ಮಭಾಸಃ ಸ್ಥಿರೋಪದೇಶ ಕಾಲೇ ಪ್ರಪೇದಿರೆ ಪ್ರಾಕ್ತನ ಜನ್ಮ ವಿದ್ಯಾ ಅಂತ ಹೇಳಿ, ಹೇಗೆ ಹಂಸಗಳು ಶರತ್ಕಾಲ ಬಂದ ತಕ್ಷಣ ಗಂಗಾ ನದಿಯ ಒಡ್ಡಿಗೆ ಬಂದು ಸೇರಿಕೊಳ್ಳುತ್ತವೆ, ಯಾವ ರೀತಿ ಮಹೌಷಧಿಗಳು ಕತ್ತಲೆಯಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಾ ಇರ್ತವೆಯೋ ಹಾಗೆ ಪಾಠಕ್ಕೆ ಕೂತ ತಕ್ಷಣವೇ ಅವಳಿಗೆ ಎಲ್ಲ ವಿದ್ಯೆಗಳು ಪ್ರಾಚೀನ ಜನ್ಮ ಸಂಸ್ಕಾರದಿಂದ ಮೊದಲೇ ಬಂದದ್ದು ಈಗ ಪ್ರಸ್ಫುಟವಾಯಿತೋ ಎಂಬಂತೆ ಗೋಚರವಾಯಿತು ಅನ್ನುವ ಮಾತನ್ನು ಹೇಳ್ತಾನೆ. ಹೀಗೆಲ್ಲ ಹೇಳುವಾಗ ನಮಗೆ ಗೊತ್ತಾಗುತ್ತದೆ ಕಾಳಿದಾಸನಿಗೆ ಹೆಣ್ಣಾಗಲಿ ಗಂಡಾಗಲಿ ವಿದ್ಯೆಗೆ ಯಾರು ಅಂತ ಇಲ್ಲ ಅಂತ. ನಿನ್ನೆ ಅರುಂಧತಿಯ ಬಗ್ಗೆ ಮಾತನಾಡುವಾಗಲೂ ಅದೇ ಬಂತು. ದೊಡ್ಡವರು ಯೋಗ್ಯತೆಯನ್ನು ಗಮನಿಸ್ತಾರೆ, ಲಿಂಗ ಜಾತಿ ಇತ್ಯಾದಿಗಳನ್ನು ಅಲ್ಲ ಅಂತ. ಹೀಗೆ ಇನ್ನೂ ಅನೇಕ ದೃಷ್ಟಾಂತಗಳು ನಮಗೆ ಸಿಗುತ್ತವೆ. ಆದರೆ ಬೇಗ ಮೋಕ್ಷ ಅನ್ನುವ ಪುರುಷಾರ್ಥವನ್ನು ಮುಗಿಸಿ ಮತ್ತೆ ಇನ್ನು ಕೆಲವು ವಿವರಗಳನ್ನು ಕಾಣಬೇಕಿದೆ. ಇಷ್ಟಾಗಿ ಕಾಳಿದಾಸನ ಲಲಿತ ಕಲಾದಿಗಳ ಬಗ್ಗೆ ಪ್ರಸ್ತಾವ ಮಾಡಿಲ್ಲ, ಅದನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಬೇಗ ಆ 3 ಗೀತೆಗಳು ಅಂತ ಯಾವುದು ಪ್ರಸಿದ್ಧವಾಗಿವೆ, ಶಿವ, ವಿಷ್ಣು, ಬ್ರಹ್ಮ ಅವರನ್ನು ಕುರಿತಾದ ಸ್ತೋತ್ರಗಳು, ಅದನ್ನು ಈಗ ಸ್ವಲ್ಪ ಪರಾಮರ್ಶೆ ಮಾಡೋಣ. ಕಾಳಿದಾಸ ಎಲ್ಲ ವೇದಾಂತದ ಪಂಥಗಳಿಗೂ ಕೂಡ ಪ್ರಯೋಜನಕಾರಿಯಾಗಬಲ್ಲ ತತ್ವವನ್ನು ಕೊಟ್ಟಿದ್ದಾನೆ. ಅವನು ವೀರಾದ್ವೈತಿಯೋ ವೀರದ್ವೈತಿಯೋ ವೀರ ವಿಶಿಷ್ಟಾದ್ವೈತಿಯೋ ನಮಗೆ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಅವನ ತತ್ವ ಎಲ್ಲ ಭಗವದ್ಗೀತೆಯ ತತ್ವವಾಗಿದೆ. ಭಗವದ್ಗೀತೆ ಹೇಗೆ ಎಲ್ಲ ಮತಾಚಾರ್ಯರುಗಳಿಗೂ ಅನಿವಾರ್ಯವಾದದ್ದು, ಕಾಳಿದಾಸನೂ ಹಾಗೆ ಎಲ್ಲರಿಗೂ ಅನಿವಾರ್ಯವಾದದ್ದು ಅಂತ ಗೊತ್ತಾಗುತ್ತದೆ. ಮತ್ತು ಅವನು ಶಿವಭಕ್ತನಾಗಿದ್ದರೂ ವಿಷ್ಣು ದ್ವೇಷಿಯಲ್ಲ, ಅದನ್ನು ನಾನು ನಿನ್ನೆ ಹೇಳಿದ್ದೆ. ಹೀಗಾಗಿ ಆ 3 ಮೂರ್ತಿಗಳನ್ನು ಏಕತ್ರ ಕಾಣುವಂಥ ದೃಷ್ಟಿ ಬಹಳ ಮಹನೀಯವಾದದ್ದು. ಆ ದೃಷ್ಟಿಯಿಂದಲೇ ಅವನದನ್ನು ಸಮಾನವಾಗಿ ಸ್ತೋತ್ರ ಮಾಡಿದ್ದಾನೆ ಅಂತ ಕೂಡ ತಿಳಿಸಿದ್ದೆ. ರಸಾಂತರಾಣ್ ಏಕರಸಂ ಯಥಾ ದಿವ್ಯಂ ಪಯುಷ್ಣುತೆ ದೇಶೇ ದೇಶೇ ಗುಣೇಶ್ವೇವಂ ಅವಸ್ಥಾ ಸ್ವಮವಿಕ್ರಯ ಅಂತ. ಅದನ್ನು ವಿಷ್ಣುವಿನ ಸ್ತುತಿಯಾಗಿ ರಘುವಂಶದ 10ನೇ ಸರ್ಗದಲ್ಲಿ ಕವಿ ಹೇಳ್ತಾ ಇದ್ದಾನೆ. ಯಾವ ರೀತಿ ಬೇರೆ ಬೇರೆ ನೀರುಗಳಲ್ಲಿ
ಒಂದೇ ಜಲತತ್ವ ಇರ್ತದೆಯೋ ಹಾಗೆ ದೇಶೇ ದೇಶೇ ಗುಣೇಶ್ವೇವ ಅವಸ್ಥಾಸು ತ್ವಂ ಅವಿಕ್ರಿಯ. ಅನೇಕ ದೇಶಗಳಲ್ಲಿ ಅನೇಕ ಪ್ರಾಂತಗಳಲ್ಲಿ ಪಿಂಡೇ ಪಿಂಡೇ ಮತಿರ್ಭಿನ್ನ, ಕುಂಡೇ ಕುಂಡೇ ಜಲಂ ಭಿನ್ನಂ ಹೀಗೆ ಉಂಟು. ಒಂದೊಂದು ಪಾತ್ರೆಯಲ್ಲಿ ನೀರು ಬೇರೆ ಬೇರೆ, ಒಂದೊಂದು ತಲೆಯಲ್ಲಿ ಬುದ್ಧಿ ಬೇರೆ ಅಂತ. ಆದರೆ ಎಲ್ಲ ಕಡೆಯಲ್ಲಿಯೂ ಏಕಧರ್ಮವಾಗಿ ಐಕಧ್ಯವಾಗಿ ನೀನು ಕಾಣ್ತಾ ಇದ್ದೀಯಾ, ನೀನು ಅವಿಕಾರಿಯಾಗಿದ್ದೀಯಾ ಅಂತ. ಅಂದರೆ ಸಮುದ್ರದಲ್ಲಿಯೂ ಕೂಡ ನೀರು ಹೆಚ್ಚು ಕಡಿಮೆ ಆಗಬಹುದು. ಆದರೆ H2O ಅನ್ನೋದ್ರೊಳಗೆ ಏನಾದರೂ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಮಾಲಿಕ್ಯೂಲ್ಸ್ಗೆ ವ್ಯತ್ಯಾಸ ಬರ್ತದೆಯೇ? ಇಲ್ಲ. ಈ ರೀತಿಯಾಗಿ ಅದನ್ನೇ ನಾವು ಯಥಾ ಹ್ಯಯಂ ಜ್ಯೋತಿರಾತ್ಮ ವಿವಸ್ವಾನ್ ಆಪೋ ಭಿನ್ನ ಬಹುದೈಕೋ ಅನುಗಚ್ಚನ್ ಉಪಾಧಿನಾ ಕ್ರಿಯತೆ ಭೇದರೂಪ ದೇವಕ್ಷೇತ್ರೇಶು ಏವಂ ಅಜಃ ಅಯಮಾತ್ಮ ಅಂತನ್ನುವಂಥದ್ದು ನಮಗೆ ವೇದದಿಂದ ಗೊತ್ತಾಗುವಂಥದ್ದು. ಏಕ ಏವ ಹಿ ಭೂತಾತ್ಮ ಭೂತೆ ಭೂತೆ ವ್ಯವಸ್ಥಿತ ಏಕಧಾ ಬಹುಧಾ ಚೈವ ದೃಶ್ಯತೆ ಜಲಚಂದ್ರವತ್ ಅಂತ ಕೂಡ ಗೊತ್ತಾಗುತ್ತದೆ. ಒಂದೇ ಪರತತ್ವ ಇರೋದು. ಲಕ್ಷ ನೀರಿನ ಪಾತ್ರೆಗಳಲ್ಲಿ ಲಕ್ಷ ಚಂದ್ರಬಿಂಬಗಳು ಪ್ರತಿಫಲಿಸುತ್ತವೆ, ಆದರೆ ಇರುವಂಥದ್ದು ಒಂದೇ. ರೂಪಂ ರೂಪಂ ಪ್ರತಿರೂಪೋ ಬಭೂವ ಅನ್ನುವಂಥದ್ದು ವೇದದ ಮಾತು. ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಭೂವ ಅಂತ ಋಗ್ವೇದದಲ್ಲಿ ಬರುತ್ತದೆ. ಯಜುರ್ವೇದಾದಿಗಳಲ್ಲೂ ಉಂಟು. ಒಬ್ಬನೇ ಅಗ್ನಿ, ಒಬ್ಬನೇ ವಾಯು, ಒಬ್ಬನೇ ಆದಿತ್ಯ ಎಲ್ಲ ರೂಪಗಳಿಗೆ ಪ್ರತಿರೂಪವಾಗಿ ಎಲ್ಲ ಕಡೆಯಲ್ಲಿಯೂ ಪ್ರತಿಬಿಂಬಿಸಿದ ಅನ್ನುವಂಥದ್ದು. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅನ್ನುವ ಭಗವದ್ಗೀತೆಯ ಮಾತಿಗೂ ಅದು ಸಂವಾದಿಯಾಗಿ ತೋರುವಂಥದ್ದಾಗಿದೆ. ಆಮೇಲೆ ಮತ್ತೊಂದು ವಿರೋಧಾಭಾಸ ಅಲಂಕಾರವನ್ನು ಬಳಸ್ತಾನೆ. ಇದು ಅದ್ಭುತವಾದದ್ದು ಕಾಳಿದಾಸನ ಕೌಶಲ. ಪರತತ್ವವನ್ನು ಹೀಗೆ ಅಂತ ಹೇಳುವುದು ಕಷ್ಟವಾದದ್ದರಿಂದ ಹಾಗಲ್ಲ ಹೀಗಲ್ಲ ಅಂತ ನೀತಿಕ್ರಮದಿಂದ ಹೇಳಬೇಕು. ಮತ್ತು ಅದು ಒಂದು ರಮಣೀಯ ಮನೋಹರವಾದ ಆಂಬಿಗುಟಿ ಸಂದಿಗ್ಧತೆಯಲ್ಲಿ ಹೇಳಬೇಕು. ಆಗ ನಮಗೆ ನಿಶ್ಚಯತ್ವ ಬರುತ್ತದೆ. ಅಮೇಯೋ ಮಿತಲೋಕಸ್ತ್ವಂ ಅನರ್ಥಿ ಪ್ರಾರ್ಥನಾಭಃ ಅಜಿತೋ ಜಿಷ್ಟುರತ್ಯಂತಂ ಅವ್ಯಕ್ತೋ ವ್ಯಕ್ತ ಕಾರಣಂ ಅಂತ ಹೇಳ್ತಾನೆ. ದೇವ, ನೀನು ಅಮೇಯ, ಅಳತೆಗೆ ಸಿಗದವನು. ಆದರೆ ನಿನಗೆ ಈ ಲೋಕ ಬಹಳ ಸುಲಭವಾಗಿ ಅಳತೆಗೆ ಸಿಗುವಂಥದ್ದು. ನೀನು ಯಾರನ್ನೂ ಬೇಡುವಂಥವನಲ್ಲ, ಆದರೆ ಎಲ್ಲರೂ ನಿನ್ನನ್ನು ಬೇಡಬೇಕಾದಂಥದ್ದು ನಿನ್ನ ಯೋಗ್ಯತೆ. ನೀನು ಯಾರಿಂದಲೂ ಗೆಲ್ಲಲ್ಪಟ್ಟವನಲ್ಲ, ಆದರೆ ನೀನು ಗೆಲ್ಲುವುದಕ್ಕೆ ಇದ್ದೀಯೇ. ನೀನು ಅವ್ಯಕ್ತನಾಗಿದ್ದೀಯೇ, ಆದರೆ ವ್ಯಕ್ತವಾದ ಜಗತ್ತಿಗೆ ಕಾರಣವಾಗಿದ್ದೀಯ. ಅವ್ಯಕ್ತೋ ವ್ಯಕ್ತ ಕಾರಣಂ ಅಂತ. ಇಲ್ಲಿ ನೋಡಿ, ವೇದಾಂತದಲ್ಲಿ ಪರಮಾತ್ಮ ಜಗತ್ತಿಗೆ ಅಭಿನ್ನೋಪಾದಾನ ನಿಮಿತ್ತ ಕಾರಣ ಅಂತ ಹೇಳ್ತೀವಿ. ಈ ಜಗತ್ತಿನ ರಾ ಮೆಟೀರಿಯಲ್ ಅಂದರೆ ಉಪಾದಾನ ಕಾರಣವೂ ಅವನೇ. ಇನ್ಸ್ಟ್ರುಮೆಂಟಲ್ ಕಾಸ್ ಅಂತಂದರೆ ಪರಿಕರಗಳ ರೂಪದ ಕಾರಣವೂ ಅವನೇ. ಮಡಕೆ ಮಾಡುವುದಕ್ಕೆ ಮಣ್ಣು ರಾ ಮೆಟೀರಿಯಲ್, ಕಚ್ಚಾ ಸಾಮಗ್ರಿ, ಮೂಲ ವಸ್ತು. ಅದನ್ನು ನಾವು ಉಪಾದಾನ ಕಾರಣ ಅಂತಂದರೆ ಕುಂಬಾರವನ್ನು ನಿಮಿತ್ತ ಕಾರಣ ಅಂತೀವಿ. ಕುಂಬಾರ ನಿಮಿತ್ತ ಕಾರಣ, ಮಣ್ಣು ಉಪಾದಾನ ಕಾರಣ. ಇನ್ನು ಚಕ್ರ, ಆ ಮಣ್ಣನ್ನು ಸಾಗಿಸೋದಕ್ಕೆ ಒಂದು ಕತ್ತೆಯೋ, ಅದನ್ನು ತರೋದಕ್ಕೆ ಒಂದು ಚೀಲ, ಆಮೇಲೆ ಆ ಚಕ್ರವನ್ನು ತಿರುಗಿಸೋದಕ್ಕೆ ಒಂದು ಕೋಲು, ಇವೆಲ್ಲವನ್ನೂ ಕೂಡ ಆಗಂತುಕ ಕಾರಣಗಳು, ಆಗಿಂದಾಗಿ ಒಂದು ಒದಗಿ ಬರ್ತಕ್ಕಂಥವು ಅಂತ ಹೇಳ್ತಾರೆ. ಇದೆಲ್ಲವೂ ಪರಮಾತ್ಮನೇ ಆಗಿದ್ದಾನೆ. ಈ ಜಗತ್ತಿಗೆ ಇನ್ಯಾವುದೂ ಬೇರೆ ಸಾಮಗ್ರಿ ಇಲ್ಲ, ಬೇರೆ ನಿರ್ಮಾತ್ರ ಇಲ್ಲ, ಎಲ್ಲವೂ ಆತನೇ ಎನ್ನುವಂಥದ್ದು. ಅವ್ಯಕ್ತತ್ವಂ ವ್ಯಕ್ತ ಕಾರಣಂ, ವ್ಯಕ್ತವಾದ ಜಗತ್ತಿಗೆ ಸಮಗ್ರ ಕಾರಣವಾಗಿದ್ದೀಯ. ಹೃದಯಸ್ಥ ಮನಾಸನ್ನಂ ಅಕಾಮಂ ತ್ವಾಂ ತಪಸ್ವಿನಂ ದಯಾಲುಂ ಅನಘಸ್ಪೃಷ್ಟಂ ಪುರಾಣಂ ಅಜರಂ ವಿದುಹು. ನೀನು ಹೃದಯಸ್ಥನಾಗಿದ್ದೀಯೇ, ಆದರೆ ಯಾರಿಗೂ ಸಿಗ್ತಾ ಇಲ್ಲ. ನೀನು ಯಾವ ಬಯಕೆಯನ್ನು ಇಟ್ಟುಕೊಂಡಿಲ್ಲ, ಆದರೆ ನೀನು ತಪಸ್ವಿ, ಯಾವುದೋ ಉದ್ದೇಶಕ್ಕೆ ತಪಸ್ಸು ಮಾಡ್ತೀಯ ಅನ್ನುವಂತೆ ಕಾಣುತ್ತದೆ. ಸ್ವಯಂ ವಿಧಾತ ತಪಸ್ಫಲಾನಾಂ ಕೇನಾಪಿ ಕಾಮೇನ ತಪಶ್ಚಚಾರ ಅನ್ನುವ ಮೊದಲನೇ ಸರ್ಗದ ಕುಮಾರ ಸಂಭವದ ಮಾತನ್ನು ಜ್ಞಾಪಿಸಿಕೊಳ್ಳಬೇಕು. ಸರ್ವಜ್ಞಸ್ತು, ನೀನು ದಯಾಲು, ಮತ್ತು ನೀನು ಯಾವ ಪಾಪಕ್ಕೂ ಕೂಡ ತುತ್ತಾಗದೆ ಇರತಕ್ಕಂಥವನು. ನೀನು ಪುರಾಣ, ಅತ್ಯಂತ ಪ್ರಾಚೀನ, ಆದರೆ ಅಜರ, ನಿತ್ಯ ಯೌವನಶಾಲಿ ಅಂತ. ಸರ್ವಜ್ಞಸ್ತ್ವಂ ಅವಿಜ್ಞಾತಃ, ನೀನು ಎಲ್ಲವನ್ನೂ ತಿಳಿದವನು, ಆದರೆ ನಮಗೆ ಮಾತ್ರ ತಿಳಿಯುತ್ತಾ ಇಲ್ಲ ನೀನು. ಸರ್ವಯೋನಿಸ್ತ್ವಂ ಆತ್ಮಭೂಹು, ನೀನು ಎಲ್ಲರ ಜನ್ಮಕ್ಕೆ ಎಲ್ಲವುಗಳ ಮೂಲ ಕಾರಣ, ಆದರೆ ನೀನು ನೀನಾಗಿಯೇ ಹುಟ್ಟಿದೆಯಾ, ನಿನಗೆ ಕಾರಣ ಇಲ್ಲ, ನೀನು ಎಲ್ಲಕ್ಕೂ ಕಾರಣ. ಸರ್ವಪ್ರಭುರ ಅನೀಶಸ್ತ್ವಂ, ಎಲ್ಲರಿಗೆ ನೀನು ಪ್ರಭು, ಆದರೆ ನಿನಗೆ ಯಾರೂ ಪ್ರಭುಗಳಿಲ್ಲ. ಏಕಸ್ತ್ವಂ ಸರ್ವರೂಪ ಭಾಕ್, ನೀನು ಒಬ್ಬನೇ, ಆದರೆ ಎಲ್ಲವೂ ಆಗಿ ತೋರ್ತಾ ಇದೆಯಾ ಅಷ್ಟೇ. ಇರುವುದೊಂದೇ ತತ್ವ, ಅದೇ ಎಲ್ಲವೂ ಆಗಿ ತೋರ್ತಾ ಇದೆ ಅಂತ. ಅರವಿಂದರಿಗೆ
ಸೆರೆಮನಿಯಲ್ಲಿದ್ದಾಗ ವಿವೇಕಾನಂದರ ವಾಣಿ ಅನೇಕ ದಿವಸಗಳ ಕಾಲ ಕೇಳಿಸ್ತಾ ಇತ್ತಂತೆ. ಆ ಸೆರೆಮನೆಯ ಆಚೆ ಇರತಕ್ಕಂಥ ಸೆಂಟ್ರಿಯಿಂದ ಮೊದಲುಗೊಂಡು ಸೆರೆಮನೆಯ ಸರಳುಗಳವರೆಗೆ ಎಲ್ಲವೂ ಕೃಷ್ಣನೇ ಆಗಿ ಕಾಣ್ತಾ ಇದ್ದಿದ್ದು ಅಂತ ಹೇಳಿಬಿಟ್ಟು ಅವರು ಬರೀತಾರೆ. ಅದು ಎಲ್ಲವೂ ಹೌದು. ತ್ವಯಿ ಮಯಿ ಸರ್ವತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮಯ್ಯ ಸಹಿಷ್ಣು ಅಂತ ಅಂತರ್ಬಹಿಶ್ಚಯತ್ ಸರ್ವಂ ವ್ಯಾಪ್ಯ, ಎಲ್ಲವೂ ವ್ಯಾಪಿಸಿಕೊಂಡು ಇರತಕ್ಕಂಥದ್ದು ಅನ್ನುವುದನ್ನು ನಾವು ನೋಡ್ತೀವಿ. ಆಮೇಲೆ ಚತುರ್ವರ್ಗ ಫಲಂ ಜ್ಞಾನಂ ಕಾಲಾವಸ್ಥಾಶ್ಚತುರ್ಯುಗಾ ಚತುರ್ವರ್ಣಮಯೋ ಲೋಕಃ ತ್ವತ್ತಃ ಸರ್ವಂ ಚತುರ್ಮುಖಾತ್. ಕಮಲಪೀಠನಾದ ಬ್ರಹ್ಮನನ್ನು ನೀನು ನಾಭಿಕಮಲದಿಂದ ಸೃಷ್ಟಿ ಮಾಡ್ತೀಯ, ಆ ಮೂಲಕವಾಗಿ ಜಗತ್ತನ್ನು ನಿರ್ಮಾಣ ಮಾಡಿಸ್ತೀಯ. ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವ ಪುರುಷಾರ್ಥಗಳ ಫಲ ನೀನು, ಅವುಗಳ ಜ್ಞಾನ ನೀನು, ಮತ್ತು ಕೃತ ತ್ರೇತ ದ್ವಾಪರ ಕಲಿ ಎನ್ನುವ 4 ಯುಗಗಳಾಗಿ ಕಾಲಸ್ವರೂಪಿಯಾಗಿದ್ದೀಯೇ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ 4 ವರ್ಣಗಳು ನೀನೆ. ಇದು ನಮ್ಮ ಪರಂಪರೆಯ ದೊಡ್ಡತನ. ಎಲ್ಲ ಜಾತಿಯೂ ಪರಮಾತ್ಮನೇ ಅಂತನ್ನುವುದು ಆ ಪುರುಷ ಸೂಕ್ತದಲ್ಲಿ ಬರುವಂಥದ್ದರ ತಾತ್ಪರ್ಯ. ಅವರ ಕಾಲು ಇವರ ಕೈ ಎನ್ನುವ ಆ ವಿವರಗಳಿಗಿಂತ ಮುಖ್ಯವಾದದ್ದು ಎಲ್ಲವೂ ಪರಮಾತ್ಮನ ಶರೀರವೇ ಅಂತ. ರೂಪಕ ಮಾಡುವಾಗ ಹೇಗೋ ಒಂದು ಸ್ವಲ್ಪ ವ್ಯತ್ಯಾಸಗಳಾಗುತ್ತವೆ, ಅದರ ಕಡೆಗೆ ನಮ್ಮ ಮುಖ್ಯ ಅವಧಾರಣೆ ಇರುವುದಲ್ಲ. ಎಲ್ಲವೂ ಸಾಂಗೋಪಾಂಗವಾಗಿ ಆ ಪರಮ ಪುರುಷನ, ಯಜ್ಞ ಪುರುಷನ, ವಿರಾಟ್ ಪುರುಷನ ಶರೀರ ಅಂತನ್ನುವುದರ ಭಾವವನ್ನು ಮಾಡಿಕೊಳ್ಳಬೇಕು ಅನ್ನುವುದನ್ನು ಕಾಳಿದಾಸ ಹೇಳ್ತಾ ಇದ್ದಾನೆ. ಅಭ್ಯಾಸ ನಿಗೃಹೀತೇನ ಮನಸಾ ಹೃದಯಾಶ್ರಯಂ ಜ್ಯೋತಿರ್ಮಯಂ ವಿಚಿನ್ವಂತಿ ಯೋಗಿನಸ್ತ್ವಾಂ ವಿಮುಕ್ತಯೇ. ನಿನ್ನನ್ನು ಹೃದಯಾಕಾಶದಲ್ಲಿ, ಅಂದರೆ ದಹರಾಕಾಶ ಅಂತ ಕರೀತಾರೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ದಹರ ವಿದ್ಯಾಧಿಕರಣ ಅಂತ ಒಂದು ಅಧಿಕರಣ ಬರುತ್ತದೆ. ಇದನ್ನು ರಮಣ ಮಹರ್ಷಿಗಳು ಕೂಡ ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮಮಾತ್ರಂ ಯಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಹೃದಯ ವಿಷ ಮನಸಾಸ್ವಂ ಚಿನ್ವತಾ ಮಜ್ಜತಾವ ಪವನ ಚಲನರೋಧಾದಾತ್ಮನಿಷ್ಠೋ ಭವತ್ವಂ ಅಂತ ಹೇಳ್ತಾರೆ. ಅಂದರೆ ಅದನ್ನು ಕರ್ಮದಿಂದಲೋ ಜ್ಞಾನದಿಂದಲೋ ಭಕ್ತಿಯಿಂದಲೋ ಆತ್ಮನಿಷ್ಠೆಯನ್ನು ಉಳಿಸಿಕೊಳ್ಳಬೇಕಾದದ್ದು ಮುಖ್ಯ. ಅದು ದಹರ ಯೋಗದಿಂದ ಬರುತ್ತದೆ ಅಂತ. ಅದನ್ನು ಇನ್ನರ್ ಸ್ಪೇಸ್ ಅಂತ ನಾವು ಕರಿತೀವಿ. ಅಭ್ಯಾಸ ನಿಗೃಹೀತೇನ ಅಂತ. ಅಭ್ಯಾಸ ಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ನಿತ್ಯಂ ಯಾತಿ ಪಾರ್ಥಾನುಚಿಂತಯನ್ ಕವಿಂ ಪುರಾಣ ಮನುಷಾಸಿತಾರಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಅಂತ ಯಾವುದು ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅದನ್ನು ಇಲ್ಲಿ ತೋರ್ಪಡಿಸ್ತಾ ಇದ್ದಾನೆ. ನೀನು ಜ್ಯೋತಿರ್ಮಯನಾದಂಥವನು, ಒಳಗಿರುವ ಬೆಳಕು. ಆರ್ದ್ರಂ ಜ್ಯೋತಿರ್ಜ್ವಲತಿ ಜ್ಯೋತಿರಹಮಸ್ಮಿ, ಒದ್ದೆಯಾದ ತಂಬೆಳಕು, ಚೆಂಬೆಳಕು ಅಂತರಂಗದಲ್ಲಿ ದೇದೀಪ್ಯಮಾನವಾಗಿದೆ, ಅದು ನಾನು ಅಂತ. ಆ ಯೋಗವನ್ನು ನೀನು ಬಲ್ಲವನು. ನಿನ್ನನ್ನು ಆ ಯೋಗಿಗಳು ಹಾಗೆ ಧ್ಯಾನ ಮಾಡ್ತಾರೆ. ಅದನ್ನು ಕವಿ ಹೇಳ್ತಾ ಇದ್ದಾನೆ. ಯಮಕ್ಷರಂ ಕ್ಷೇತ್ರವಿದೋ ವಿದುಸ್ತಂ ಆತ್ಮಾನಮಾತ್ಮನ್ಯವಲೋಕಯಂತಂ. ಶಿವನ ತಪಸ್ಸಿನಲ್ಲಿ ತನ್ನೊಳಗೆ ತನ್ನನ್ನೇ ನೋಡ್ತಾ ಇದ್ದ ಅಂತ. ಮನೋನವದ್ವಾರ ನಿಷಿದ್ಧ ವೃತ್ತಿ ಸಮಾಧಿವಶ್ಯವಾಗಿ ನವದ್ವಾರಗಳನ್ನು ಬಂಧನ ಮಾಡಿ ಪಂಚಪ್ರಾಣ ನಿಗ್ರಹಣದ ಮೂಲಕವಾಗಿ ಕ್ಷೇತ್ರಜ್ಞರಾದಂತಹ ಋಷಿಗಳು, ಜ್ಞಾನಿಗಳು ಯಾರನ್ನ ಅಕ್ಷರ, ಅವ್ಯಯ, ಅವಿಕಾರಿ, ಅವಿನಾಶಿ ಅಂತ ಭಾವಿಸಿದ್ದಾರೋ ಅಂಥ ಆತ್ಮನಿ ತನ್ನಲ್ಲಿ ತನ್ನನ್ನು ನೋಡಿಕೊಳ್ತಾ ಇದ್ದ ಶಿವ ಅಂತ ಅಂಥವನನ್ನು ಕಾಮ ಕಂಡದ್ದು. ಅವನಿಗೆ, ಶಿವನಿಗೆ ಬದುಕಿದ್ದಾಗಲೇ ಲಲಾಟ, ಇದು ಕಪಾಲ ಸ್ಫೋಟವಾಗಿ ಆ ಒಂದು ಜ್ವಾಲೆ ಹೊರಗೆ ಬರುವಂತೆ ಇತ್ತು ಅಂತ. ಇದನ್ನು ಬ್ರಹ್ಮರಂಧ್ರ ಅಂತ ಕರೀತಾರೆ. ಕಪಾಲದ ಮಧ್ಯದಲ್ಲಿರುವುದು. ಸನ್ಯಾಸಿಗಳಿಗೆ ಪ್ರಾಣ ಹೋದ ಮೇಲೆ ಆ ಮೂಲಕ ಅವರು ವಿದೇಹ ಮುಕ್ತಿಯನ್ನು ಪಡೆದರು ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಅಂತ ತೆಂಗಿನಕಾಯಿ ಒಡೆಯೋದು, ಶಂಖವನ್ನು ತಿವಿಯೋದು, ರಣಘೋರ ಎಲ್ಲ ಬೇಕಾದಂತೆ ಮಾಡ್ತಾರೆ. ಆದರೆ ಅದು ಸಹಜವಾಗಿ ಆಗೋದು ಅಂತ ಅದೊಂದು ಸಂಕೇತ. ಅಂದರೆ ಯಾರಿಗೆ ಅದು ತಲೆಯ ಒಂದು ಕಪಾಲ ಬ್ರಹ್ಮರಂಧ್ರ ತೆರೆದಿದೆಯೋ ಅವರಿಗೆ ಜಗತ್ತು ತಾವು ಒಂದೇ ಆಗಿದ್ದೀವಿ, ಒಳಗೆ ಹೊರಗೆ ಅನ್ನುವಂಥ ಪ್ರತ್ಯೇಕತೆ ಇಲ್ಲ, ಸರ್ವ ಸಮತ್ವ ಇರುತ್ತದೆ ಅಂತ. ವಾಸಿಷ್ಠ ಗಣಪತಿ ಮುನಿಗಳಿಗೆ ಜೀವಂತವಾಗಿದ್ದಾಗಲೇ ಹಾಗಾಗಿತ್ತು ಅಂತ ಅವರ ಜೀವನ ಚರಿತ್ರೆ ಬರೆದಂಥ ಕಪಾಲಿ ಶಾಸ್ತ್ರಿಗಳು ವಾಸಿಷ್ಠ ವೈಭವದಲ್ಲಿ ಹೇಳ್ತಾರೆ. ಈ ಥರ ಉಂಟು. ಮತ್ತು ಐತರೇಯ ಉಪನಿಷತ್ತಿನಲ್ಲಿ ಬರುತ್ತದೆ, ಪರಮಾತ್ಮ ತಾನು ಜೀವದ ಶರೀರದೊಳಗೆ ಹೋಗಿ ಪ್ರವೇಶ ಮಾಡಿದ್ದು ಆ ಬ್ರಹ್ಮರಂಧ್ರದ ಮೂಲಕ ಅಂತ ಹೇಳಿಬಿಟ್ಟು, ಆ ಕಾರಣ ಅಲ್ಲಿಂದಲೇ, ಆ ದ್ವಾರದಿಂದಲೇ ಅವನ ನಿರ್ಗಮನ ಆಗುವುದು ಉತ್ತಮವಾದದ್ದು ಅಂತ ಹೇಳಿಬಿಟ್ಟು ಅದು ಒಂದು ಯೋಗಶಾಸ್ತ್ರದ ಸಂಕೇತ, ಪ್ರತೀಕ. ಆ ಒಂದು ವಿಷಯವನ್ನು ಕೂಡ ಕುಮಾರ ಸಂಭವದಲ್ಲಿ ಕಾಳಿದಾಸ
ಬಹಳ ರಮಣೀಯವಾಗಿ ಆ ಚಂದ್ರ ಲೇಖೆ ಅದು ಒಳಗಿಂದ ಬರುವ ಜ್ವಾಲೆ ಎಂಬಂತೆ ತೋರ್ತಾ ಇತ್ತು ಅನ್ನುವಂಥ ಮಾತನ್ನು ಹೇಳ್ತಾನೆ. ಆಮೇಲೆ ಶಬ್ದಾದೀನ್ ವಿಷಯಾನ್ ಭೋಕ್ತುಂ ಚರಿತುಂ ದುಶ್ಚರಂ ತಪಃ ಪರ್ಯಾಪ್ತೋಸಿ ಪ್ರಜಾಃ ಪಾತುಂ ಔದಾಸೀನ್ಯೇನ ವರ್ತಿತುಂ. ನೀನು ಶಬ್ದ ಸ್ಪರ್ಶ ರೂಪ ರಸಗಂಧ ಅನ್ನುವ ಪಂಚ ತನ್ಮಾತ್ರಗಳನ್ನು ಹಿಡಿದು ಇಂದ್ರಿಯಗಳ ಮೂಲಕ ಭೋಗಿಸುವುದಕ್ಕೆ, ತಪಸ್ಸು ಮಾಡುವುದಕ್ಕೆ, ಸಂತತಿಗೆ, ಜಗನ್ನಿರ್ಮಾಣಕ್ಕೆ, ಜಗಲ್ಲಯಕ್ಕೆ ಎಲ್ಲಕ್ಕೂ ಕಾರಣನಾಗಿದ್ದೀಯೇ. ಆದರೆ ಎಲ್ಲ ಕಡೆಯಲ್ಲಿಯೂ ಉದಾಸೀನತೆ ಉಂಟು ಅಂತ. ನತ್ವಹಂ ತೇಷು ತೇ ಮಯಿ ಅಂತ. ನಾನು ಅವುಗಳಲ್ಲಿ ಇಲ್ಲ, ಅವುಗಳು ನನ್ನಲ್ಲಿವೆ ಅಂತ. ಅಂದರೆ ಐ ಡೋಂಟ್ ಬಿಲಾಂಗ್ ಟು ದೆಮ್ ಬಟ್ ದೇ ಬಿಲಾಂಗ್ ಟು ಮೀ ಅಂತ. ಇದು ಒಂದು ವಿಶಿಷ್ಟಾದ್ವೈತದ ಸ್ವಾರಸ್ಯ. ಶಂಕರರ ಷಟ್ಪದಿ ಸ್ತೋತ್ರದಲ್ಲಿ ಬರುತ್ತೆ, ಸತ್ಯಪಿ ಭೇದಾಪಗಮೇ ನಾಥ ತವಾಹಂ ನ ಮಾಮಕೀನಸ್ತ್ವಂ ಸಾಮುದ್ರೋ ಹಿ ತರಂಗ ಕ್ವಚನ ಸಾಮುದ್ರೋ ನಚ ತಾರಂಗ ಅಂತ. ಸಮುದ್ರಕ್ಕೆ ಅಲೆಗಳು ಸೇರಿವೆ, ಆದರೆ ಅಲೆಗಳಿಗೆ ಸಮುದ್ರ ಸೇರಿಲ್ಲ. ಹಾಗೆ ನಾನು ನಿನಗೆ ಸೇರಿದ್ದೀನಿ, ನೀನು ಸಮಗ್ರವಾಗಿ ನನಗೆ ಸೇರಿಲ್ಲ ಅನ್ನುವ ಶೇಷಶೇಷಿ ಭಾವ. ಆತ್ಮಾನಮಾತ್ಮನ್ಯವಲೋಕಯಂತಂ ಅನ್ನುವಲ್ಲಿ ಅಪ್ಪಟ ಅದ್ವೈತ ಕಾಣಿಸಿಕೊಳ್ಳುತ್ತದೆ. ದಹರಾಕಾಶದಲ್ಲಿ ನಿನ್ನ ದರ್ಶನವನ್ನು ಮಾಡ್ತಾರೆ, ಮನಸ ಹೃದಯಾಶ್ರಯ ಅನ್ನುವುದರಲ್ಲಿ ಅದ್ವೈತ ಕಾಣಿಸಿಕೊಳ್ಳುತ್ತದೆ. ಆದರೆ ಇಲ್ಲಿ ವಿಶಿಷ್ಟಾದ್ವೈತ ಕಾಣಿಸಿಕೊಳ್ಳುತ್ತದೆ. ಮೂರ್ತಿಮತ್ತಾಗಿ ವೇದಾಂತೇಶು ಯಮಾಹುರೇಕ ಪುರುಷಂ ಯಾಸ್ರಷ್ಟು ಸೃಷ್ಟಿರಾಧ್ಯ ಅಂತ ಮಾಡುವಾಗ ದ್ವೈತ ಕಾಣಿಸಿಕೊಳ್ಳುತ್ತದೆ. ಎಲ್ಲಕ್ಕೂ ಅವಕಾಶವನ್ನು ಮಹಾಕವಿ ಕೊಟ್ಟಿದ್ದಾನೆ. ಕಾರಣ ಒಂದಕ್ಕೆ ಒಂದು ವಿರೋಧವಲ್ಲ. ಇದನ್ನು ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ಸಾಧಕನ ಚಿತ್ತ ಸಂಸ್ಕಾರ ಭೂಮಿಕೆಗಳಿಗೆ ತಕ್ಕಂತೆ ಒದಗುವಂಥದ್ದಾಗಿರೋದರಿಂದ ಕಟ್ಟಕಡೆಯ ಅನನ್ಯವಾದ ಏಕಮೇವಾದ್ವಿತೀಯ ಪರಬ್ರಹ್ಮದ ಜ್ಞಾನಕ್ಕಾಗಿ ಇರತಕ್ಕಂಥದ್ದು ಅಂತ. ಅಜಸ್ಯ ಗೃಹತೋ ಜನ್ಮ ನಿರೀಹಸ್ಯ ತದ್ವಿಷಃ. ಅಜ ಅಂತ ನಿನ್ನ ಹೆಸರು ಹುಟ್ಟದೇ ಇರುವವನು ಅಂತ. ಆದರೆ ನೀನು ಹುಟ್ಟು ಅನ್ನೋದನ್ನು ಮಾಡಿಕೊಳ್ತೀಯ. ನಿನಗೆ ಬಯಕೆ ಇಲ್ಲ, ನಿರೀಹ. ಆದರೆ ನಿನಗೆ ವೈರಿಗಳು ಸಾಯಬೇಕು ಅಂತ ಒಂದು ಸಂಕಲ್ಪ ಇದೆ. ಸ್ವಪತೋ ಜಾಗರೂಕಸ್ಯ, ನೀನು ಸದಾ ನಿದ್ರೆಯಲ್ಲಿದೀಯ. ಆದರೆ ಎಚ್ಚರದಲ್ಲಿರುವಂಥ ಯೋಗನಿದ್ರಾ ಲೋಲ ಯಾಥಾರ್ಥ್ಯಂ ವೇದಕಸ್ತವ. ಹೀಗಿರುವಲ್ಲಿ ನಾರಾಯಣ, ನಿನ್ನ ತತ್ವವನ್ನು ಯಾರು ಹೇಗೆ ಅಂತ ತಿಳಿಯೋದಕ್ಕೆ ಸಾಧ್ಯವಾಗುತ್ತದೆ? ನೀನು ಅನೇಕ ಅವತಾರಗಳನ್ನು ಮಾಡ್ತೀಯ, ಅಜನಾಗಿಯೂ ಹುಟ್ಟಿದವನಾಗಿದ್ದೀಯ. ನಿನಗೆ ಬಯಕೆ ಇಲ್ಲವಾದರೂ ಲೋಕೋದ್ಧಾರ, ದುಷ್ಟ ದಂಡನ, ಶಿಷ್ಟ ರಕ್ಷಣ ಅಂತ ಹೇಳ್ತೀಯ. ಹೀಗಾಗಿ ಏನಂತ ನಾವು ನಿನ್ನನ್ನು ಹೇಳೋಣ? ಮತ್ತೆ ನೋಡಿ, ಮತ್ತೊಂದು ಉದಾರ ಮನೋಹರವಾದದ್ದು, ಉದಾತ್ತ ಗಂಭೀರವಾದದ್ದು ಕಾಳಿದಾಸನ ಒಂದು ಮಾತು. ಇದನ್ನು, ಈ ತತ್ವವನ್ನು ವಿವೇಕಾನಂದರು ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ಸಲ್ಲಿ ಹೇಳಿದಂಥದ್ದಾಗಿತ್ತು. ಬಹುಧಾಪ್ಯಾಗಮೈರ್ ಭಿನ್ನಾ ಪಂಥಾ ನ ಸಿದ್ಧಿ ಹೇತವ ತ್ವಯೇವ ನಿಪತಂದ್ಯೋಗ ಜಾಹ್ನವೀಯ ಇವಾರ್ಣವೇ. ಅನೇಕ ಬಗೆಯಾದಂತಹ ಶಾಸ್ತ್ರಗಳಿಂದ, ಮತಗ್ರಂಥಗಳಿಂದ, ಬೇರೆ ಬೇರೆ ದಾರಿಗಳಿಂದ, ಬೇರೆ ಬೇರೆ ಸಿದ್ಧಿಯ ಉಪಾಯಗಳಿಂದ, ಸಾಧನಗಳಿಂದ ನಿನ್ನನ್ನು ತಿಳಿತಾರಾದರೂ ಅವೆಲ್ಲ ನಿನಗೇ ಬಂದು ಸೇರ್ತಕ್ಕಂಥದ್ದು. ಯಯಥಾ ಮಾಂ ಪ್ರಪತ್ಸ್ಯಂತೆ ತಾಂಸ್ತತೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅನ್ನುವಂಥ ಗೀತಾ ವಾಕ್ಯ ಇದಕ್ಕೆ ಸಂವಾದಿಯಾದದ್ದು. ಹೇಗೆ ಗಂಗೆ 10 ಸೀಳಾಗಿ ಸಮುದ್ರಕ್ಕೆ ಒಮ್ಮೆಲೆ ಬೀಳುತ್ತದೆಯೋ ಹಾಗೆ ನಾನಾ ದಾರಿಗಳಿಂದ ಬಹುಧಾಪ್ಯಾಗಮೈರ್ ಭಿನ್ನಾ ಶಾಸ್ತ್ರಗಳು ಎಲ್ಲ ಕೂಡ ಬೇಕಾದ್ದಾಗಿರಲಿ ಕಡೆಗೆ ನಿನ್ನಲ್ಲಿಯೇ ಬಂದು ಸೇರಬೇಕಾಗುತ್ತದೆ, ಬೇರೆ ಗತಿಯೇ ಇಲ್ಲ ಅಂತ. ಇಲ್ಲಿ ಹೋಲಿಕೆಯೂ ಅಷ್ಟೇ ಚೆನ್ನಾಗಿದೆ. ಅಂದರೆ ಗಂಗೆ ಬಂಗಾಳ ದೇಶದಲ್ಲಿ ಅನೇಕವಾಗಿ ಸೀಳಿಕೊಂಡು ಸಮುದ್ರಕ್ಕೆ ಬೀಳುತ್ತದೆ. ಅದನ್ನು ಕಾಳಿದಾಸ ಕಂಡವನು. ಗಂಗೆ ಎನ್ನುವ ಮೂಲಕ ಪಾವಿತ್ರ್ಯ ಉಂಟು. ಗಂಗೆ ಬಂದದ್ದೇ ಪಾಪಿಗಳನ್ನು ಉದ್ಧಾರ ಮಾಡೋದಕ್ಕೆ ಅಲ್ವಾ. ಸಗರತನಯ ಸ್ವರ್ಗ ಸೋಪಾನ ಪಂಕ್ತಿಂ ಅಂತ ಕಾಳಿದಾಸ ಹೇಳ್ತಾನೆ ಮೇಘದೂತದಲ್ಲಿ. ಅಂಥ ಗಂಗೆ ಎನ್ನುವ ಮೂಲಕ ಎಲ್ಲ ಮತಗ್ರಂಥಗಳು ಕೂಡ ಪ್ರಾಮಾಣಿಕವಾಗಿ ಸಾಧಕರ, ಜಿಜ್ಞಾಸುಗಳ, ಮುಮುಕ್ಷುಗಳ ಸದ್ಗತಿಗಾಗಿಯೇ ಬಂದಿರುವಂಥದ್ದು. ನಚೈತೆ ಮುನಯೋ ಭ್ರಾಂತಹ ಅನ್ನುವ ಮಾತನ್ನು ಮಧುಸೂದನ ಸರಸ್ವತಿಗಳು ಹೇಳ್ತಾರೆ. ಮುನಿಗಳು, ಜ್ಞಾನಿಗಳು, ಎಲ್ಲ ಆಚಾರ್ಯರುಗಳು, ಎಲ್ಲ ಪ್ರವಾದಿಗಳು ಭ್ರಾಮಕವಾಗಿ ಮಾಡಿದ್ದಲ್ಲ, ಅವರು ಭ್ರಮಿಷ್ಠರಲ್ಲ, ಅವಿವೇಕಿಗಳಲ್ಲ ಅಂತನ್ನುವಂಥದ್ದು. 106 ಮತವಿಹುದು ಲೋಕದುಗ್ರಾಣದಲ್ಲಿ ಆರಿಸಿಕೋ ನಿನಗೆ ಹಿತವಪ್ಪುದನು ಒಂದನ್ನು ಅದನ್ನು ಕಾಣಬಹುದು. ಯಥಾ ನದ್ಯಸ್ಯಂದಮಾನಾಃ ಸಮುದ್ರೇ ಸ್ತಂಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವನ್ ನಾಮರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ.
ಇದು ಮುಂಡಕದಲ್ಲಿ ಬರ್ತಕ್ಕಂಥ ಮಾತು, ಮುಂಡಕೋಪನಿಷತ್ತಿನ ಮಂತ್ರ. ಹೇಗೆ ನದಿಗಳೆಲ್ಲ ಹೋಗಿ ಸಮುದ್ರವನ್ನೇ ಸೇರುತ್ತವೆಯೋ ಹಾಗೆ ನಾಮ ರೂಪಗಳನ್ನುವ ಉಪಾಧಿಯನ್ನು ಕಳಚಿಕೊಂಡು ಜೀವ ಬ್ರಹ್ಮದಲ್ಲಿ ಸೇರ್ತಾನೆ ಅಂತ. ಆಮೇಲೆ ಶಿವಮಹಿಮ್ನ ಸ್ತೋತ್ರದಲ್ಲಿ ಇದೆ, ತ್ರಯೀ ಸಾಂಖ್ಯಂ ಯೋಗ ಪಶುಪತಿಮತಂ ವೈಷ್ಣವಮಿತಿ ಪ್ರಭಿನ್ನೆ ಪ್ರಸ್ಥಾನೆ ಪರಮಿದಮದಃ ಪಥ್ಯಮಿತಿ ಚ ರುಚೀನಾಂ ವೈಚಿತ್ರ್ಯಾತ್ ರುಜುಕುಟಿಲ ನಾನಾಪಥಜುಷಾಂ ನೃಣಾಂ ಏಕೋ ಗಮ್ಯಸ್ತ್ವಮಸಿ ಪಯಸಾಮರ್ಣವ ಇವ. ಪುಷ್ಪದಂತನ ಶಿವಮಹಿಮ್ನ ಸ್ತೋತ್ರ ಕಾಳಿದಾಸನ ಮಾತನ್ನೇ ತೆಗೆದುಕೊಂಡು ಹೇಳಿದೆ. ಪಯಸಾಂ ಅರ್ಣವ ಇವ, ನದಿಗಳಿಗೆ ಸಮುದ್ರ ಎಂಬಂತೆ ನೀನು ವೇದ ಅಂದರೆ ವೈದಿಕ ಮತ, ಸಾಂಖ್ಯ, ಯೋಗ, ಮೀಮಾಂಸಾ, ವೈಶೇಷಿಕ, ಜೈನ, ಬೌದ್ಧ, ಪಾಶುಪತ, ವೈಷ್ಣವ ಅಂತ ಬೇಕಾದಷ್ಟಿರಬಹುದು. ಅವೆಲ್ಲ ರುಚಿಗಳ ವೈಚಿತ್ರ್ಯದಿಂದ ರುಜುಕುಟಿಲ ನಾನಾ ಪಥಜುಷಾಂ, ಕೆಲವು ನೇರ, ಕೆಲವು ಡೊಂಕು, ಯಾವುದೇ ಆಗಲಿ ತೊಂದರೆ ಇಲ್ಲ. ಕೆಲವರು ಹೇಳ್ತಾರೆ ನಾವು ಬೇಗ ಮಂಗಳೂರಿಗೆ ಹೋಗಬೇಕಾಗಿದೆ, ಅದಕ್ಕೋಸ್ಕರವಾಗಿ ಫ್ಲೈಟಲ್ಲಿ ಹೋಗ್ತೀವಿ ಅಂತ. ನಮಗೆ ಬೇಗ ಹೋಗಿ ಮಾಡುವ ಕೆಲಸ ಏನೂ ಇಲ್ಲ. ಚಾರ್ಮಾಡಿ ಘಾಟಲ್ಲೋ, ಶಿರಾಡಿ ಘಾಟಲ್ಲೋ, ಇನ್ಯಾವುದೋ ಘಾಟಿನ ಮೂಲಕ ಬಾಗಿ ಬಳುಕಿ ಹಾರಿ ಇಳಿದು ಹೋಗುವುದರೊಳಗೊಂದು ಸೊಗಸಿದೆ ಅಂತ. ಹೋಗಲಿ ಅಂತ ಏನೀಗ, ಇದೇ ರೀತಿ ಹೋಗಬೇಕು ಅಂತ ಉಂಟೆ, ತಲುಪಬೇಕಾದದ್ದು ತಲುಪಿದ್ರೆ ಆಯಿತು. ಈ ದೃಷ್ಟಿಯಿಂದ ನೋಡುವುದು ಒಳಿತು ಅನ್ನುವುದು ಕಾಳಿದಾಸ ಹೇಳಿದ್ದು. ಇದು ಭಾರತೀಯತೆಯ ಔದಾರ್ಯ, ಎಲ್ಲ ಕಾಲಕ್ಕೂ ಇರತಕ್ಕಂಥದ್ದು. ತ್ವಯ್ಯಾವೇಶಿತ ಚಿತ್ತಾನಾಂ ತ್ವತ್ಸಮರ್ಪಿತ ಕರ್ಮಣಾಂ ಗತಿಸ್ತ್ವಂ ವೀತರಾಗಾಣಾಂ ಅಭೂಯಸ್ ಸನ್ನಿವೃತ್ತಯೇ ಅಂತ. ನಿನ್ನಲ್ಲಿ ಅರ್ಪಿತವಾದ ಮನಸ್ಸುಳ್ಳವರಿಗೆ, ನಿನ್ನ ಭಕ್ತ್ಯಾವೇಶವನ್ನು ಹೊಂದಿದ್ದವರಿಗೆ, ವೀತರಾಗರಿಗೆ ನೀನೊಬ್ಬನೇ ಗತಿಯಾಗಿದ್ದೀಯಾ, ನೀನೊಬ್ಬನೇ ಮತಿಯಾಗಿದ್ದೀಯಾ ಅಂತ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ಯದ್ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ ಹೇಳಿದನಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ. ಇದನ್ನು ಅವನು ಹೇಳ್ತಾ ಇದ್ದಾನೆ. ಮಯ್ಯರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯ ಅಂತ. ತನ್ನಲ್ಲಿ ಅರ್ಪಣೆ ಮಾಡಿಕೊಳ್ಬೇಕು ಅಂತ ಗೀತಾಚಾರ್ಯ ಹೇಳಿದ್ದನ್ನು ನಿನ್ನಲ್ಲಿ ಅರ್ಪಣೆ ಮಾಡಬೇಕು ಅಂತ ಕಾಳಿದಾಸ ಹೇಳ್ತಾ ಇದ್ದಾನೆ. ಮಯ್ಯೇವ ಮನಾಧತ್ಸ್ವ ಮೈ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ ಮಯ್ಯರ್ಪಿತ ಮನೋಬುದ್ಧಿ ಯೋಮದ್ಭಕ್ತ ಸಮೇ ಪ್ರಿಯ. ಇವೆಲ್ಲ ಗೀತೆಯಲ್ಲಿ ಮತ್ತೆ ಮತ್ತೆ ಹೇಳ್ತಕ್ಕಂಥದ್ದು. ಪ್ರತ್ಯಕ್ಷೋಸಿ ಅಪರಿಚ್ಛೇದ್ಯ ಮಹ್ಯಾದಿರ್ ಮಹಿಮಾ ಅಥವಾ ಅಪ್ತವಾಗನುಮಾನಾಭ್ಯಾಂ ಸಾಧ್ಯಂ ತ್ವಾಂ ಪ್ರತಿ ಕಾಕಥ. ನೀನು ಕಣ್ಣೆದುರಿಗೆ ಕಾಣಿಸ್ತಾ ಇದೆಯಾ ಪ್ರತ್ಯಕ್ಷ, ಆದರೂ ಅಪರಿಚ್ಛೇದ್ಯ, ಐಸೋಲೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಅದ್ಭುತವಾದದ್ದು. ಈ ಜಗತ್ತು ಪರಮಾತ್ಮನೇ ಅಲ್ಲವೇ, ಜಗದ್ರೂಪವಾಗಿ ತೋರಿಕೊಳ್ತಾ ಇದ್ದಾನೆ. ವಿಭೂತಿ ಯೋಗದಲ್ಲಿ ಅದೇ ತಾನೇ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವ ಗಚ್ಚತ್ವಂ ಮಮತೇಜವಂಶ ಸಂಭವಂ ಅಂತ ಅವನು ಹೇಳಿದ್ದಾನೆ. ಅವನ ವೈಭವ ಈ ಜಗತ್ತೆಲ್ಲ ಅವನೇ ಆಗಿದ್ದಾನೆ. ತತ್ಸೃಷ್ಟ್ವಾ ತದೇವ ಅನುಪ್ರಾವಿಶತ್ ಅಂತ ವೇದ ಹೇಳುತ್ತೆ. ಅದನ್ನು ಸೃಷ್ಟಿ ಮಾಡಿ ಅದರೊಳಗೆ ಹೋಗಿ ಸೇರಿಕೊಂಡ ಅಂತ. ಹೀಗಾಗಿ ನೀನು ಪ್ರತ್ಯಕ್ಷನಾಗಿದ್ದರೂ ನಮಗೆ ಐಸೋಲೇಟ್ ಮಾಡಿ ತೋರಿಸೋಕ್ಕಾಗ್ತಾ ಇಲ್ಲ. ಪ್ರಹ್ಲಾದನಿಗಾದ ದರ್ಶನ ಅದೇ ತಾನೆ. ಇಂದುಗಲಡು ಇಂದುಲೇಡನಿ ಸಂದೇಹಂಬು ವಲದು ಚಕ್ರಿ ಸರ್ವೋಪಗತುಡು ಎಂದೆಂದು ವೆದಕಿ ಚೂಸಿನ ನಂದಂದೇ ಕಲಡು ದಾನವಗ್ರಣಿ ವಿಂಟೆ. ಇಲ್ಲಿದ್ದಾನೆ ಅಲ್ಲಿಲ್ಲ ಅಂತ ಹೇಗೆ ಹೇಳೋದಕ್ಕೆ ಸಾಬೀತಾಗುತ್ತದೆ? ಪರಮಾತ್ಮನ ಸರ್ವವ್ಯಾಪ್ತಿಯನ್ನು ತೋರಿಸೋದಕ್ಕೋಸ್ಕರವೇ ಆ ಪ್ರಹ್ಲಾದನ ಸ್ತಂಭದಲ್ಲಿ ನೃಸಿಂಹ ವ್ಯಕ್ತೀಕೃತವಾದ ಕಥೆ ಬಂತೋ ಏನು. ಮತ್ತು ನಿನ್ನ ಮಹಿಮೆಗೆ ಆದಿ ಯಾವುದು ಅಂತ್ಯ ಯಾವುದು ನಮಗೆ ಗೊತ್ತಾಗಿಲ್ಲ. ಆಪ್ತವಾಕ್ ಅಂತಂದರೆ ಶಾಸ್ತ್ರಗಳು, ಅನುಮಾನ, ಊಹೆಗಳು, ಇವುಗಳಿಂದ ನಿನ್ನನ್ನು ನಾವು ನೋಡೇವ, ನಮಗೆ ಹೇಗೆ ನೋಡೋದಕ್ಕೆ ಸಾಧ್ಯವಾಗುತ್ತದೆ? ಬಹಳ ಕಷ್ಟ. ಶಾಸ್ತ್ರ ಯೋನಿತ್ವಾತ್ ಅಂತ ಬ್ರಹ್ಮಸೂತ್ರ ಮೊದಲಿಗೆ ಸೂತ್ರ ಮಾಡಿದೆ. ಆ ಶಾಸ್ತ್ರದ ಮೂಲಕವಾಗಿ ನಿನ್ನ ತಿಳಿಯಬೇಕು, ಕೇವಲ ತರ್ಕದ ಮಾತ್ರದಿಂದ ಅಲ್ಲ. ನೈಷಾತರ್ಕೇಣ ಮತಿರಾಪನೇಯ ನಚಿಕೇತಾ ಅನ್ನುವುದು ಕಠೋಪನಿಷತ್ತಿನ ಮಾತು. ತರ್ಕಾಪ್ರತಿಷ್ಠಾನತ್ವಾತ್ ಅಂತ ಮತ್ತೊಂದು ಬ್ರಹ್ಮಸೂತ್ರವೂ ಉಂಟು. ಜನ್ಮಾದ್ಯಸ್ಯೇತಃ, ಜನ್ಮಾದಿಗಳೆಲ್ಲ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ಪರ್ಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಅಂತ ತೈತ್ರಿಯೋಪನಿಷತ್ತು ಏನು ಹೇಳಿದೆ ಅದೆಲ್ಲಕ್ಕೂ ಕಾಳಿದಾಸನಲ್ಲಿ ನಿದರ್ಶನ ಕಾಣ್ತಾನೇ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಕೇವಲಂ ಸ್ಮರಣೇನೈವ ಪುನಾಸಿ ಪುರುಷಂ ಯತಃ ಅನೇನ ವೃತ್ತಯ ಶೇಷಾಹ ನಿವೇದಿತ ಫಲಾಸ್ತ್ವಯಿ. ನಿನ್ನನ್ನು ನೆನೆದರೆ ಸಾಕು, ಸ್ಮರಣೆಯೊಂದೇ ಸಾಲದೆ ನಮ್ಮನ್ನು ಉದ್ಧಾರ ಮಾಡ್ತೀಯ. ಇನ್ನು ಧ್ಯಾನ, ಚಿಂತನ, ಭಜನ, ಪೂಜನ, ಪಾದಸೇವನ, ಅರ್ಚನ, ಆತ್ಮಾರ್ಪಣ ಇತ್ಯಾದಿ ನವವಿಧವಾದ ಅಥವಾ ಏಕಾದಶ ವಿಧವಾದ ಭಕ್ತಿಯನ್ನು ಮಾಡಿಕೊಂಡ್ರೆ ಏನನ್ನು ಮಾಡುವುದಿಲ್ಲ ಅಂತನ್ನುವ ಮಾತನ್ನು ಹೇಳ್ತಾನೆ.
ಉದಧೇರಿವ ರತ್ನಾನಿ ತೇಜಾಂಸೀವ ವಿವಸ್ವತಃ ಸ್ತುತಿಭ್ಯೋ ವ್ಯತಿರಿಚ್ಯಂತೆ ದೂರಾಣಿ ಚರಿತಾನಿತೆ. ಹೇಗೆ ಸಮುದ್ರದ ರತ್ನಗಳು ಮತ್ತು ಸೂರ್ಯನ ತೇಜಸ್ಸುಗಳು ಉಂಟೋ ಹಾಗೆ ರತ್ನಗಳಿಂದ ನಾವು ನೋಡಿಕೊಂಡು ಸಮುದ್ರವನ್ನು ಪೂರ್ತಿ ಅಳೆಯೋಕ್ಕಾಗೋಲ್ಲ. ಅದೇ ರೀತಿ ಸಮುದ್ರದಿಂದ ಅತೀತವೂ ಆಗಿರ್ತಕ್ಕಂಥವು ರತ್ನಗಳು. ತೇಜಸ್ಸು ಸೂರ್ಯನು ಅದೇ ರೀತಿಯಾಗಿರ್ತಕ್ಕಂಥದ್ದು. ರತ್ನಾಕರ ಅಂತ ಸಮುದ್ರವನ್ನು ಹೇಳೋದು ಆ ರತ್ನಗಳ ಕಾರಣ, ಸೂರ್ಯನನ್ನು ಪ್ರಭಾಕರ ಅಂತ ಹೇಳೋದು ಪ್ರಭೆಗಳ ಕಾರಣ. ಈ ರೀತಿ ಗುಣಿಗಳಿಗೆ ಶಿವಶಕ್ತಿಗಳಿಗೆ ಅಭೇದ ಉಂಟು ಅಂತಲೂ ಆಗಬಹುದು. ಮೂರ್ತಗಳು ಎರಡೂ ಉಂಟು, ತೇಜಸ್ಸು ಅಮೂರ್ತ, ರತ್ನವೋ ಸೂರ್ಯಬಿಂಬವೋ ಮೂರ್ತ. ಆ ರೀತಿಯಾಗೂ ನೋಡಬಹುದು. ಏನೇ ಮಾಡಿದರೂ ಎಲ್ಲ ಸ್ತುತಿಗಳನ್ನು ಮೀರಿ ನಿಲ್ತಕ್ಕಂಥವನು ನೀನು. ನಿನ್ನ ಚಾರಿತ್ರ್ಯ ಅತಿ ವಿಶಿಷ್ಟವಾದದ್ದು, ಅಚಿಂತ್ಯವಾದದ್ದು ಅಂತ ಹೇಳಿಬಿಟ್ಟಿದ್ನುವೆ ಅವರು ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ನೋಡಿ, ಅಷ್ಟು ಪ್ರಾರ್ಥನೆ ಮಾಡಿದಂಥವರು ನಾರಾಯಣನನ್ನು ಆ ಎಲ್ಲ ಋಷಿಗಳು ಕಡೆಗೆ ಒಂದು ಮಾತನ್ನು ಹೇಳ್ತಾರೆ. ಅನವಾಪ್ತವ್ಯಮಾಪ್ತವ್ಯಂ ನತೆ ಕಿಂಚನ ವಿದ್ಯತೆ ಲೋಕಾನುಗ್ರಹ ಏವೈಕಃ ಹೇತುಸ್ತೆ ಜನ್ಮಕರ್ಮಣೋ. ನೀನು ಪಡ್ಕೊಳ್ಳುವಂಥದ್ದು ಏನೂ ಇಲ್ಲ, ಇನ್ನೇನು ಮಾಡಬೇಕು? ಲೋಕಾನುಗ್ರಹಕ್ಕಾಗಿ ನೀನು ಅವತಾರ ಮಾಡಬೇಕು, ನಮ್ಮನ್ನು ಕಾಪಾಡೋದಕ್ಕೆ. ನೀನು ಪಡ್ಕೊಳ್ಳುವಂಥದ್ದು ಏನೂ ಇಲ್ಲ ಅಂತ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತವ್ಯಮಾಪ್ತವ್ಯಂ ವರ್ತಯೇವಚ ಕರ್ಮಣಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. 3 ಲೋಕದಲ್ಲಿ ನಾನು ಪಡ್ಕೊಳ್ಳುವುದು ಏನೂ ಇಲ್ಲ, ಆದರೂ ನಾನು ಕರ್ಮದಲ್ಲಿ ಲೀನನಾಗಿದ್ದೀನಿ. ಯಾಕೆ? ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಸ ಯತ್ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತ. ಯಾವುದನ್ನು ಉತ್ತಮನು ಆಚರಿಸ್ತಾನೆ ಅದನ್ನು ಮಿಕ್ಕವರೆಲ್ಲ ಅನುಸರಿಸುವ ಕಾರಣ ಉತ್ತಮರು ಮಾರ್ಗದರ್ಶಕರಾಗಿ ಉಳಿಯಬೇಕಾದ ಬಾಧ್ಯತೆ ಉಂಟು ಅಂತ. ಇದೆಲ್ಲ ಸ್ತೋತ್ರಗಳನ್ನು ಮಾಡಿ ದೇವ ಋಷಿಗಳು ಎಲ್ಲರೂ ಕೂಡ ಮಹಿಮಾನಂ ಯದುತ್ಕೀರ್ಯ ತವ ಸಂಹ್ರಿಯತೆ ವಚಃ ಶ್ರಮೇಣ ತದಶಕ್ತ್ಯಾವ ನಗುಣಾನಾಮಿಯತ್ತಯ ಅಂತಾರೆ. ಇದನ್ನು ಕಾಳಿದಾಸ ಮಾತ್ರ ಬರೆಯೋದಕ್ಕೆ ಸಾಧ್ಯ, ಅಷ್ಟು ಸೊಗಸಾದದ್ದು. ನಿನ್ನ ಮಹಿಮೆಯನ್ನು ಇಷ್ಟೆಲ್ಲ ಹಾಡಿದ್ವಿ, 24 ಶ್ಲೋಕಗಳಿಗೂ ಹೆಚ್ಚಲ್ಲಿ ಹೇಳ್ತಾರೆ. ಈಗ ನಮ್ಮ ಮಾತನ್ನು ಸಂಹಾರ ಮಾಡ್ಕೋತಾ ಇದ್ದೀವಿ, ತೆಗೆದುಕೋತಾ ಇದ್ದೀವಿ. ಅದಕ್ಕೆ ಕಾರಣ ಶ್ರಮೇಣ ತದಶಕ್ತ್ಯಾವ. ನಮ್ಮ ದೇಹಕ್ಕೆ ಶ್ರಮವಾಯಿತು, ಬಾಯಿ ಬಿದ್ದೋಯಿತು, ನಮ್ಮ ಮಾತುಗಳು ಬರಿದಾದವು, ನಮ್ಮ ಕಲ್ಪನೆ ಸೋತು ಹೋಯಿತು ಅಂತಲೇ ಹೊರತು ನ ಗುಣಾನಾಂ ಯತ್ತಯ, ನಿನ್ನ ಗುಣಗಳು ಖಾಲಿಯಾಯಿತು, ನಿನ್ನ ಮಹಿಮೆ ಮುಗಿಯಿತು ಅಂತ ಅಲ್ಲ ಅಂತ. ನ ಗುಣಾನಾಂ ಯತ್ತಯ ಶ್ರಮೇಣ ತದಶಕ್ತ್ಯಾವ ನ ಗುಣಾನಾಂ ಯತ್ತಯ ಅಂತ ಎಷ್ಟು ಮನೋಹರವಾದಂಥದ್ದು. ಆಮೇಲೆ ಈ ಭಕ್ತರ ದೇವತೆಗಳ ಋಷಿಗಳ ಮಾತಿಗೆ ಪರಮಾತ್ಮನ ಉತ್ತರದ ಒಂದು ಮಾತನ್ನು ನೋಡಿ, ಅವನು ಬಾಯಿ ಬಿಟ್ಟಾಗ ಪುರಾಣಸ್ಯ ಕವೇಸ್ತಸ್ಯ ವರ್ಣಸ್ಥಾನ ಸಮೀರಿತ ಬಭೂವ ಕೃತ ಸಂಸ್ಕಾರ ಚರಿತಾರ್ಥೇವ ಭಾರತಿ ಅಂತ. ಅವನು ಪುರಾಣ, ಸನಾತನ, ನಿತ್ಯನೂತನ ಕವೀನಾಂ ಅಂತಲೇ ಉಂಟು. ಪರಮಾತ್ಮ ಕವಿ. ಅವನು ವರ್ಣಸ್ಥಾನ ಸಮೀರಿತ ಭಾರತಿ ಕೃತ ಸಂಸ್ಕಾರ ಚರಿತಾರ್ಥ ಇವ ಬಭೂವ. ಅವನು ಬಾಯಿ ಬಿಟ್ಟ ತಕ್ಷಣ ಆಯಾ ಅಕ್ಷರಗಳು ಸ್ವರ, ವ್ಯಂಜನ ಇತ್ಯಾದಿಗಳು, ಗುರು, ಲಘು, ಪ್ಲುತ, ಮೃದು, ಪರುಷ ವ್ಯಂಜನಾದಿಗಳು, ಊಷ್ಮ, ಘೋಷ, ಸ್ಪರ್ಶ ಇತ್ಯಾದಿ ಸ್ಥಾನೀಯಗಳಾಗಿ, ಅನುಸ್ವಾರ, ವಿಸರ್ಗ ಇತ್ಯಾದಿ ಯೋಗವಾಹ ರೂಪವಾಗಿ ಬರ್ತಕ್ಕಂಥದ್ದು ಎಲ್ಲ ಆ ವರ್ಣ ಸಮಾಮ್ನಾಯದಿಂದ ಸರಸ್ವತಿಗೆ ಒಂದು ಹೊಸ ಸಂಸ್ಕಾರ ಉಂಟಾಗಿ ಅವಳಿಗೆ ಸಾರ್ಥಕ್ಯ ಬಂತು ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಇದಕ್ಕಿಂತ ಚೆನ್ನಾಗಿ ಪರಮಾತ್ಮನ ಮಾತನ್ನು ಇನ್ನು ಹೇಗೆ ವರ್ಣನೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ? ಇದು ಕಾಳಿದಾಸನ ವಿಷ್ಣುಸ್ತುತಿಯ ಲಕ್ಷಣ. ಇನ್ನು ಬ್ರಹ್ಮಸ್ತುತಿಯ ಲಕ್ಷಣವನ್ನು ನೋಡಿ, ನಮಸ್ತ್ರಿಮೂರ್ತಯೇ ತುಭ್ಯಂ ಪ್ರಾಕ್ಸೃಷ್ಟೇ ಕೇವಲಾತ್ಮನೆ ಗುಣತ್ರಯ ವಿಭಾಗಾಯ ಪಶ್ಚಾದ್ಭೇದಮುಪೇಯುಷೆ. ನೀನು ತ್ರಿಮೂರ್ತಿ ಸ್ವರೂಪ, ಸೃಷ್ಟಿಗೆ ಮೊದಲು ಕೇವಲಾತ್ಮನಾಗಿ ನಿರ್ದ್ವಂದ್ವನಾಗಿ ನಾಮರೂಪಾತೀತನಾಗಿ ನಿರಾಕಾರ ನಿರ್ಗುಣವಾಗಿದ್ದೀಯ. ಆಮೇಲೆ ಗುಣತ್ರಯದ ಭೇದ ಮಾಡಿಕೊಂಡು ಸತ್ವ ರಜಸ್ಸು ತಮಸ್ಸು ಅಂತ ಮಾಡಿಕೊಂಡು ಸತ್ವಮೂರ್ತಿ ನಾರಾಯಣನಾಗಿ ಸ್ಥಿತಿ ಮಾಡ್ತೀಯ, ರಜೋಮೂರ್ತಿ ಬ್ರಹ್ಮನಾಗಿ ಸೃಷ್ಟಿ ಮಾಡ್ತೀಯ, ತಮೋಮೂರ್ತಿ ರುದ್ರನಾಗಿ ಲಯವನ್ನು ಮಾಡ್ತೀಯ ಅಂತ. ಅದೇ ಆತ್ಮೈವೇದಂ ಸದೇ ವೇದಂ ಏಕಮೇವಾದ್ವಿತೀಯಮಾಸೀತ್ ಇತ್ಯಾದಿಯಾಗಿ ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಮಾತುಗಳಿಗೆ ಇದು ಸೊಗಸಾದ ಸಂವಾದಿಯಾಗಿ ತೋರುವಂಥದ್ದು. ಸಹಿ ದೇವ ಪರಂ ಜ್ಯೋತಿ ತಮಃಪಾರೇ ವ್ಯವಸ್ಥಿತಂ ಪರಿಚ್ಛಿನ್ನ ಪ್ರಭಾವೃದ್ಧಿ ನಮಯ ನಚ ವಿಷ್ಣುನ ಅನ್ನುವಂಥ ಮಾತನ್ನು ಕುಮಾರ ಸಂಭವದಲ್ಲಿ ಕೂಡ ಹೇಳ್ತಾನೆ. ಹೀಗೆ ಒಂದು ದೇವರು ಮತ್ತೊಂದು ದೇವರನ್ನು ಕೊಂಡಾಡುವಂಥದ್ದು ಬರ್ತದೆ. ಬ್ರಹ್ಮ
ಶಿವನನ್ನು ಸ್ತುತಿ ಮಾಡುವಂಥದ್ದು. ಆಮೇಲೆ ತಿಸ್ರಭಿಸ್ತ್ವಂ ಅವಸ್ಥಾಭಿ ಮಹಿಮಾನಮುದೀರಯನ್ ಪ್ರಳಯಸ್ಥಿತಿ ಸರ್ಗಾಣಾಮೇಕಃ ಕಾರಣತಾಂ ಗತಃ. ಈ ಅವಸ್ಥಾ ಅನ್ನೋದಕ್ಕೆ ಸೃಷ್ಟಿಸ್ಥಿತಿ ಲಯ ಅಂತಲೂ ತೆಗೆದುಕೊಳ್ಳಬಹುದು, ಜಾಗ್ರತ್ ಸ್ವಪ್ನ ಸುಷುಪ್ತಿ ಅಂತಲೂ ತೆಗೆದುಕೊಳ್ಳಬಹುದು. ನನಗೆ ಅತ್ತ ಕಡೆಗೆ ಓಲು ಜಾಗ್ರತ್ ಸ್ವಪ್ನ ಸುಷುಪ್ತಿ ಎನ್ನುವಂಥ ಅವಸ್ಥೆಗಳಿಂದ, ಈ ಮೂರು ಅವಸ್ಥೆಗಳಿಂದ ಆತ್ಮದರ್ಶನವನ್ನು ಮಾಡಿಕೊಳ್ಳೋದಕ್ಕೆ ಆಗುತ್ತದೆ ಅಂತ ನಮಗೆ ಚೆನ್ನಾಗಿಯೇ ಗೊತ್ತಿರತಕ್ಕಂಥದ್ದು ಬೃಹದಾರಣ್ಯಕದಲ್ಲಿ ಮತ್ತು ನಾವು ಪ್ರಸಿದ್ಧವಾದಂಥ ಮಾಂಡುಕ್ಯದಲ್ಲಿ ಕಾಣ್ತೀವಿ. ಅಲ್ಲಿ ಗೊತ್ತಾಗುತ್ತದೆ ನೀನು ಸೃಷ್ಟಿಸ್ಥಿತಿ ಲಯ ಅನ್ನುವ ಮೂರಕ್ಕೂ ಕಾರಣನಾಗಿದ್ದೀಯಾ ಅಂತ. ಅವ್ಯಕ್ತಾದೀನಿ ಭೂತಾನಿ ಅವ್ಯಕ್ತ ನಿಧನಾನ್ಯಪಿ ವ್ಯಕ್ತ ಮಧ್ಯಾನಿ ಕೌಂತೇಯ ತತ್ರಕ ಪರಿದೇವನ. ಏನಿದೆ ಅಲ್ಲಿ ಗೋಳಾಡುವಂಥದ್ದು? ವ್ಯಕ್ತ ಮಧ್ಯ, ತೋರುವುದು ಮಧ್ಯ ಮಾತ್ರ, ಸ್ಥಿತಿ ಮಾತ್ರ, ಆದಿ ಅಂತ್ಯ ಅಗೋಚರವಾದದ್ದು ಅಂತ. ಸ್ತ್ರೀ ಪುಂಸಾ ಆತ್ಮಭಾಗೌತೆ ಭಿನ್ನ ಮೂರ್ತೇಸಿ ಸೃಕ್ಷಯ ಪ್ರಸೂತಿಭಾಜಸ್ಸರ್ಗಸ್ಯ ತಾವೇವ ಪಿತರವು ಸ್ಮೃತವು. ಹೆಣ್ಣು ಗಂಡು ನಿನ್ನೊಳಗೆ ಅಡಗಿರ್ತಕ್ಕಂಥದ್ದು, ನೀನು ಸ್ತ್ರೀ ಭೇದಾತಿ ರಿಕ್ತನಾಗಿರ್ತಕ್ಕಂಥವನು. ಸೃಷ್ಟಿಕಾಲದಲ್ಲಿ ಮಾತ್ರ ಇವೆಲ್ಲ ಬರುವಂಥದ್ದು. ದ್ವಿಧಾ ಕೃತ್ವಾತ್ಮಾನೋ ದೇಹಮರ್ಧೇನ ಪುರುಷೋಭವತ್ ಅಂತ ಎಲ್ಲ ಶಾಸ್ತ್ರದಲ್ಲಿ ಬರುವಂಥದ್ದು. ಮನು ಮತ್ತು ಮನಾವಿ ಅಥವಾ ಸ್ವಯಂಭುವ ಮನು ಮತ್ತು ಶತರೂಪ ಅಂತ ವಿಭಾಗವನ್ನು ಮಾಡಿದ್ದು ಅಂತನ್ನುವುದು ನಮಗೆ ಗೊತ್ತಾಗಿರುವಂಥದ್ದು. ಸ್ವಕಾಲ ಪರಿಣಾಮೇನ ವ್ಯಕ್ತರಾತ್ರಿಂದಿವಸ್ಯತೆ ಯೌತು ಸ್ವಪ್ನಾವಬೋಧೌತೌ ಭೂತಾನಾಂ ಪ್ರಲಯೋದಯವು. ನಿನ್ನ ಹಗಲು ರಾತ್ರಿಗಳು ನಮಗೆ ಸೃಷ್ಟಿ ಲಯಗಳಾಗುತ್ತವೆ. ಈ ರೀತಿ ಜಗತ್ತು ನಡೀತಾ ಇರತಕ್ಕಂಥದ್ದು ಅನ್ನುವ ಮಾತನ್ನು ಹೇಳ್ತಾನೆ. ಜಗದ್ಯೋನಿಸ್ತ್ವಂ ಜಗದಂತೋ ನಿರಂತಕಃ ಜಗದಾದಿರನಾದಿಸ್ತ್ವಂ ಜಗದೀಶೋ ನಿರೀಶ್ವರ. ಮತ್ತೆ ಮತ್ತೆ ಅದೇ ವಿಷಯವನ್ನು ಬೇರೊಂದು ಬಗೆಯಲ್ಲಿ ಹೇಳ್ತಾನೆ. ನೀನು ಜಗತ್ತಿಗೆ ಕಾರಣ, ನಿನಗೆ ಕಾರಣ ಇಲ್ಲ. ನೀನು ಜಗತ್ತಿಗೆ ಕೊನೆ, ನಿನಗೆ ಕೊನೆ ಇಲ್ಲ. ನೀನು ಜಗತ್ತಿಗೆ ಈಶ, ನಿನಗೆ ಈಶ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆಮೇಲೆ ಹೀಗೆ ಹೇಳುವ ಮೂಲಕ ಕಾರಣವಾಗಿದ್ದರೂ ಕಾರಣವಲ್ಲ ಅಂತ ಈಶ್ವರ ಬ್ರಹ್ಮಗಳ ಸಗುಣ ಸಾಕಾರವಾದ ಈಶ್ವರ, ನಿರ್ಗುಣ ನಿರಾಕಾರವಾದ ಬ್ರಹ್ಮದ ವ್ಯತ್ಯಾಸವನ್ನು ಕೂಡ ಹೇಳ್ತಾ ಇದ್ದಾನೆ. ತ್ವಾಂ ಆಮನಂತಿ ಪ್ರಕೃತಿಂ ಪುರುಷಾರ್ಥ ಪ್ರವರ್ತಿನೀಂ ತದ್ದರ್ಶಿನ ಮುದಾಸೀನಂ ತ್ವಾಮೇವ ಪುರುಷಂ ವಿದುಹು. ನೀನು ಪ್ರಕೃತಿ ಸ್ವರೂಪಿಯಾಗಿ ಜಗತ್ತಾಗಿದ್ದೀಯಾ, ಎಲ್ಲರ ಅಂಟಿಗೆ ಬಂಧನಕ್ಕೆ ಕಾರಣವಾಗಿದ್ದೀಯಾ, ಉದಾಸೀನವಾದ ನಿರ್ಲೇಪವಾದ ಪುರುಷನೂ ಆಗಿದ್ದೀಯಾ ಅಂತ. ಅಂದರೆ ನಿನ್ನನ್ನು ಮೋಹ ಮಮತೆಗಳಿಂದ ಕಂಡಾಗ ಬಂಧಕವೂ ಆಗ್ತೀಯ, ನಿರ್ಮೋಹ ನಿರ್ಮಮತೆಯಿಂದ ಕಂಡಾಗ ತಾರಕನಾಗ್ತೀಯ, ವಿಮೋಚಕನೂ ಆಗ್ತೀಯ. ವಿವರ್ತ ಕಾರಣಂ ಬ್ರಹ್ಮ ವಕ್ತು ಕಾಮೋ ಮಹಾಕವಿ ಪರಿಣಾಮಂ ವದತ್ಯಾದೋ ವಿವರ್ತಂ ತದನಂತರಂ ಅಂತ. ಪರಿಣಾಮ ಅನ್ನುವ ವಾದ ಇಲ್ಲಿ ಸಾಂಖ್ಯ ದೃಷ್ಟಿಯ ಒಂದು ಲೋಕ ಕಾಣುತ್ತದೆ. ಆದರೆ ಅವನು ವೇದಾಂತವನ್ನು ಕೂಡ ಹೇಳ್ತಾನೆ. ಲೋಕದೃಷ್ಟ್ಯನುರೋಧೇನ ಬ್ರಹ್ಮಣ ಪರಿಣಾಮಿತ ಶಾಸ್ತ್ರದೃಷ್ಟ್ಯನುಸಾರೇಣ ವರ್ಣಿತಾಚ ವಿವರ್ತತ ಅಂತ ಉಂಟು. ಲೋಕದ ದೃಷ್ಟಿಯಿಂದ ಕಾರ್ಯಕಾರಣ ಹೇಳಬೇಕಾದರೆ ಪರಿಣಾಮವಾದ ಬರುತ್ತದೆ. ಆದರೆ ಶಾಸ್ತ್ರದೃಷ್ಟಿಯಿಂದ ಸ್ವಾನುಭವ ದೃಷ್ಟಿಯಿಂದ ಹೇಳುವಾಗ ವಿವರ್ತವಾದ ಬರುತ್ತದೆ ಅಂತ ಎರಡೂ ವಾದಗಳು ನಮ್ಮಲ್ಲಿ ಕಾಳಿದಾಸನ ಕಾವ್ಯಗಳಲ್ಲಿ ಕಾಣುತ್ತದೆ. ಹೀಗೆ ಅಖ್ಯಾತಿ, ಅಸತ್ಖ್ಯಾತಿ, ಅನ್ಯತಾಖ್ಯಾತಿ, ಅನಿರ್ವಚನೀಯತಾಖ್ಯಾತಿ ಮೊದಲಾದ ಎಲ್ಲ ಖ್ಯಾತಿವಾದಗಳು ಒಂದು ವಸ್ತು ಹೇಗೆ ತೋರಿಕೊಳ್ಳುತ್ತದೆ ಅದೆಲ್ಲದರ ವಿವರಗಳನ್ನು ನಾವಿಲ್ಲಿ ಕಾಣಬಹುದು. ತ್ವಂ ಪಿತॄಣಾಮಪಿ ಪಿತಾ ದೇವಾನಾಮಪಿ ದೇವತಾ ಪರತೋಪಿ ಪರಶ್ಚಾಸಿ ವಿಧಾತ ವೇಧಸಾಮಪಿ. ನೀನು ಪಿತೃಗಳ ಪಿತೃ, ದೇವತೆಗಳ ದೇವ, ಪರತರದ ಪರತಮ, ಬ್ರಹ್ಮರಿಗೆ ಬ್ರಹ್ಮನಾಗಿದ್ದೀಯಾ ಅಂತ. ಇಲ್ಲಿ ಕೇನೋಪನಿಷತ್ತು ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ವಾಚೋ ಹಿ ವಾಚಂ ಸೌ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷು ಅತಿಮುಚ್ಯ ಧೀರಾಃ ಪ್ರೇತ್ಯಾಸ್ಮಲ್ಲೋಕಾದಮೃತಾ ಭವಂತಿ ಅಂತ ಮಾತು ಬರುತ್ತಲ್ಲ. ಅವನು ಕಿವಿಯ ಕಿವಿ, ಕಣ್ಣಿನ ಕಣ್ಣು, ಮೂಗಿನ ಮೂಗು, ಜೀವದ ಜೀವ, ಆತ್ಮನ ಆತ್ಮನಾಗಿದ್ದಾನೆ. ಆತನನ್ನು ಕಂಡವರು ಎಲ್ಲವನ್ನೂ ಕಂಡವರಾಗುತ್ತದೆ. ಈ ಜಗದ್ಬಂಧನವನ್ನು ಬಿಟ್ಟು ಆತ್ಮಾರಾಮರಾಗಿರ್ತಾರೆ ಅನ್ನುವಂಥದ್ದು. ಶ್ರೋತ್ರಸ್ಯ ಶ್ರೋತ್ರಂ ಅನ್ನಸ್ಯಾನ್ನಂ ಮನಸೋ ಯೋ ಮನೋವಿದುಹು ಅಂತ ಬೃಹದಾರಣ್ಯಕೋಪನಿಷತ್ತು ಕೂಡ ಹೇಳುವಂಥದ್ದಾಗಿದೆ. ಅಂದರೆ ಆ ಪರತತ್ವದ ಜೀವಾಳತೆ ಏನು ಅಂತ ಹೇಳ್ತಿದ್ದಾನೆ. ಮತ್ತು ತ್ರಿಪುಟಿ, ನೋಡುಗ, ನೋಟ, ನೋಡುವಿಕೆ, ದೃಕ್, ದೃಶ್ಯ, ದರ್ಶನ ಅಂತ ಯಾವುದು ಉಂಟು, ಸಬ್ಜೆಕ್ಟ್ ಆಬ್ಜೆಕ್ಟ್ ಆ್ಯಂಡ್ ಸಬ್ಜೆಕ್ಟ್ ಆಬ್ಜೆಕ್ಟ್ ರಿಲೇಷನ್ಶಿಪ್ ಅಂತ, ಅದು ಮೂರೂ ನೀನೇ ಆಗಿದ್ದೀಯಾ, ಅದನ್ನು ಮೀರಿದವನು ಆಗಿದ್ದೀಯಾ ಅನ್ನುವುದನ್ನು ತೋರಿಸ್ತಾನೆ.
ತ್ವಮೇವ ಹವ್ಯಂ ಹೋತಾ ಚ ಭೋಜ್ಯಂ ಭೋಕ್ತಾ ಚ ಶಾಶ್ವತಃ ವೇದ್ಯಂಚ ವೇದಿತಾ ಚಾಸಿ ಧ್ಯಾತಾ ಧ್ಯೇಯಂಚ ಯತ್ಪರಂ. ನೀನು ಹವಿಸ್ಸಾಗಿದ್ದೀಯೆ, ನೀನು ಹವಿಸ್ಸನ್ನು ಕೊಡುವ ಹೋತ್ರವಾದ ಯಜಮಾನನಾಗಿದ್ದೀಯೆ, ನೀನು ಆಹಾರವಾಗಿದ್ದೀಯೆ, ನೀನು ಆಹಾರವನ್ನು ತಿಂತಕ್ಕಂಥ ಭೋಕ್ತೃವೂ ಆಗಿದ್ದೀಯ, ನೀನು ತಿಳಿವಾಗಿದ್ದೀಯ ಮತ್ತು ತಿಳಿಯವನೂ ಆಗಿದ್ದೀಯ, ನೀನು ಧ್ಯಾನವಾಗಿದ್ದೀಯ, ಧ್ಯಾನ ಮಾಡುವವನೂ ಆಗಿದ್ದೀಯ, ನೀನು ಧ್ಯಾನದ ವಸ್ತುವೂ ಆಗಿದ್ದೀಯ, ಎಲ್ಲವೂ ಆಗಿದ್ದೀಯ. ಧ್ಯಾತ, ಧ್ಯೇಯಂ, ಧ್ಯಾನಂ ಎಲ್ಲವೂ ಕೂಡ ನೀನಾಗಿದ್ದೀಯ. ಧ್ಯಾತೃವೂ ಆಗಿದ್ದೀಯ, ಧ್ಯೇಯವೂ ಆಗಿದ್ದೀಯ, ಧ್ಯಾನವೂ ಆಗಿದ್ದೀಯ ಅಂತ ಹೇಳುವ ಮೂಲಕ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅನ್ನುವ ಗೀತಾವಾಕ್ಯವನ್ನು ತೋರಿಸ್ತಾ ಇದ್ದಾನೆ. ಆಮೇಲೆ ಶಿವನ ಸ್ತುತಿಯನ್ನು ಅದೇ ಕುಮಾರ ಸಂಭವದ 6ನೇ ಸರ್ಗದಲ್ಲಿ ಕವಿ ಮಾಡಿಸ್ತಾನೆ. ಯಾನಃ ಪ್ರೀತಿರ್ವಿರೂಪಾಕ್ಷತ್ವದನುಧ್ಯಾನ ಸಂಭವ ಸಾಕಿಮಾವೇದ್ಯತೆ ತುಭ್ಯಂ ಅಂತರಾತ್ಮಾಸಿ ದೇಹಿನಾ. ನಿನ್ನನ್ನು ಕಂಡಾಗ ನಮಗೆ ಯಾವ ಪ್ರೀತಿ ಉಂಟಾಯಿತು, ನೀನು ನಮ್ಮನ್ನು ನೆನೆದಾಗ ಯಾವ ಸಂತೋಷ ಉಂಟಾಯಿತು ಅಂತ ನಾವು ಹೇಗೆ ಹೇಳೋಣ? ನಾವು ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಂತರಾತ್ಮನಾದ ಕಾರಣ ನೀನೇ ತಿಳ್ಕೊಳ್ಬೇಕು. ಸಾಕ್ಷಾತ್ ದೃಷ್ಟೋಸಿ ನ ಪುನಃ ವಿದ್ಮಸ್ತ್ವಾಂ ವಯಮಂಜಸ ಪ್ರಸೀದ ಕಥಯಾತ್ಮಾನಂ ನಧಿಯಾಂ ಪತಿವರ್ತಸೆ. ನಿನ್ನನ್ನು ನಾವು ಸಾಕ್ಷಾತ್ತಾಗಿ ನೋಡಿದ್ವಿ, ಆದರೆ ತಿಳಿಯೋಕ್ಕೆ ಆಗ್ತಾ ಇಲ್ಲ. ಕೃಷ್ಣನನ್ನು ಅರ್ಜುನನಿಗೆ ತಿಳಿಯೋಕ್ಕೆ ಆಯ್ತಾ? ಸಖ ಅಂತ ಅಂದುಕೊಂಡಿದ್ದ, ಆ ವಿಶ್ವರೂಪ ಕಂಡಾಗ ಪರಮಾತ್ಮ ಅನ್ನುವುದು ಗೋಚರವಾಯಿತು. ಹಾಗಾಗಿ ಕ್ಷಮಸ್ವ ಅಂತ ಬೇಡಿಕೊಳ್ಳಬೇಕಾಯಿತು. ಕಿಂ ಯೇನ ಸೃಜಸಿ ವ್ಯಕ್ತಂ ಉತ ಯೇನ ಬಿಭರ್ಷಿತತ್ ಅಥ ವಿಶ್ವಸ್ಯ ಸಂಹರ್ತ ಭಾಗಃ ಕಥಮ ಏವತೆ. ನೀನು ಯಾವ ರೂಪದಿಂದ ಸೃಷ್ಟಿ ಮಾಡ್ತೀಯಾ, ಯಾವ ರೂಪದಿಂದ ಕಾಪಾಡ್ತೀಯಾ, ಯಾವ ರೂಪದಿಂದ ಸಂಹಾರ ಮಾಡ್ತೀಯಾ, ಯಾವುದಾಗಿ ಇದಕ್ಕೆಲ್ಲ ಮೀರಿದೆಯಾ? ತುರೀಯ ಅಂತ ನೀನು 4ನೆಯವನಾಗಿ ಎಲ್ಲಿ ನಿಂತಿದ್ದೀಯಾ? ನಾಹಂ ಮನ್ಯೇಸು ವೇದೇತಿ ನೋನ ವೇದೇತಿ ವೇದ ಚ ಯೋನಸ್ತದ್ವೇದ ತದ್ವೇದ ನೋನ ವೇದೇತಿ ವೇದ ಚ. ಇದು ಕೇನೋಪನಿಷತ್ನಲ್ಲಿ ಬರ್ತಕ್ಕಂಥದ್ದು. ನನಗಿದು ಗೊತ್ತಿಲ್ಲ ಅನ್ನುವವನಿಗೆ ಗೊತ್ತಾಗುತ್ತೆ, ನನಗಿದು ಗೊತ್ತಿದೆ ಅನ್ನುವನಿಗೆ ಗೊತ್ತಾಗೋಲ್ಲ ಅಂತ. ನಾನು ತಿಳಿದೆ ಅಂತನ್ನುವನು ಪರಮಾತ್ಮನನ್ನು ಪರಿಚ್ಛಿನ್ನ ಮಾಡಿದ್ದಾನೆ, ಲಿಮಿಟ್ ಮಾಡಿಕೊಂಡಿದ್ದಾನೆ. ಹಾಗಾಗಿ ಅವನು ತಿಳಿದಿಲ್ಲ. ನಾನು ತಿಳಿದಿಲ್ಲ ಅಂತನ್ನುವನು ನಿಜವಾಗಿ ತಿಳಿದಿದ್ದಾನೆ ಅಂತನ್ನುವಲ್ಲಿ ಆ ವಿನಯ ನಮ್ರತೆಯ ದೃಷ್ಟಿಯಿಂದ ನೋಡಿದಾಗ ದ್ವೈತ ವಿಶಿಷ್ಟಾದ್ವೈತಗಳು, ಅಪರಿಚ್ಛಿನ್ನತೆ ಅನ್ನುವ ದೃಷ್ಟಿಯಿಂದ ನೋಡಿದಾಗ ಅದ್ವೈತ. ಹೀಗೆ ಮೂರೂ ಒಂದೇ ಕಡೆ ಕಾಳಿದಾಸ ತೋರ್ಪಡಿಸ್ತಾನೆ. ಯಸ್ಯಾ ಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದ ಸಹ ಅವಿಜ್ಞಾತಂ ವಿಜಾನತ ವಿಜ್ಞಾತಂ ಅವಿಜಾನತಾಂ ಅನ್ನುವ ಮಾತು ಮತ್ತೆ ಕೇನೋಪನಿಷತ್ತಿನಲ್ಲಿ ಬಂದು ನಮ್ಮ ಮಿತಿ ಎನ್ನುವುದನ್ನು ಹೇಳುವಲ್ಲಿ ನಮ್ಮ ಅಮಿತತ್ವವೂ ಗೋಚರವಾಗ್ತಾ ಇದೆ ಅಂತ. ಇದು ಧ್ವನಿಗೆ ಅದ್ಭುತವಾದ ನಿದರ್ಶನ. ಹಿರಿಯಣ್ಣನವರು ಹೇಳ್ತಾರೆ, ಧ್ವನಿ ಇಸ್ ದಿ ಫೇಲ್ಯೂರ್ ದಟ್ ಸಕ್ಸೀಡ್ಸ್ ಅಂತ. ಇದು ಸೋತು ಗೆಲ್ಲುವಂಥದ್ದು. ಲೋಕದಲ್ಲಿ ಹೆಣ್ಣಾದರೂ ಹಾಗೆ ಗಂಡನಿಗೆ ಸೋತಾಗ ಗೆಲ್ತಾಳೆ ಎನ್ನುವುದು ಪ್ರಸಿದ್ಧವಾದ ಮಾತು ಉಂಟಲ್ಲ, ಅದು ಇಲ್ಲಿಯೇ ಹೀಗೆ ಗೊತ್ತಾಗುವಂಥದ್ದು. ಆಮೇಲೆ ಕವಿ ಕಡೆಯಲ್ಲಿ ಹೇಳ್ತಾನೆ, ಕಲಿತಾನ್ಯೋನ್ಯ ಸಾಮರ್ಥ್ಯೈ ಪೃಥಿವ್ಯಾದಿಭಿರಾತ್ಮನಿ ಏನೇದಂ ಧ್ರಿಯತೆ ವಿಶ್ವಂ ದುರ್ಯೈರ್ಯಾನಮಿವಾಧ್ವನಿ. ನೊಗಕೊಟ್ಟು ಹೇಗೆ ಎತ್ತುಗಳು ಹೊರತ್ತವೆಯೋ ಆ ರೀತಿ ನೀನು ಪಂಚಭೂತಗಳ ಜಗತ್ತನ್ನು ಸೃಷ್ಟಿ ಮಾಡಿ ಜಗತ್ತಿಗೆ ಹೆಗಲು ಕೊಟ್ಟು ನಡೆಸ್ತಾ ಇದೀಯಾ ಅಂತ. ಸಮುದ್ರ ಮಥನ ಕಾಲದಲ್ಲಿ ಪರಮಾತ್ಮ ನಾರಾಯಣ ಕೂರ್ಮನಾಗಿ ಆದಿಕೂರ್ಮನಾಗಿ ಬೆಟ್ಟವನ್ನು ಬೆನ್ನ ಮೇಲೆ ಹೊತ್ತ, ಕಡೆಗೆ ಮೇಲೆ ಸಹಸ್ರಬಾಹುವಾದ ಪರನಾರಾಯಣನಾಗಿ ಆ ಬೆಟ್ಟ ಜಾರದಂತೆ ಹಿಡಿದೆತ್ತಿ ನಿಂತ, ಮತ್ತೊಂದು ರೂಪದಿಂದ ದೇವತೆಗಳ ಪಕ್ಷದಲ್ಲಿ ನಿಂತು ಕಡೆಯೋದಿಕ್ಕೂ ಆರಂಭ ಮಾಡಿದ. ಆಮೇಲೆ ಧನ್ವಂತರಿ ರೂಪದಿಂದ ಬಂದು ಅಮೃತವನ್ನು ತಂದುಕೊಟ್ಟ, ಮೋಹಿನಿಯ ರೂಪದಿಂದ ಅಮೃತವನ್ನು ಹಂಚಿಯೂ ಕೊಟ್ಟ ಅಂತ. ಹೀಗೆ 10 ಹಲವು ರೂಪಗಳಿಂದ ಆತ ಮಾಡಿದ್ದು ಅಂತ ಹೇಳ್ತೀವಿ. ಆ ರೀತಿ ನೀನು ಎಲ್ಲವನ್ನೂ ಮಾಡ್ತಿದ್ದೀಯಾ ಅನ್ನುವ ಮಾತನ್ನು ಬಹುರೀತಿಯಾಗಿ ಅವನು ಹೇಳ್ತಾನೆ. ಯದ್ಬ್ರಹ್ಮ ಸಮ್ಯಗಾಮ್ನಾಥಂ ಯದಗ್ನೌ ವಿಧಿನಾಹುತಂ ಯಚ್ಚ ತಪ್ತಂ ತಪಸ್ತಸ್ಯ ವಿಪಕ್ವಂ ಫಲಮದ್ಯನಃ. ಯಾವ ವೇದವನ್ನು ನಾವು ಚೆನ್ನಾಗಿ ಓದಿಕೊಂಡಿವಿ, ಯಾವ ಅಗ್ನಿಯಲ್ಲಿ ಸರಿಯಾಗಿ ಆಹುತಿಯನ್ನು ಕೊಟ್ವಿ, ಅಂದರೆ ಮೊದಲನೆಯದು ಜ್ಞಾನಯಜ್ಞ, ಮತ್ತೊಂದು ಕರ್ಮ ಮಾಡ್ತಕ್ಕಂಥದ್ದು, ಅಂದರೆ ಮೊದಲನೆಯದು ಜ್ಞಾನ, ಎರಡನೆಯದು ಕರ್ಮ. ಎಚ್ಚ ತಪ್ತಂ ತಪಃ, ಅದು ಧ್ಯಾನ ಭಕ್ತಿ, ಅದು ತಪಸ್ಸು ಮಾಡಿದ್ವಿ, ಅದೆಲ್ಲದರ ಫಲ ಇಲ್ಲಿ ಬಂತು ಅಂತ ಭಕ್ತಿ ಜ್ಞಾನ ಕರ್ಮಾದಿ ಸಕಲ ಯೋಗಗಳಿಂದಲೂ ವೇದ್ಯನಾದ ಗಮ್ಯನಾದ ಯೋಗೇಶ್ವರ ನೀನು ಅನ್ನುವ ಮಾತನ್ನು ಶಿವನಿಗೆ ಹೇಳ್ತಾನೆ.
ಈ 3 ಸ್ತುತಿಗಳಲ್ಲಿಯೂ ಯಾವುದೇ ರೀತಿಯಾಗಿ ಭೇದ ಕಾಣೋದಿಲ್ಲ, ಮೇಲು ಕೀಳುಗಳು ಕಾಣಿಸೋಲ್ಲ, ಮತ್ತೊಂದನ್ನು ಬೈದು ಇದನ್ನು ದೊಡ್ಡದು ಮಾಡಬೇಕು ಅಂತ ಕಾಣಿಸೋಲ್ಲ. ನಮ್ಮ ಎಷ್ಟೋ ಕವಿಗಳ ಕಾವ್ಯಗಳಲ್ಲಿ ಒಂದು ದೇವರನ್ನು ಕೊಂಡಾಡಬೇಕು ಅಂದರೆ ಇನ್ನೊಬ್ಬರನ್ನು ಬೈಯದೇ ಸಾಧ್ಯವೇ ಇಲ್ಲ ಅಂತ ಅನ್ನುವಂತೆ ಆಗುತ್ತದೆ. ಕಾಳಿದಾಸನಿಗೆ ನಹಿನಿಂದ ಅನ್ಯಾಯ, ಎಲ್ಲಿಯೂ ನಿಂದೆ ಮಾಡುವಂಥದ್ದಲ್ಲ, ಅದು ಗೋಚರವಾಗುತ್ತದೆ. ಭಾರತೀಯತೆಯ ಮಹಾಲಕ್ಷಣ ಅಂಥದ್ದು ಅನ್ನೋದನ್ನು ನಾವು ಕಂಡ್ವಿ. ಇದನ್ನು ಅಷ್ಟಮೂರ್ತಿ ತತ್ವದ ಬಗೆಗೆ ನಾನು ಏನು ಹೇಳಿದ್ದೆ ಅದರ ಜೊತೆಗೆ ಸಮೀಕರಣ ಮಾಡಿಕೊಂಡ್ರೆ ಮತ್ತು ನಿನ್ನೆ ದಿವಸ ರಘುವಿನ ಅಂತ್ಯಷ್ಟಿ ಇತ್ಯಾದಿಗಳನ್ನು ಏನು ವರ್ಣಿಸಿದ್ದೆ ಅದರ ಜೊತೆಗೆ ಸಮೀಕರಣ ಮಾಡಿಕೊಂಡಾಗ ಗೊತ್ತಾಗುತ್ತದೆ ಯೋಗಿಯ ಬದುಕೇನು, ಯೋಗೇಶ್ವರನ ರೀತಿ ಏನು, ಜೀವ ಬ್ರಹ್ಮಗಳ ಜಗತ್ತಿನ ಸಂಬಂಧ ಏನು ಅಂತ ಅನ್ನುವುದು. ಇನ್ನು ನಾವು ಕೆಲವು ಸ್ವಾರಸ್ಯಗಳನ್ನು ಕಾಣಬೇಕಾದಿದೆ. ಕಾಳಿದಾಸನಿಗೆ ದೇಶದ ಬಗೆಗಿದ್ದ ಗೌರವ, ಪ್ರೀತಿ. ಕೆಲವು ದಿವಸಗಳ ಹಿಂದೆಯೇ ಹೇಳಿದೆ, ರಾಷ್ಟ್ರಕವಿ ಎನ್ನುವ ಹೆಸರಿಗೆ ನಿಜವಾದ ಅರ್ಹತೆ ಇವನಿಗೊಬ್ಬನಿಗೆ ಅಂತ. ಕಾರಣ ಸಮಗ್ರ ರಾಷ್ಟ್ರವನ್ನು ಅಷ್ಟು ಪ್ರೀತಿಸಿದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ. ಗಾಯತ್ರಿ ಮಂತ್ರಕ್ಕೆ ಶಿರಸ್ಸು ಅಂತ ಮಹಾವ್ಯಾಹೃತಿಯನ್ನು ಹೇಳ್ತೀವಿ, ಭೂರ್ಭುವಸ್ಸುವಃ ಅಂತ. ಭೂಸ್ಥಾನೀಯ ಅಂದರೆ ಯಾವುದು ನಮಗೆ ಈ ಧರಿತ್ರಿಯ ಸಮತಟ್ಟಾದ ನೆಲದ ಟೆರೆಸ್ಟ್ರಿಯಲ್ ಅಂತ ಏನು ಹೇಳ್ತೀವಿ ಆ ತಲ, ಅದು ಭೂಹು. ಆಮೇಲೆ ಭುವಃ ಅನ್ನುವಲ್ಲಿ ಅಂತರಿಕ್ಷ ಸ್ಥಾನ, ಏರಿಯಲ್ ಅಂತೀವಿ. ಟೆರೆಸ್ಟ್ರಿಯಲ್, ಏರಿಯಲ್ ಮತ್ತು ಇಥೀರಿಯಲ್ ಅಂತ, ಸ್ವಹ ಅಥವಾ ಸುವಹ ಅಂತನ್ನುವಂಥದ್ದು. ಹೀಗೆ ಔಟರ್ ಸ್ಪೇಸ್, ಟೆರೆಸ್ಟ್ರಿಯಲ್, ಏರಿಯಲ್, ಸೆಲೆಸ್ಟ್ರಿಯಲ್, ಇದು 3 ಕೂಡ ಸ್ತರದಲ್ಲಿ ಭಾರತ ದೇಶವನ್ನು ಕಂಡು ವರ್ಣಿಸಿದ ಏಕಮೇವ ದ್ವಿತೀಯ ಕವಿ ಇವನೇ. ಭೂಮಾರ್ಗದಲ್ಲಿ ರಘುವಂಶದ 4ನೇ ಸರ್ಗದಲ್ಲಿ ಪ್ರದಕ್ಷಿಣಾತ್ಮಕವಾಗಿ ಸಮಗ್ರ ಭಾರತವನ್ನು ಉತ್ತರದಿಂದ ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ ಅಂತ ಹೀಗೆ ವಿನ್ಯಾಸ ಮಾಡಿ ತೋರಿಸ್ತಕ್ಕಂಥದ್ದು ರಘುದಿಗ್ವಿಜಯದಲ್ಲಿ ಬರುತ್ತದೆ. ಆಮೇಲೆ ಅದೇ ಕಾವ್ಯದಲ್ಲಿ ರಾಮ ವಾಪಸ್ಸು ಬರುವಾಗ 13ನೇ ಸರ್ಗದಲ್ಲಿ ವಿಮಾನ ಮಾರ್ಗದಲ್ಲಿ ಸ್ವಹ ಅಂದರೆ ಮೋಡಗಳಿಗೂ ಮೇಲಿನ ಮಾರ್ಗದಲ್ಲಿ, ಸ್ವಹ ಅಂತಂದರೆ ಸೆಲೆಸ್ಟಿಯಲ್, ಆ ಮಾರ್ಗದಲ್ಲಿ ಲಂಕೆಯಿಂದ ಮೊದಲುಗೊಂಡು ಅಯೋಧ್ಯೆಯವರೆಗೆ ಬಾಣ ಬಿಟ್ಟ ಗತಿಯಲ್ಲಿ ಭಾರತ ದೇಶದ ವರ್ಣನೆಯನ್ನು ಮಾಡಿಸ್ತಾನೆ. ಅದು ನೋಡಿ ಒಳ್ಳೆ ಕುಂಡಲಿನಿ ಜಾಗರಣದಂತೆ ಅಲ್ಲಿಂದ ಮೇಲಕ್ಕೆ. ಮಧ್ಯ ಮಾರ್ಗವಾಗಿ ಮೇಘಮಾರ್ಗ, ವಾಯುಮಾರ್ಗ, ಗಾಳಿಯಲ್ಲಿ ಇರುತ್ತೋ ಅಲ್ಲಿ ಮೋಡ ಇರುತ್ತೆ, ಅಲ್ಲಿ ಮೇಘದೂತದಲ್ಲಿ ರಾಮಗಿರಿಯಿಂದ ಅಲಕಾನಗರಿಯವರೆಗೆ ಮತ್ತೊಮ್ಮೆ ಭಾರತದ ವರ್ಣನೆ ಮಾಡಿಸಿದ್ದಾನೆ. ಹೀಗೆ 3 ಸ್ತರದಲ್ಲಿ ಮಾಡಿಸಿದ್ದಾನೆ ಮಹಾಕವಿ. ಅಂಥದ್ದು ಅವನ ಪ್ರೀತಿ. ಕೇವಲ ರಘು ದಿಗ್ವಿಜಯದಲ್ಲಿ ಭಾರತವನ್ನು ಚಿತ್ರೀಕರಿಸುವುದನ್ನು ನೋಡಿದ್ರೆ ಸಾಕು. ಯಾಕೆಂದರೆ ಮೇಘದೂತದ್ದನ್ನು ಬಹಳ ವಿಸ್ತಾರವಾಗಿ ನಾನು ಒಂದು ವಾರವೇ ಹೇಳಿದ್ದುಂಟು ಇಲ್ಲಿ. ಮೊದಲಿಗೆ ನೋಡಿ, ರಘು ತನ್ನ ಪೂರ್ವ ದಿಕ್ಕಿಗೆ ಹೋಗ್ತಾನೆ, ಆಖಂಡಲ ದಿಕ್, ಇಂದ್ರನ ದಿಕ್ಕಿಗೆ ಹೋಗ್ತಾನೆ. ಅಲ್ಲಿ ಗಂಗೆಯನ್ನು ವರ್ಣಿಸ್ತಾನೆ, ಬಂಗಾಳ ಆ ಪ್ರಾಂತವನ್ನು ವರ್ಣಿಸ್ತಾನೆ, ತಾಳೆಯ ಮರಗಳು ಇರ್ತಕ್ಕಂಥ ಸಮುದ್ರದ ತೀರದ ವರ್ಣನೆ ಮಾಡ್ತಾನೆ. ಏಕೆಂದರೆ ಈ ತಾಳೆ, ತೆಂಗು ಮೊದಲಾದಂಥವು ದಕ್ಷಿಣದಿಂದ ಉತ್ತರಕ್ಕೆ ಹೋದಂಥ ಮರಗಳು. ಸಮುದ್ರದಲ್ಲಿಂದ ಅವು ಬಿದ್ದು ಆ ಅಲೆಗಳಿಗೆ ಕೊಂಡೊಯ್ಯಲ್ಪಟ್ಟು ಆ ದಡದ ಆ ಮರಳಿನಲ್ಲಿ ಬೆಳೆದಂಥವು. ತೆಂಗಾಗಲಿ ತಾಳೆಯಾಗಲಿ ಈ ಥರ ಯಾವುದನ್ನು ಪಾಮೇಸಿ ಎನ್ನುವ ಫ್ಯಾಮಿಲಿ ಇದೆಯಲ್ಲ ಬಾಟಲಿನಲ್ಲಿ, ಆ ಪಾಮೇಸಿ ಫ್ಯಾಮಿಲಿಯಲ್ಲಿ ಬರ್ತಕ್ಕಂಥವೆಲ್ಲ ಕೂಡ ಉಪ್ಪು ನೀರಿನಲ್ಲಿ, ಮರಳು ಭೂಮಿನಲ್ಲಿ ಚೆನ್ನಾಗಿ ಬೆಳೀತಕ್ಕಂಥವು. ಸಮುದ್ರದ ತೀರದಲ್ಲಿ ನಮಗೆ ಗೊತ್ತೇ ಇರತಕ್ಕಂಥದ್ದು. ತಮಿಳುನಾಡಿನಲ್ಲಿ ಕಾಣುವಷ್ಟು ತಾಳೆಯ ಮರಗಳು ಇನ್ನೆಲ್ಲೂ ಕಾಣುವುದಿಲ್ಲ. ಅಲ್ಲಿ ಸಮುದ್ರ ತೀರ, ದಕ್ಷಿಣ ಭಾರತ ಈ ತರಹ. ಈಗಲೂ ಅಷ್ಟೇ ಆ ಒಂದು ಜಾತಿಯವೆಲ್ಲ ಹೆಚ್ಚಾಗಿ ಜಾವಾ, ಸುಮಾತ್ರ, ಮಡಗಾಸ್ಕರ್, ಬೋರ್ನಿಯಾ ಈ ಕಡೆ ದ್ವೀಪಗಳಿಂದಲೇ ಬಂದದ್ದು ಅಂತ ಗೊತ್ತಾಗುತ್ತೆ. ನಮಗೆ ಪಾಮ್ ಆಯಿಲ್ ಅಂತ ಸಿಗುವುದು ಅತ್ತ ಕಡೆಯಿಂದ ಬರ್ತಕ್ಕಂಥದ್ದು ಅನ್ನೋದನ್ನು ನೆನಪಿನಲ್ಲಿಡಬೇಕು. ದಕ್ಷಿಣ ಭಾರತದಲ್ಲಿ ತಾಳೆಗರಿಗೆ ಇರುವಷ್ಟು ಪ್ರಾಶಸ್ತ್ಯ ಉತ್ತರ ಭಾರತದಲ್ಲಿ ಭೂರ್ಜಪತ್ರಕ್ಕಿದೆ. ಅಲ್ಲಿ ತಾಳೆಗರಿ ಸಿಗೋದಿಲ್ಲ, ಹಾಗಾಗಿ ಭೂರ್ಜಪತ್ರವನ್ನು ಬಳಸ್ತಾರೆ. ಇಲ್ಲಿ ಭೂರ್ಜಪತ್ರ ಸಿಗೋಲ್ಲ, ಆದ್ದರಿಂದ ತಾಳೆಗರಿಯನ್ನು ಬಳಸೋದಾಗುತ್ತದೆ. ಅದನ್ನು ವರ್ಣಿಸ್ತಾನೆ. ಕಪಿಶಾ ನದಿಯನ್ನು ದಾಟಿ ಕಳಿಂಗ ದೇಶ ಅಂದರೆ ಈ ಹೊತ್ತು ಯಾವುದು ನಮ್ಮ ಉತ್ಕಲ, ಒಡಿಸ್ಸಾ ಇದೆ, ಆ ಕಡೆಗೆ ಅವನು ಬರೋದನ್ನು ತೋರಿಸ್ತಾನೆ. ಅಲ್ಲಿ ವೀಳೆದೆಲೆಯ ದೊಣ್ಣೆಗಳಲ್ಲಿ ತೆಂಗಿನ ಮರದಿಂದ ಇಳಿಸಿದಂತಹ ಹೆಂಡವನ್ನು ಕುಡಿದರು ಅಂತ. ನಾರಿಕೇಲ ಅಂತ ಯಾವುದು ತೆಂಗಿನಕಾಯಿ ಹೇಳ್ತಾರೆ, ಅದರಲ್ಲಿ ನಾಗವಲ್ಲಿ ದಳಗಳಿಂದ ದೊನ್ನೆ ಮಾಡಿಕೊಂಡು ಪಪುಹು ಯಶಃ, ವೈರಿಗಳ ಕೀರ್ತಿಯನ್ನು ಹೀರಿದಂತೆ ಈ ಹೆಂಡವನ್ನು ಹೀರಿದರು ಅವನ ಸೈನಿಕರು ಅನ್ನುವಂಥ ಮಾತನ್ನು ಹೇಳ್ತಾನೆ.
ಆಮೇಲೆ ದಕ್ಷಿಣಕ್ಕೆ ಬರ್ತಾ ಇದ್ದಂತೆ ಅಡಕೆ ತೋಟಗಳನ್ನು, ಕಾವೇರಿ ತಾಮ್ರಪರ್ಣಿ ನದಿಗಳನ್ನು, ಮಲೆಯ ಪರ್ವತದ ಚಂದನವನ್ನು, ಪಾಂಡ್ಯರನ್ನು ಗೆದ್ದ ರೀತಿಯನ್ನು, ರಾಮಸೇತುವನ್ನು, ಸಮುದ್ರವನ್ನು ವರ್ಣಿಸ್ತಾನೆ. ಕಾಳಿದಾಸನೂ ಕೂಡ ರಾಮಸೇತುವನ್ನು ಬಿಟ್ಟಿಲ್ಲ. ಮತ್ತು ಕೇರಳಕ್ಕೆ ಹೋದಾಗ ಅಲ್ಲಿಯ ಮುರಳಾ ನದಿ, ಅಲ್ಲಿಯ ಕೇದಿಗೆ ಹೂಗಳು, ಮತ್ತು ರಾಜತಾಲಿ ಅಂತಕ್ಕಂಥದ್ದು, ಶ್ರೀತಾಲ ಅಂತ ಕರೀತಾರೆ. ಅದು ಮಾರುದ್ದದ ಗರಿಗಳನ್ನು ಬಿಡ್ತಕ್ಕಂಥದ್ದು, ಅಂಗೈ ಅಗಲ ಇರುತ್ತೆ ಆ ಗರಿಗಳು. ತಾಲ ಮತ್ತು ಶ್ರೀತಾಲ ಅಂತ ಎರಡು ವಿಧವಾದಂಥ ತಾಲ ವೃಕ್ಷಗಳು, ಅದನ್ನು ಅವನು ಗಮನಿಸಿಕೊಂಡಿದ್ದ, ಅದನ್ನು ಬರೀತಾನೆ. ಮತ್ತು ಒಂದು ರೀತಿಯಾದಂಥ ಹುಲ್ಲುಗಳು, ಶೋಲ ಅಂತ ಕರೀತಾರಲ್ಲ, ಅಲ್ಲಿ ಇರ್ತಕ್ಕಂಥ ಹುಲ್ಲುಗಾವಲುಗಳು, ಅಲ್ಲಿ ಬೆಳೀತಕ್ಕಂಥ ಖರ್ಜೂರಿ ಅನ್ನುವ ಹುಲ್ಲಿನ ವೆರೈಟಿ, ಅದರ ಬಗ್ಗೆ, ಮತ್ತು ಬೆಟ್ಟಗಳ ತಪ್ಪಲು, ಪಶ್ಚಿಮ ಘಟ್ಟಗಳು, ಪರಶುರಾಮ ಕ್ಷೇತ್ರ, ಅವುಗಳ ವರ್ಣನೆ ಮಾಡಿ ಅಪರ ಅಂತ ಗೋವಾ ಕಡೆಗೆ ಬರ್ತಾನೆ. ಕಾಳಿದಾಸ ಕರ್ನಾಟಕದಲ್ಲಿ ಕೂಡ ಓಡಾಡಿದ್ದ. ಅವನ ರಘುವಂಶದಲ್ಲಿ ನಮ್ಮ ಕರ್ನಾಟಕದ ಮಹಾಬಲೇಶ್ವರ ಕ್ಷೇತ್ರ ಗೋಕರ್ಣದ ಉಲ್ಲೇಖ ಉಂಟು. ಅವನ ಕಾವ್ಯಕ್ಕೆ ನಮ್ಮವರು ಏರಿದ್ದಾರೆ, ಅವನ ಕಾವ್ಯದಲ್ಲಿ ದಾಖಲೆಯಾಗಿದ್ದಾರೆ ಅನ್ನೋದೊಂದು ಸಂತೋಷವಾಗುವಂಥ ವಾರ್ತೆ. ಆಮೇಲೆ ಪಶ್ಚಿಮದ ಕಡೆ ಹೋಗುವಾಗ ಗುಜರಾತಿನ ಕಡೆಗೆ ಬಂದು ಅಲ್ಲಿಂದ ಕಾಪಿಶಾಯಿನಿ ಇತ್ಯಾದಿ ದ್ರಾಕ್ಷಿಯನ್ನು ಬೆಳೀತಕ್ಕಂಥ ಕಾಬೂಲಿನವರೆಗೆ, ಕುಭಾ ಅಂತ ಯಾವ ನದಿ ಇದೆ, ಕಾಬೂಲ್ ಅಂತ ಈ ಹೊತ್ತು ಕರೀತಾರೆ, ಆ ನದಿ, ಅಲ್ಲಿ ಪಾರಸೀಕರನ್ನು ರಘು ಗೆದ್ದದ್ದು. ಅಲ್ಲಿಯೇ ವಂಶು ನದಿ ತೀರದಲ್ಲಿಯೇ ಈ ಚಂದ್ರಗುಪ್ತ ವಿಕ್ರಮಾದಿತ್ಯ ಪಾರಸೀಕರನ್ನು, ಹೂಣರನ್ನು ಎಲ್ಲ ಗೆದ್ದದ್ದು, ಶಕರನ್ನು ಗೆದ್ದದ್ದು, ಶಕಾರಿ ಎನ್ನುವ ಹೆಸರು ಪಡೆದದ್ದು ಅಂತೆಲ್ಲ ಇತಿಹಾಸ ಬರುತ್ತದೆ. ಮತ್ತು ಕಂಬೋಜ ಅಂತಂದರೆ ಕಾಂಬೋಡಿಯಾ ಅಂತ ತುಂಬ ಜನ ಅಂದ್ಕೊಳ್ತಾರೆ, ಅದನ್ನು ಕಂಬುಜ ಅಂತ ಕರೀತಾ ಇದ್ರು. ಇತ್ತ ಕಡೆ ಬರ್ತಕ್ಕಂಥದ್ದು ಕಾಂಬೋಜ, ಅಂದರೆ ಇರಾಕ್, ಇರಾನ್ ಆ ಒಂದು ಆಸುಪಾಸಿಗೆ, ಅಲ್ಲಿವರೆಗೂ ಭಾರತ ವಿಸ್ತಾರವಾಗಿತ್ತು. ಅಲ್ಲಿಗೆ ಹೋಗಿ ಉತ್ತರ ಕೋಸಲ ಅಂತಲೂ ಕರೀತಾರೆ. ಇವತ್ತಿನ ಅಫ್ಘಾನಿಸ್ತಾನ ಅಲ್ಲಿಯೇ ಇರ್ತಕ್ಕಂಥದ್ದು ಉತ್ತರ ಕೋಸಲ. ಉತ್ತರ ಕುರು ಈ ಕಡೆಗೆ ಶಿಮ್ಲಾಯಿಂದ ಮೇಲಕ್ಕೆ ಬರುತ್ತೆ. ಅಂದರೆ ನಮ್ಮಲ್ಲಿ ನೋಡಿ, ಆ ಕಡೆ ಪಾಕಿಸ್ತಾನ ಅದನ್ನು ಮೊದಲು ಕರೀತಾ ಇದ್ದದ್ದು, ಅಲ್ಲೆಲ್ಲ ಬಾಲ್ಹೀಕ, ಮದ್ರ, ಕೇಕಯ್ಯ ಮತ್ತು ಗಂಧಾರ, ಬಾಲ್ಹೀಕ, ಕೇಕಯ್ಯ, ಮದ್ರ, ಗಂಧಾರ, ಆ ಕಡೆಗೆ ಕಾಂಬೋಜ ಕೂಡ ಬರುತ್ತೆ. ಅಲ್ಲಿಯ ಕಾಂಬೋಜ ಅಶ್ವಗಳು ಬಹಳ ಪ್ರಸಿದ್ಧ, ಅರೇಬಿಯನ್ ಹಾರ್ಸಸ್ ಅಂತ ಏನು ಕರೀತಾರೆ, ಅವುಗಳ ಒಂದು ಉಲ್ಲೇಖವನ್ನು ಮಾಡ್ತಾನೆ. ಆ ಕುದುರೆಗಳನ್ನು ಕಪ್ಪ ಕಾಣಿಕೆ ಕೊಟ್ಟಿದ್ದನ್ನು ಕೂಡ ಹೇಳ್ತಾನೆ. ಮತ್ತು ಉತ್ತರ ಕೋಸಲದಿಂದ ಮೇಲಕ್ಕೆ ಹೋಗಿ ಅಂತಂದರೆ ಹತ್ತಿರ ಕಾಶ್ಮೀರವನ್ನು ದಾಟಿ ಆ ಕಡೆಗೆ ಬಂದು ಹಿಮಾಲಯಕ್ಕೆ ಹೋಗೋದು. ಅಲ್ಲಿ ಕಿರಾತ ಸೈನ್ಯವನ್ನು ಗೆದ್ದದ್ದು. ಮತ್ತು ಕಿನ್ನರ ಜಯ, ತ್ರಿವಿಷ್ಟಪ, ಚೈನಾ, ಆ ಒಂದು ಪ್ರಾಂತ ಅಲ್ಲಿ ಬರುತ್ತೆ. ಅಲ್ಲಿಯ ಕಸ್ತೂರಿ ಮೃಗಗಳ ಉಲ್ಲೇಖವನ್ನು ಕೂಡ ಚೆನ್ನಾಗಿ ಮಾಡ್ತಾನೆ. ಈಗಲೂ ಕಸ್ತೂರಿ ಮೃಗಾದಿಗಳು ಅಲ್ಲಿಯೇ ಸಿಗತಕ್ಕಂಥದ್ದು. ಮತ್ತು ಹಾಗೆಯೇ ಬಂದು ನೇಪಾಳ ಹತ್ತ ಕಡೆಯಿಂದ ಬಂದು ಪ್ರಾಗ್ಜ್ಯೋತಿಷಪುರ ಅಂದರೆ ಅಸ್ಸಾಂ ಆ ಕಡೆಗೆ, ಅಲ್ಲಿ ಕಾಮರೂಪಕ್ಕೆ ಹಾಗೆ ಬಂದು ವಾಪಸ್ಸು ಅವನು ಅಯೋಧ್ಯೆಗೆ ಬಂದದ್ದು, ಅದನ್ನು ವರ್ಣಿಸಿದ್ದಾನೆ. ಇದು ಮಾತ್ರವಲ್ಲದೆ ರಾಜರುಗಳ ವರ್ಣನೆಯ ನೆವದಿಂದ ರಘುವಂಶದ 6ನೇ ಸರ್ಗದಲ್ಲಿ ಇಂದುಮತಿ ಸ್ವಯಂವರದಲ್ಲಿ ಮತ್ತೆ ಭಾರತವನ್ನು ವರ್ಣಿಸ್ತಾನೆ. ಮೊದಲಿಗೆ ಉತ್ತರ ಭಾರತದ ಮಗಧೇಶ್ವರನನ್ನು, ಪುಷ್ಪಪುರ ಅವನ ರಾಜಧಾನಿ, ಪಾಟಲಿಪುತ್ರ ಅಂತ ಹೆಸರಾದದ್ದು, ಪಾಟಲ ಪುಷ್ಪಗಳಿಂದ ಸಮೃದ್ಧವಾದಂಥದ್ದು, ಹಾಗಾಗಿ ಅದನ್ನು ವರ್ಣಿಸ್ತಾನೆ. ಮತ್ತು ಪೂರ್ವದ ಅಂಗರಾಜನನ್ನು ವರ್ಣಿಸ್ತಾನೆ. ಆಮೇಲೆ ಮಧ್ಯ ಭಾರತದ ಅವಂತಿನಾಥ ಅಂದರೆ ಉಜ್ಜಯಿನಿ, ಅಲ್ಲಿಯವನನ್ನು ವರ್ಣಿಸ್ತಾನೆ. ಮತ್ತು ಅನೂಪ ಅಂದರೆ ಈ ಕಡೆ ಲಾಟ, ಕರಹಾಟ, ಘೂರ್ಜರ ಅಲ್ಲಿಗೆ ಬರುತ್ತೆ, ಗುಜರಾತ್, ಆ ಅನೂಪರಾಜನನ್ನು ವರ್ಣಿಸ್ತಾನೆ. ಮತ್ತು ನಾರ್ತ್ ವೆಸ್ಟ್ ದೆಹಲಿ ಹತ್ತಿರಕ್ಕೆ ಬರ್ತಕ್ಕಂಥ ಶೂರಸೇನಾಧಿಪತಿಯನ್ನು ವರ್ಣನೆ ಮಾಡ್ತಾನೆ. ಮಧುರೆ, ಯಮುನೆ, ಗೋವರ್ಧನ ಪರ್ವತ ಅವುಗಳನ್ನು ಹೇಳ್ತಾನೆ. ಮತ್ತು ಸೌತ್ ವೆಸ್ಟ್ ಅಂದರೆ ಈ ಮೂಲೆಗೆ ಯಾವುದನ್ನು ಆಗ್ನೇಯ ಮೂಲೆ ಅಂತೀವಿ, ಆ ಕಡೆಗೆ ಕಳಿಂಗನಾಥನನ್ನು ವರ್ಣನೆ ಮಾಡ್ತಾನೆ. ಆಮೇಲೆ ದಕ್ಷಿಣ ಭಾರತಕ್ಕೆ ಬಂದು ಉರಗಪುರ ಅಂದರೆ ನಾಗಪುರ ಅಂತ ಕರೀತಾರೆ. ಮೊದಲು ಪಾಂಡ್ಯರ ರಾಜಧಾನಿಯಾದ ಮಧುರೆಯನ್ನು ನಾಗಪುರ ಅಂತ ಕರೀತಾ ಇದ್ರು, ಆಮೇಲೆ ಅದಕ್ಕೆ ಮಧುರೆ ಎನ್ನುವ ಹೆಸರು ಬಂತು ಅಂತ ತಮಿಳು ಶಾಸ್ತ್ರ ಕಾವ್ಯಗಳಿಂದ ಕೂಡ ಗೊತ್ತಾಗುತ್ತೆ. ಪಾಂಡ್ಯ ದೇಶ ಮತ್ಸ್ಯಲಾಂಛನದ್ದು, ಅದನ್ನು ವರ್ಣಿಸ್ತಾನೆ. ಮತ್ತು ವಿಂಧ್ಯ, ವೀಳ್ಯದೆಲೆ, ಅಡಿಕೆ, ಚಂದನ ಇವುಗಳನ್ನೆಲ್ಲ ಮತ್ತೆ ವರ್ಣಿಸ್ತಾನೆ. ಕಾಳಿದಾಸ ನಮ್ಮ ಕವಿಗಳ ಪೈಕಿನೇ ಮೊದಲು ಎಲೆ ಅಡಿಕೆಯನ್ನು ವರ್ಣಿಸಿದಂಥವನು. ಅದಕ್ಕೆ ಮುಂಚೆ ಯಾವ ಭಾರತೀಯ ಕವಿ ಕೂಡ ವೀಳ್ಯದೆಲೆ, ಅಡಿಕೆ ಇತ್ಯಾದಿಗಳ ವರ್ಣನೆ ಮಾಡಿರಲಿಲ್ಲ. ಅಂದರೆ ಇಂಥ ಒಳ್ಳೆಯ ರಸಮಯವಾದ ಚಟಕ್ಕೂ ಕೂಡ ಕಾಳಿದಾಸ ಆಕರವಾಗಿ ಬರ್ತಾನೆ. ಗುಪ್ತರ ಶಾಸನವೊಂದರಲ್ಲಿ ಬರುತ್ತೆ, ಅದು ಕಾಳಿದಾಸನ ಪ್ರಭಾವದಿಂದಲೇ ರಚಿತವಾದದ್ದು ಅನ್ನೋದು ನಮಗೆ ಗೊತ್ತಾಗುತ್ತದೆ. ಹೀಗೆ
ಎಷ್ಟು ನೋಡಿದರೂ ಕೂಡ ಕಾಳಿದಾಸನ ಸ್ವಾರಸ್ಯಗಳು ಅಲ್ಪ ಸ್ವಲ್ಪವಲ್ಲ, ಯಥೇಷ್ಟವಾಗಿ ಕಾಣತಕ್ಕಂಥದ್ದಾಗಿವೆ. ಹೀಗಾಗಿ ಇನ್ನು ಅವನ ಲಲಿತ ಕಲಾ ಕೌಶಲ ಎಂಥದ್ದು ಅನ್ನೋದನ್ನು ಗಮನಿಸೋಣ. ಅದು ಬಹಳ ದೊಡ್ಡದಾದದ್ದು. ಅವನು ಎಷ್ಟೊಂದು ಕೆಲಸವನ್ನು ಅಲ್ಲಿ ಮಾಡಿದ್ದಾನೆ ಅನ್ನೋದಕ್ಕೆ ಕೆಲವೊಂದು ದೃಷ್ಟಾಂತಗಳನ್ನು ಮಾತ್ರ ನಾನು ಕೊಡುವುದಾಗುತ್ತದೆ. ಲಲಿತ ಕಲೆಗಳಲ್ಲೆಲ್ಲ ಕಾವ್ಯಕಲೆ ಅತ್ಯಂತ ಮಹನೀಯವಾದದ್ದು, ಕಮನೀಯವಾದದ್ದು ಅಂತ ಗೊತ್ತಿದೆ. ಪೊಯೆಟ್ರಿ ಇಸ್ ದಿ ಫೈನೆಸ್ಟ್ ಫಾರ್ಮ್ ಆಫ್ ಆರ್ಟ್ ಅನ್ನುವ ಗಾದೆ ಮಾತೆ ಉಂಟು ಇಂಗ್ಲೀಷ್ನಲ್ಲಿ. ಆ ಬಗ್ಗೆ ಅವನು ವಾಗರ್ಥಾವಿವ ಸಂಪೃಕ್ತವು ಅನ್ನುವ ಪದ್ಯದಲ್ಲಿಯೇ ಎಲ್ಲವನ್ನ ಹೇಳಿಬಿಟ್ಟಿದ್ದಾನೆ. ಕಾಳಿದಾಸನ ಕಾವ್ಯದಲ್ಲಿ ಕಾವ್ಯಕಲೆಯ ಬಗ್ಗೆ ಪ್ರತ್ಯೇಕವಾಗಿ ಹೇಳದೇ ಇರೋದಕ್ಕೆ ಕಾರಣ ಅವನೇ ಅಲ್ಲಿಗೆ ದೊಡ್ಡ ದೃಷ್ಟಾಂತವಾಗಿದ್ದಾನೆ. ರಸ ಸಿದ್ಧಾಂತದ ಹೃದಯವನ್ನೇ ರಮ್ಯಾಣಿ ವೀಕ್ಷ್ಯ ಮಧುರಂಶ್ಚ ನಿಶಮ್ಯ ಶಬ್ದಾಂ ಪರ್ಯುತ್ಸುಕೀ ಭವತಿ ಯತ್ಸುಖಿತೋಪಿ ಜಂತು ತಚ್ಚೇತಸಾ ಸ್ಮರತಿ ನೂನಮ ಬೋಧಪೂರ್ವಂ ಭಾವಸ್ಥಿರಾಣಿ ಜನನಂತರ ಸುಹೃದಾನಿ ಎನ್ನುವ ಪದ್ಯದಲ್ಲಿ ಹೇಳಿದ್ದಾನೆ. ಇಡೀ ಕಲೆಯ ಸಿದ್ಧಾಂತವೇ ಅಲ್ಲಿ ಅಡಗಿದೆ. ಸುಂದರವಾದದ್ದನ್ನು ನೋಡಿ, ರಮಣೀಯವಾದದ್ದನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾದರೂ ಏನೋ ಒಂದು ಖೇದ ಆಗುತ್ತೆ. ಇದನ್ನು ಶೇಕ್ಸ್ಪಿಯರ್ ಜೆಸ್ಸಿಕಾ ಅನ್ನುವ ಒಂದು ಪತ್ರದ ಮೂಲಕವಾಗಿ ತನ್ನ ಮರ್ಚೆಂಟ್ ಆಫ್ ವೆನಿಸ್ನಲ್ಲಿ ಹೇಳಿಸ್ತಾನೆ. ಐ ಆಮ್ ನಾಟ್ ಆಲ್ವೇಸ್ ಹ್ಯಾಪಿ ವೆನ್ ಐ ಹಿಯರ್ ಟು ಗುಡ್ ಮ್ಯೂಸಿಕ್ ಅನ್ನುವಂಥ ಮಾತು. ಈ ಥರದ್ದು ಬೇಕಾದಷ್ಟು ಪಾಶ್ಚಾತ್ಯರಲ್ಲಿ ಕಾಣಿಸುತ್ತೆ ಅಲ್ಲಲ್ಲಿ ಸಂವಾದಗಳು. ಅದು ಏನು, ತುಂಬ ಒಳ್ಳೆಯ ಕಲೆಯನ್ನು ಕೇಳಿದಾಗ, ಆಸ್ವಾದಿಸಿದಾಗ, ಕಂಡಾಗ ನಮಗೆ ಸಂತೋಷ ಅಂತ ಆಗೋಲ್ಲ. ಅದು ಏನೋ ಒಂದು ಕಾಂದಿಶೀಕತೆ, ಒಂದು ಡಿವೈನ್ ಮೆಲಂಕಲಿ ಉಂಟಾಗುತ್ತೆ. ಬಹಳ ಅದ್ಭುತವಾದ ಹಿಮಾಲಯವನ್ನು, ಪ್ರಕೃತಿ ಸೌಂದರ್ಯವನ್ನು ಕಂಡಾಗ ನಮಗೆ ಚಪ್ಪಾಳೆ ತಟ್ಟಿ ನಗಬೇಕು ಅಂತ ಅನಿಸುತ್ತಾ. ನಾವು ಸಂತೋಷವಾಗಿದ್ದೀವಿ ಅಂತ ಅನ್ಸೋದಿಲ್ಲ, ಅದರೊಳಗೆ ಕರಗಿ ಹೋಗಬೇಕು ಅಂತ ಅನಿಸುತ್ತೆ. ನನ್ನ ಸ್ನೇಹಿತರು ವಿದ್ವದ್ ಮಿತ್ರರಾದ ಮಹೇಶ್ ಅಡ್ಕೋಳಿ ಅವರು ಹೇಳಿದರು, ಒಮ್ಮೆ ಅವರ ವಿದ್ಯಾರ್ಥಿಗಳನ್ನೆಲ್ಲ ಕರ್ಕೊಂಡು ಕೊಡಚಾದ್ರಿಗೆ ಹೋಗಿದ್ದಾಗ ಆ ಬೆಟ್ಟದಿಂದ ನೋಡಿದಾಗ ನಿಮಗೇನು ಅನುಭವ ಆಯಿತು ಅಂದರೆ ಸತ್ತೋಗ್ಬಿಡಬೇಕು ಅಂತ ಅನಿಸ್ತಾ ಇತ್ತು ಅಂತಂದ್ರಂತೆ. ಕೆಟ್ಟ ಅರ್ಥದಲ್ಲಿ ಅಲ್ಲ, ಅಲ್ಲಿಂದ ಬಿದ್ದು ಹಾರಿ ಆತ್ಮಹತ್ಯೆ ಮಾಡಿಕೊಂಡು ಆ ಪ್ರಕೃತಿಯ ಅಖಂಡತೆಯ ಜೊತೆಗೆ ಒಂದಾಗಬೇಕು ಅಂತ. ಸಮಥಿಂಗ್ ಲೈಕ್ ಡಿವೈನ್ ಡಿಜೆಕ್ಷನ್, ದಿವ್ಯ ಜುಗುಪ್ಸೆ ಕಲೆಯಿಂದ ಆಗಬೇಕಾದದ್ದು. ಈ ಬಾಳು ಅಲ್ಪವಾದದ್ದು, ಅದು ಮಹತ್ತಾದದ್ದು ಅನ್ನುವ ಭೂಮಾನುಭೂತಿ, ಯೋ ವೈ ಭೂಮಾ ತತ್ಸುಖಂ ನಾಲ್ಪೇ ಸುಖಮಸ್ತಿ ಅನ್ನುವ ಭಾವ ಬರಬೇಕು. ಕುವೆಂಪು ಅವರ ಭೂಮಾನುಭೂತಿ, ಭವ್ಯತಾ ಮೀಮಾಂಸೆಗೆ ಸಂಬಂಧಪಟ್ಟಂಥ ಲೇಖನಗಳನ್ನು ಓದಿದಾಗ ಈ ಭಾವ ಎಂಥದ್ದು ಅನ್ನೋದನ್ನು ಅವರು ವಿವರಣೆ ಮಾಡ್ತಾರೆ. ಹಾಗೆ ಬರಬೇಕಾಗುತ್ತದೆ. ಅದನ್ನು ಕಾಳಿದಾಸ ಹೇಳ್ತಾ ಇದ್ದಾನೆ. ಅದು ಯಾಕೆ ಹಾಗಾಗುತ್ತೆ? ತಚ್ಚೇತಸಾ ಸ್ಮರತಿ ನೂನಂ ಅಬೋಧಪೂರ್ವಂ ಭಾವಸ್ಥಿರಾಣಿ ಜನನಾಂತರ ಸುಹೃದಾನಿ. ಅಂದರೆ ನಮ್ಮ ಅಂತರಂಗದಲ್ಲಿ ಜನ್ಮ ಜನ್ಮಾಂತರದ ಯಾವುದೋ ಒಂದು ಪರ್ಫೆಕ್ಷನ್ ಇದೆ, ಅದರ ಸ್ಮೃತಿಯಿಂದಲೇ ನಾವು ಬದುಕ್ತಾ ಇದ್ದೀವಿ. ಅಂದರೆ ಆ ಅಂತರಂಗದ ಪೂರ್ಣವಾದ ಬ್ರಹ್ಮಾನಂದ ಅಂತ ಯಾವುದೋ ಇದೆಯಲ್ಲ, ಅದು ನಮಗೆ ಎಚ್ಚರದಲ್ಲಿ ಇಂದ್ರಿಯಗಳು ಪರಾಂಚಿ ಖಾನಿ ಹೊರಹೊರಗೆ ಇದ್ದಾಗ ಗೊತ್ತಾಗೋಲ್ಲ, ಒಳೊಳಗೆ ಸರಿದಾಗ ಸುಷುಪ್ತಿಯ ಆನಂದದಲ್ಲಿ ಗೋಚರವಾಗ್ತಾ ಇವೆ. ಎಚ್ಚರದಲ್ಲಿ ಆಗ್ತಾ ಇಲ್ಲ. ಅಯ್ಯೋ ಹೋಯಿತೆ ಆ ಲೋಕ, ಅಯ್ಯೋ ಬಂದಿತೆ ಈ ಲೋಕ, ಆ ನಾಕ ಹೋಯಿತು, ಅಯ್ಯೋ ಹೋಯಿತೆ ಆ ನಾಕ, ಅಯ್ಯೋ ಬಂದಿತೆ ಈ ಲೋಕ ಅಂತ ಆ ಕಿಂದರ ಜೋಗಿಯಲ್ಲಿ ಮಕ್ಕಳು ಗೋಳಾಡ್ತಾರಲ್ಲ, ಆ ರೀತಿ ನಮಗೂ ಗೋಳಾಡುವಂಥ ಪರಿಸ್ಥಿತಿ ಬರುತ್ತದೆ. ಅದನ್ನು ಕವಿ ಹೇಳ್ತಾ ಇದ್ದಾನೆ. ಹೀಗೆ ಕಲೆಯ ಮೀಮಾಂಸೆಯನ್ನು ಹೇಳೋದ್ರಿಂದ ಮೊದಲುಗೊಂಡು ಪ್ರತಿಯೊಂದನ್ನು ಬೇಕಾದಷ್ಟು ವಿವರಗಳನ್ನು ಹೇಳ್ತಾನೆ ಅನ್ನೋದಕ್ಕೆ ಮೊದಲಿಗೆ ಸಂಗೀತವನ್ನು ನೋಡೋಣ. ಕಾಳಿದಾಸನಿಗೆ ಒಳ್ಳೆಯ ತಂತ್ರಿವಾದ್ಯದ ಜ್ಞಾನ ಇತ್ತು ಅಂತ ಗೊತ್ತಾಗುತ್ತದೆ. ವೀಣೆ, ಆ ವೀಣೆಯ ಬಗ್ಗೆ ಹೇಳ್ತಾನೆ. ಅವನು ಯಕ್ಷಿ ಮೇಘದೂತದಲ್ಲಿ ವೀಣೆಯನ್ನು ಉತ್ಸಂಗೇವ ಮಲಿನವಸನೆ ಸೌಮ್ಯ ನಿಕ್ಷಿಪ್ಯ ವೀಣಾಂ ಅನ್ನುವ ಪದ್ಯದಲ್ಲಿ ಹೇಳ್ತಾನೆ. ಮಡಿಲಿನಲ್ಲಿ ವೀಣೆಯನ್ನು ಇಟ್ಟುಕೊಂಡು ಮದ್ಗೋತ್ರಾಂಕಂ, ತನ್ನ ಹೆಸರು ಮುದ್ರಿಕೆ ಇರತಕ್ಕಂಥ ರಚನೆಯನ್ನು, ವರ್ಣಕವನ್ನು ಹಾಡ್ತಾ ಇದ್ದಿರಬೇಕು. ಅವಳಿಗೆ ಇವನ ನೆನಪಾಗಿಬಿಟ್ಟು, ಅವನ ಮುದ್ರಿಕೆ ಬಂದ ತಕ್ಷಣ ಗಂಡನ ನೆನಪಾಗಿಬಿಟ್ಟು ಹೇಳೋಕ್ಕಾಗದೆ ಮೂರ್ಛನಾಂ ವಿಸ್ಮರಂತಿ, ಆ ರಾಗದ ಆರೋಹಣ ಅವರೋಹಣವನ್ನೇ ಮರೆತು ಬಿಡ್ತಾ ಇದ್ದಾಳೆ ಎನ್ನುವಂಥ ಪರಿಸ್ಥಿತಿ ಬಂದಿದೆ ಎನ್ನುವುದನ್ನು ಹೇಳ್ತಾ ಇದ್ದಾನೆ. ಮತ್ತು ಅಜ ಇಂದುಮತಿಯನ್ನು ಕೈವೀಣೆ ತೆಗೆದುಕೊಂಡಂತೆ ಲಾಲಿಸ್ತಾ ಇದ್ದ ಅನ್ನುವ ಮಾತು ಬರುತ್ತೆ. ವಲ್ಲಕಿ ಎನ್ನುವಂಥ ಒಂದು ವೀಣೆಯ ಉಲ್ಲೇಖ ಋತ್ಸಂಹಾರದಲ್ಲಿ ಬರ್ತದೆ. ಮತ್ತು ಆ ಸಿದ್ಧರು ಮೇಘದೂತದಲ್ಲಿ ವೀಣೆಯನ್ನು ನುಡಿಸಿಕೊಂಡು ಹೋಗ್ತಾ ಇದ್ದವರು ಮೋಡ ಬಂದ ತಕ್ಷಣ ಅದರ ನೀರಿನ ತುಂತರಿನ ಕಾರಣ ಅದಕ್ಕೆ ಶ್ರುತಿ ವ್ಯತ್ಯಾಸ ಆಗ್ಬೋದು ಅಂತ ವೀಣಿಬಿಹಿ ಅಂತ ವೀಣೆಯನ್ನು ಹಿಡ್ಕೊಂಡವರು ವೀಣಿಗಳು. ಆ ವೀಣಾ ವಾದಕರಾದ ಸಿದ್ಧರು ಮೇಘಕ್ಕೆ ಗಾಬರಿಯಿಂದ ದಾರಿ ಬಿಟ್ಟುಕೊಡುವಂಥ ಚಿತ್ರಣವನ್ನು ಕೊಡ್ತಾನೆ. ನೀರು ಬಿದ್ದರೆ ಶ್ರುತಿ ಹೋಗುತ್ತೆ ವೀಣೆಗೆ ಅಂತ ಅನ್ನೋದು ವೀಣಾವಾದಕರಿಗಲ್ಲದೆ ವೀಣಾ ರಸಿಕರಿಗೂ ಗೊತ್ತಾಗೋದಿಲ್ಲ.
ಇವೆಲ್ಲ ನೋಡಿದಾಗ ಕಾಳಿದಾಸನಿಗೆ ವೀಣೆಯಲ್ಲಿ ಒಳ್ಳೆಯ ಪರಿಚಯ ಇದ್ದಿರಬೇಕು ಅಂತ ಗೊತ್ತಾಗುತ್ತದೆ. ಕೊಳಲಿನ ಬಗ್ಗೆ ಹಲವು ಬಾರಿ ಹೇಳ್ತಾನೆ. ಕೀಚಕ ಅಂತನ್ನುವಂಥ ಒಂದು ತೆಳ್ಳಗೆ ಇರುವ ಬಿದಿರಿನ ವೆರೈಟಿ ಉಂಟು, ಬಿದಿರಿನ ಪ್ರಭೇದ. ಅಲ್ಲಿ ಒಳ್ಳೆಯ ಕೊಳಲುಗಳನ್ನು ಮಾಡಬಹುದು, ಬಾನ್ಸುರಿಗಳನ್ನು. ಅವುಗಳಲ್ಲಿ ತುಂಬಿಗಳು ಭ್ರಮರಗಳು ರಂಧ್ರ ಮಾಡಿದರೆ ಗಾಳಿ ಬೀಸಿದಾಗ ಯಃಪೂರಯನ್ ಕೀಚಕ ರಂಧ್ರ ಭಾಗೈ ಅಂತನ್ನುವ ಮಾತನ್ನು ಮೇಘದೂತ ಕುಮಾರ ಸಂಭವದಲ್ಲಿ ಹೇಳ್ತಾನೆ. ಮತ್ತು ಮೇಘದೂತದ ಪೂರ್ವಮೇಘದ ಕಟ್ಟಕಡೆಯಲ್ಲಿ ಆ ಕಿನ್ನರಿಯರ ಆಲಾಪನೆಗೆ ಈ ಬಿದಿರಿನ ಟೊಳ್ಳಿನ ಒಳಗೆ ಗಾಳಿ ಹೋಗಿ ಬರ್ತಕ್ಕಂಥದ್ದು ಶ್ರುತಿಯಾಗುತ್ತದೆ ಅಂತ ಹೇಳ್ತಾನೆ. ರಘುವಂಶದ 2ನೇ ಸರ್ಗದಲ್ಲಿ ಕಿನ್ನರಿಯರು ಈ ಶ್ರುತಿಯನ್ನು ಇಟ್ಟುಕೊಂಡು ದಿಲೀಪನ ಯಶಸ್ಸನ್ನು ಗಾನ ಮಾಡ್ತಾ ಇದ್ರು ಅನ್ನುವಂಥ. ಹೌದು, ರಘುವಂಶದ ಮಾತು ಇದು. ಅದನ್ನು ಹೇಳ್ತಾನೆ. ಈ ತರಹ ಅವನ ವೇಣುವಾದನದ ಒಂದು ಸೂಕ್ಷ್ಮಜ್ಞತೆ ಕಾಣಿಸುತ್ತದೆ. ಎಲ್ಲ ಬಿದಿರಿನಲ್ಲಿ ಕೊಳಲು ಮಾಡೋಕ್ಕಾಗೋದಿಲ್ಲ, ಕೆಲವೇ ಬಿದಿರುಗಳಲ್ಲಿ ಮಾಡಬಹುದು. ಆ ನಿಸರ್ಗ ಸಹಜವಾಗಿ ಅವುಗಳಲ್ಲಿ ವೇಣುತ್ವ ಬರತಕ್ಕಂಥದ್ದು ಮತ್ತು ಅದರ ಮೂಲಕ ಉಂಟಾಗತಕ್ಕಂಥ ಶ್ರುತಿ ಮಾಧುರ್ಯ, ಈ ಸಹಜವಾದ ಪ್ರಾಕೃತಿಕವಾದ ಕೊಳಲಿಗೆ ಮೋಡದ ಗಂಭೀರವಾದಂಥ ಗುಡುಗಿನ ಮೃದಂಗ ಶಬ್ದವೂ ಸೇರಿಕೊಂಡು ಆ ಕಿನ್ನರಿಯರ ಗಾನವೂ ಮೇಳವಿಸಿದರೆ ಎಂಥ ಒಳ್ಳೆಯ ಸಂಗೀತವಾಗುತ್ತದೆ ಅನ್ನುವಾಗ ಒಂದು ಶ್ರುತಿವಾದ್ಯ, ಒಂದು ಲಯವಾದ್ಯ ಮತ್ತು ಒಂದು ಗೀತ, ಹೀಗೆ ಮಿನಿಮಮ್ 3 ಬೇಕು. ತ್ರಿಭಿರ್ಗೀತಂ ಅಂತಲೇ ಗಾದೆ ಉಂಟು, ಅದನ್ನು ಅವನು ತೋರ್ಪಡಿಸ್ತಾನೆ. ಮತ್ತು ಪಾರ್ವತಿಯ ಕಂಠ ಮಾಧುರ್ಯದ ಮುಂದೆ ಕೋಗಿಲೆಯ ಧ್ವನಿ ಶ್ರುತಿ ಮಾಡದ ತಂತ್ರಿವಾದ್ಯದಾಗಿತ್ತು ಅಂತ ನಾವು ಹೋಲಿಕೆ ಕೊಡ್ತಾನೆ. ಆ ಶ್ರುತಿ ಸಾರಣೆಯ ಬಗ್ಗೆ ಗೊತ್ತಾಗುತ್ತದೆ. ಮತ್ತು ವಿಕ್ರಮೋರ್ಷಿದಲ್ಲಿ ಒಂದು ಕಡೆ ತೇನಾ ಅಂತನ್ನುವಂಥ ತೇನಾ ಖಂಡಾಂತೆ ಚರ್ಚರಿ ಅಂತ ಸೂಚನೆಯನ್ನು ರಂಗ ಸೂಚನೆ ಕೊಡ್ತಾನೆ. ತೇನಾ ಅಂತನ್ನುವಂಥದ್ದು ಈ ಸ್ತೋಭಗಳು ಸಂಗೀತದಲ್ಲಿ ಬಳಸ್ತಕ್ಕಂಥವು. ಸಾಮದಲ್ಲಿ ಹಾವು ಹಾ ಹುವಾ ಹೌ ಅಂತ ಹೀಗೆ ಬರುವಂಥ ಸ್ತೋಭಗಳು, ಸಂಗೀತದಲ್ಲಿ ತರನನನ ತಾನಾನ ಹೀಗೆ ಬಳಸ್ತಕ್ಕಂಥದ್ದು ಯಾವುದಿದೆ ಅದಕ್ಕೆ ಸಂವಾದಿಯಾಗದ್ದು. ಅಂದರೆ ಆ ತೇನ ಅಂತನ್ನುವುದು ಏಕಾರ ಆಕಾರಗಳ ಮೂಲಕ, ಮೃದುವಾದಂಥ ವ್ಯಂಜನಗಳ ಮೂಲಕ ರಾಗಕ್ಕೆ ಒಳ್ಳೆಯ ವಾಹಕತ್ವ ಸಿಗುತ್ತೆ. ಅದು ಠ ಣ ನ ಅಂತ ಹೇಳಿದ್ರೆ ಆಗತ್ತಾ? ಥೋ ಣ ಧೀಮ್ ಖ ಅಂತೆಲ್ಲ ಹೇಳಿದ್ರೆ ಕರ್ಕಶವಾಗಿರುತ್ತೆ. ಅಲ್ಲಿ ಪಾಠಾಕ್ಷರಗಳು ಹೇಳ್ಬೋದೇ ಹೊರತು ರಾಗಾಕ್ಷರಗಳ ಸ್ತೋಭಗಳನ್ನು ಹೇಳೋಕ್ಕಾಗೋಲ್ಲ. ಅದಕ್ಕೆ ಯಾಕೆ ಸರಿಗಮ ಪದನಿಸ ಅನ್ನುವುದೇ ಅಕ್ಷರಗಳು ಸ್ವರಗಳಿಗೆ ಬೇಕಾಯಿತು ಅಂತ ಒಂದು ದೊಡ್ಡ ಮೀಮಾಂಸೆ ಉಂಟು. ಆಮೇಲೆ ಅಗ್ನಿವರ್ಣ ತಾನು ಮೃದಂಗವನ್ನು ಸ್ವಯಂ ಹಿಡಿದು ವೀಣೆಯನ್ನೂ ನುಡಿಸ್ತಾ ಇದ್ದ, ಮೃದಂಗ ನುಡಿಸ್ತಾ ನರ್ತಕಿಯರಿಗೆ ತಾಳ ತಪ್ಪಿಸ್ತಾ ಇದ್ದ ಅನ್ನೋ ಮಾತು ಹೇಳ್ತಾನೆ. ಈ ಮೃದಂಗ ನುಡಿಸೋರಿಗೆ ಅದೊಂದು ದೊಡ್ಡ ತೆವಲು ಚಟ. ಗಾಯಕರಿಗೆ ನರ್ತಕರಿಗೆ ತಾಳ ತಪ್ಪಿಸೋದು. ಯಾಕೆಂದರೆ ಇವರಿಗೆ 3 ಹೊತ್ತು ಅದೇ ಸಾಧನೆ ಮಾಡಿರ್ತಾರೆ, ಅವರಿಗೆ ಭಾವ ತೋರಿಸಬೇಕಾಗುತ್ತೆ. ಜೊತೆಗೆ ಕಂಠೇನ ಆಲಂಬಯೇತ್ ಗೀತಂ ಹಸ್ತೇನಾರ್ಥಂಚ ಸೂಚಯೇತ್. ನರ್ತಕರಿಗೆ ಅದು ಪಾಪ ಕಷ್ಟ, ಕಂಠದಲ್ಲಿ ಹಾಡನ್ನು ಹಿಡ್ಕೊಳ್ಬೇಕು. ಈಗ ಭರತನಾಟ್ಯದವರೆಲ್ಲ ಮಾಡೋಲ್ಲ, ಕೂಚಿಪುಡಿಯವರು ಈಗಲೂ ಕೂಡ ನರ್ತಕರಾಗಿದ್ದರೂ ಕೂಡ ಗಾಯಕರ ಜೊತೆಗೆ ಗಾಯಕರಾಗಿ ಕಂಠೇನ ಆಲಂಬಯೇತ್ ಗೀತಂ ಮಾಡ್ತಾರೆ. ಸ್ವಲ್ಪ ತಗ್ಗು ಧ್ವನಿಯಲ್ಲಾದರೂ ಹೇಳ್ಕೊಳ್ತಾ ಇರ್ತಾರೆ. ಮತ್ತು ಹಸ್ತೇನಾರ್ಥಂ ವಿಸೂಚಯೇತ್, ಕೈಗಳಿಂದ ಅರ್ಥವನ್ನು ತೋರಿಸಬೇಕು. ಮತ್ತು ಮುಖೇನ ಭಾವಯೇತ್ ಬಿಂಬಂ, ಮುಖದಿಂದ ಇದು ಭಾವವನ್ನು ತೋರಿಸಬೇಕು. ಆಮೇಲೆ ಪದ್ಭ್ಯಾಂ ತಾಲಂ ಸಮಾಚರೇತ್, ಕಾಲುಗಳಿಂದ ತಾಲ ತೋರಿಸಬೇಕು. ಹೀಗೆ ಎಷ್ಟೆಲ್ಲ ಮಾಡುವ ಅವಧಾನಿಗಳು ಅವರು, ಪಾಪ ಚತುರವಧಾನಿಗಳು. ಇವರಿಗೆ ಒಂದು ತಾಳ ಬಿಟ್ಟು ಇನ್ಯಾವುದೂ ಇರೋದಿಲ್ಲ, ಎಡವಿಸ್ತಾ ಇರ್ತಾರೆ ತಾಳವನ್ನು. ಪಾಪ ಘಾತವನ್ನು ಸರಿಯಾಗಿ ಕೊಡದೇ ಇದ್ದರೆ ಬಹಳ ಕಷ್ಟವಾಗುತ್ತದೆ ಅವರಿಗೆ. ಅವ್ರ ಛಾಪಿನ ಮೇಲೆ ನಿಲ್ತಕ್ಕಂಥದ್ದು ಅವರಿಗೆ ಲಘುವಿಗಿಂತ ಹೆಚ್ಚಾಗಿ ಧೃತ ಅನುಧೃತಗಳಲ್ಲಿ ಗಟ್ಟಿ ಬೇಕಾಗುತ್ತೆ. ಅದು ಪೆಟ್ಟಿನಿಂದ ಗೊತ್ತಾಗೋದು, ಹುಸಿಯಿಂದ ಗೊತ್ತಾಗುವಂಥದ್ದಲ್ಲ. ಅದು ಅಗ್ನಿವರ್ಣನಿಗೆ ಇತ್ತು ಆ ತಿಳುವಳಿಕೆ ಅನ್ನುವಂಥದ್ದನ್ನು ಹೇಳ್ತಾನೆ. ಅದೆಷ್ಟು ಥರದ ಮೃದಂಗಗಳನ್ನು ಹೇಳ್ತಾನೆ. ಮರ್ದಲ ಋತುಸಂಹಾರದಲ್ಲಿ ಹೇಳ್ತಾನೆ. ಪುಷ್ಕರ, ಮುರಜ, ಮೃದಂಗ ಇವುಗಳನ್ನು ಮಾಲವಿಕಾಗ್ನಿಮಿತ್ರದಲ್ಲಿ ರಘುವಂಶದಲ್ಲಿ ಹೇಳ್ತಾನೆ. ಅಂಕ್ಯ, ಆಲಿಂಗ್ಯ, ಊರ್ಧ್ವ ಇವುಗಳನ್ನು ಶಿವನ ಮದುವೆ ಸಮಯದಲ್ಲಿ ನಾಟಕ ಆದಾಗ ಅಲ್ಲಿ ನುಡಿಸಿದ್ದು ಅಂತ ಹೇಳ್ತಾನೆ. ಮತ್ತು ಮುರಜ ಮೇಘದೂತದಲ್ಲಿ ಕೂಡ ಬರ್ತಕ್ಕಂಥದ್ದಾಗಿದೆ. ಅದೆಷ್ಟೇಕೆ ಅವನ ಒಂದು ಮಾಲವಿಕಾಗ್ನಿಮಿತ್ರದ ಮೊದಲನೇ ಅಂಕದಲ್ಲಿ ಇಬ್ಬರು ನಾಟ್ಯಾಚಾರ್ಯರೊಳಗೆ ತಗಾದೆ ಬರುತ್ತೆ, ಹರದತ್ತ ಗಣದಾಸ. ಅವರಿಬ್ಬರಿಗೆ ಮೈ ಸರಿಯಾಗಿರೋದಿಲ್ಲ, ಸ್ಥೂಲವಾಗಿರುತ್ತೆ, ಬಲಿತು ಅದೊಂದು ರೀತಿ ನಾರು ಬಂದಿರುತ್ತೆ. ಹಾಗಾಗಿ ಅವರಿಗೆ ನೃತ್ಯ ಮಾಡೋಕ್ಕಾಗೋಲ್ಲ. ಇಂಥ ಅಂಗಸೌಷ್ಠವಾನ ಇವರ ನೃತ್ಯ ಮಾಡೋದು ಅಂತ ಆ ಮಾತು ಕೂಡ ಅಲ್ಲಿ ಬರುತ್ತೆ. ಹಾಗಾಗಿ ಅವರು ಶಿಷ್ಯರ ಮೂಲಕ ಮಾಡಿಸ್ಬೇಕು ಅಂತ. ಹೇಗೆ ಮಾಡಿಸೋದು, ಎಲ್ಲಿ ಮಾಡಿಸೋದು?
ಸಂಗೀತ ಶಾಲೆ ಇದೆ. ಸಂಗೀತ ಶಾಲೆ ಅಂದರೆ ಗೀತಂ ನೃತ್ಯಂ ತಥಾ ವಾದ್ಯಂ, ಗೀತಂ ನೃತ್ಯಂ ತಥಾ ವಾದ್ಯಂ ತ್ರಯಂ ಸಂಗೀತ ಮುಚ್ಯತೆ ಅಂತ ಸಂಗೀತ ಶಾಸ್ತ್ರಜ್ಞರು ಸಂಗೀತ ರತ್ನಾಕರಾದಿಗಳಲ್ಲಿ ಹೇಳ್ತಾರೆ. ಆ ಒಂದು ಸಂಗೀತ ಶಾಲೆ ಅಂದರೆ ಗೀತ ನೃತ್ಯ ವಾದ್ಯ ಮೂರರ ಸಮಾಹಾರ. ಅಲ್ಲಿಗೆ ನೀವು ಹೋಗಿ ವ್ಯವಸ್ಥೆ ಮಾಡಿ ನಾವು ಬರ್ತೀವಿ, ಹಾಗಿದ್ದರೆ ಸೂಚನೆ ಏನಾದರೂ ಕೊಡಬೇಕಾ? ಬೇಡ. ಅಥವಾ ಮೃದಂಗ ಧ್ವನಿರೇವ ಸೂಚಯತಿ, ಆ ಮೃದಂಗದ ಧ್ವನಿಯೇ ಸೂಚನೆ ಮಾಡುತ್ತದೆ ಅಂತ. ಯಾಕೆಂದರೆ ಯಾವುದೇ ಒಂದು ರಂಗಪ್ರಯೋಗ ಆರಂಭ ಮಾಡಬೇಕಾದ್ರೆ ಜೋರಾಗಿ ತಾರಸ್ವರದಲ್ಲಿ ಮೃದಂಗವನ್ನು ನುಡಿಸ್ತಕ್ಕಂಥದ್ದು ಅಂತ. ನಾಟ್ಯಶಾಸ್ತ್ರದಲ್ಲಿ ಅದನ್ನು ಆಶ್ರಾವಣ ಅಂತಲೇ ಪ್ರತ್ಯೇಕವಾಗಿ ಹೇಳಿದ್ದುಂಟು. ಆಮೇಲೆ ನಮ್ಮ ಯಕ್ಷಗಾನಾದಿಗಳಲ್ಲಿ ಕೂಡ ಈಗಲೂ ಅದು ಬಳಕೆ ಇದೆ. ಅಬ್ರ ಅಂತಾರೆ, ಕೇಳಿ ಅಂತಾರೆ, ಈ ಥರದ್ದೆಲ್ಲ ಹೇಳುವಂಥದ್ದು ನಮಗೆ ಕಾಣಿಸುತ್ತದೆ. ಆ ಸಂದರ್ಭದಲ್ಲಿ ಮೃದಂಗ ಧ್ವನಿ ಬಂದಾಗ ಅಗ್ನಿಮಿತ್ರ ಹೇಳ್ತಾನೆ, ಜೀಮೂತಸ್ತನಿತ ಉದ್ಗ್ರೀವೈ ಅನುಸರಿತಸ್ಯ ಪುಷ್ಕರಸ್ಯ ನಿರ್ಹ್ರಾದಿನ್ಯುಪಹಿತ ಮಧ್ಯಮ ಸ್ವರೋತ್ಥ ಮಾಯೂರಿ ಮದಯತಿ ಮರ್ಜನಾ ಮನಾಂಸಿ ಅಂತ. ನವಿಲುಗಳಿಗೆ ಇದೊಂದು ಮೋಡದ ಗುಡುಗ ಎಂಬಂತೆ ಭ್ರಮೆಯಾಗಿ ಕೊರಳೆತ್ತಿ ಆಲಿಸ್ತಾ ಇವೆ. ಆಗ ಮಧ್ಯಮ ಸ್ವರದಿಂದ ಬಂತು ಅಂತ. ತಾರಸ್ವರದಲ್ಲಿ ಮೃದಂಗ ಚೆನ್ನಾಗಿರೋಲ್ಲ, ತೀರಾ ಮಂದ್ರಸ್ವರದಲ್ಲಿ ಕೂಡ ಗೊಗ್ಗರ ಧ್ವನಿ ಆಗುತ್ತೆ. ಮಧ್ಯಮ ಸ್ವರ ಚೆನ್ನ. ಆ ಮಧ್ಯಮ ಸ್ವರಕ್ಕೆ ಬಳಸುವ ಪೆಟ್ಟಿಗೆ ಮಾಯೂರಿ ಅನ್ನುವಂಥ ಒಂದು ಘಾತ ಅಂತ ಹೇಳ್ತಾರೆ. ಮಾಯೂರಿ, ಅರ್ಧಮಾಯೂರಿ, ಕಾರ್ಮಾರವಿ ಈ ಥರದ್ದೆಲ್ಲ ಮೃದಂಗದ ಪೆಟ್ಟಿನ ರೀತಿಗಳು, ಮೃದಂಗದ ನುಡಿಸಾಣಿಕೆ, ಅದನ್ನು ಹೊರಳು ಮತ್ತು ಉರುಟು ಅಂತೆಲ್ಲ ಹೇಳ್ತಾರಲ್ಲ, ಆ ಥರದ ಒಂದು ಲೆಕ್ಕಕ್ಕೆ ಬರುವಂಥದ್ದು. ಈ ಮಾಯೂರಿ ಮದಯತಿ, ಮಾಯೂರಿ ಮಾರ್ಜನ ಮನಾಂಸಿ ಮದಯತಿ. ಈ ಮಾಯೂರಿ ಪೆಟ್ಟು ಘಾತ ಯಾವುದಿದೆ ಅದು ಮನಸ್ಸನ್ನು ಮದವೇರಿಸುವಂತೆ ಮಾಡ್ತಾ ಇದೆ ಅಂತ ಅನ್ನೋದು ಬರುತ್ತೆ. ಇಲ್ಲಿ ಮಾಯೂರಿ ಮದಯತಿ ಮರ್ಜನ ಮನಾಂಸಿ ಧಿಕ್ತಾಂ ತಾಂ ತಕದಿಮಿತಾಂ ತತಾಂ ತಧಿತ್ತಾಂ ಅನ್ನುವುದು ಈ ಪ್ರಹರ್ಷಿಣಿ ಛಂದಸ್ಸಿನ ಒಂದು ಮುಕ್ತಾಯದ ಜತಿಯಂತೆ ಬರುತ್ತೆ. ಆದಿತಾಳದ ಮುಕ್ತಾಯಕ್ಕೆ ಸರಿಯಾಗಿ ಬರುವಂಥದ್ದಾಗಿ ತೋರುತ್ತದೆ ಅಂತಂದರೆ ಕಾಳಿದಾಸನ ಛಂದ ಕೌಶಲವನ್ನು ಹೇಳೋಣವೇ, ಪಾಠಾಕ್ಷರ ನಿರ್ಗ್ರಥನ ಕೌಶಲವನ್ನು ಹೇಳೋಣವೇ, ಮೃದಂಗದ ವಾದನ ಕೌಶಲವನ್ನು ಹೇಳೋಣವೇ, ನಾಟ್ಯಶಾಸ್ತ್ರದ ಸೂಕ್ಷ್ಮತೆಯನ್ನು ಅರಿತಂಥ ಕೌಶಲವನ್ನು ಹೇಳೋಣವೇ, ಆ ಸಂದರ್ಭಕ್ಕೆ ಅದನ್ನು ಒಗ್ಗಿಸುವಲ್ಲಿ ಕವಿ ಪ್ರತಿಭೆಯ ಚಾತುರ್ಯ ಹೇಳೋಣವೇ, ಏನು ಹೇಳೋಣ ಗೊತ್ತಾಗೋಲ್ಲ. ವರ್ಣ ಪರಿಚಯ ಅನ್ನುವಂಥ ಮಾತನ್ನು ಹೇಳ್ತಾನೆ. ವರ್ಣ ಅಂತಂದರೆ ಇವತ್ತು ಸಂಗೀತದಲ್ಲಿ ಪ್ರಸಿದ್ಧವಾದಂಥದ್ದು, ಗಾನಕ್ಕೆ ಇರ್ತಕ್ಕಂಥದ್ದು ನಮಗೆ ಗೊತ್ತೇ ಇದೆ. ಮತ್ತು ಸಂಗೀತದ ರಚನೆಗೆಲ್ಲ ವರ್ಣ ಅಂತ ಹಿಂದೆ ಕರೀತಾ ಇದ್ದರು. ಯಾವುದೇ ಸಾಂಗ್ ಅದನ್ನು ವರ್ಣ ಅಂತ. ಮತ್ತು ವರ್ಣ ಪರಿಚಯ ಅಂತಂದರೆ ರಿಯಾಜ್ ಅಂತ ಸಂಸ್ಕೃತದಲ್ಲಿ ಅರ್ಥ. ಅಲ್ಲಿ ಬರ್ತದೆ ಜಾನೇ ತತ್ರ ಭವತಿ ಹಂಸಪದಿಕಾ ವರ್ಣ ಪರಿಚಯಂ ಕರೋತೀತಿ ಅಂತ. ಮತ್ತು ಅವಳ ಹಂಸಪದಿಕೆಯ ಹಾಡು ಲಯ ವಿಶುದ್ಧಾಯ ಗೀತೆ ಸ್ವರ ಸಂಯೋಗ ಶ್ರೂಯತೆ ಸಂಗೀತ ಶಾಲಾಂತರೇ ಅವಧಾನಂ ದೇಹಿ. ಈ ಸಂಗೀತ ಶಾಲೆ ಕಡೆಗೆ ಕಿವಿಗಳು ಎಷ್ಟು ಚೆನ್ನಾಗಿ ಲಯಶುದ್ಧವಾಗಿ ಗಾನ ಕೇಳಿ ಬರ್ತಾ ಇದೆ. ಪ್ರಾಯಶಃ ಹಂಸಪದಿಕೆ ಅಲ್ಲಿ ಗಾನವನ್ನು ಅಭ್ಯಾಸ ಮಾಡ್ತಾ ಇದ್ದಾಳೆ ಅನಿಸುತ್ತೆ ಅಂತ. ಅಹಿಣವ ಮಹುಲೋಲುವೋ ಭವಂತಹ ಪರಿಚೂಯ್ಯ ಚುವ ಮಂಜರೀಂ ಕಮಲ ವಸಯಿ ಮೇತ್ತಣಿವುದೋ ಮೋಸುರ ವಿಮ್ಮಹಿರಿಣೋ ಸೀಣಂ ಕಹಂ ಅಂತ ಪ್ರಾಕೃತದಲ್ಲಿ ಆ ಗಾಹೆ ಕೇಳಿ ಬರ್ತದೆ. ಅಹೋ ರಾಗ ಪರಿವಾಹಿಣಿ ಗೀತಿ. ಆಹಾ, ಈ ಗೀತದ ರಾಗ ಪರಿವಾಹವೇ ಎಷ್ಟು ಚೆನ್ನಾಗಿದೆ, ರಾಗದ ಪ್ರವಾಹ ಅಂತನ್ನುವಂಥದ್ದು ದುಷ್ಯಂತ ಹೇಳ್ತಾನೆ. ಅದನ್ನು ಕೇಳಿಯೇ ಅವನು ರಮ್ಯಾಣಿ ವೀಕ್ಷ್ಯ ಪದ್ಯವನ್ನು ಹೇಳಿದ್ದು. ಆಮೇಲೆ ವಿಕ್ರಮ ಋಷಿಯದಲ್ಲಂತೂ ಖಂಡಧಾರ, ಗುಣಚರಿ, ಶುದ್ಧ ಸಾವೇರಿ ಅನ್ನುವ ರಾಗಕ್ಕೆ ಸಂವಾದಿಯಾಗಿ ಬರ್ತಕ್ಕಂಥದ್ದು ಖಂಡಧಾರ ಅಂತ ಕಾಳಿದಾಸ ಕೊಡುವ ರಾಗ. ಅದನ್ನು ಗುಣಚರಿ ಅಂತ ಕೂಡ ಕೆಲವರು ಹೇಳ್ತಾ ಇದ್ರು. ಮತ್ತು ಖುರಕ ಅನ್ನುವಂಥ ಮತ್ತೊಂದು ರಾಗ, ಅದನ್ನು ಪಠಮಂಜರಿ ಈ ದಕ್ಷಿಣಾದಿ ಸಂಗೀತದ ರೀತಿಗೌಳಕ್ಕೆ ಸಂವಾದಿಯಾಗಿ ಹೇಳ್ಬೋದು. ಖಂಡಿಕ ಈ ಹೊತ್ತಿನ ಶ್ರೀರಾಗ. ಈ ರಾಗಗಳ ರೆಫರೆನ್ಸ್ ಕಾಣಿಸುತ್ತೆ. ಕುಮಾರ ಸಂಭವದ 8ನೇ ಸರ್ಗದಲ್ಲಿ ಮಂಗಳ ಕೈಶಿಕಿ, ಕೈಶಿಕ, ಶ್ರೀ ಇತ್ಯಾದಿ ರಾಗಗಳು ಅದರ ಬಗ್ಗೆ ಬರುತ್ತದೆ. ಮೂರ್ಛನಾ ಪರಿಗೃಹೀತ ಕೈಶಿಕೈ ಕಿನ್ನರೈ ಉಷಸಿ ಗೀತಮಂಗಲ ಅಂತ ಬೆಳಗಿನ ರಾಗ, ಪ್ರಭಾತ ಮಂಗಲ ರಾಗ, ಮಂಗಲ ಕೈಶಿಕಿ ಅದರ ಉಲ್ಲೇಖ ಬರುತ್ತೆ. ಆಮೇಲೆ ಇನ್ನೊಂದು ಮಾಲವಿಕಾಗ್ನಿಮಿತ್ರದಲ್ಲಿ ನೃತ್ಯದ ಪ್ರಸ್ತಾವ ಬಂದಾಗ ಶರ್ಮಿಷ್ಠೆ ಯಯಾತಿಯ ಬಗೆಗಿನ ವಿರಹಕ್ಕೆ ತಾನು ದುಃಖ ಪಡ್ತಾ ಹಾಡುವಂಥ, ಅಭಿನಯಿಸುವಂಥ ಒಂದು ಹಾಡು, ಅದು ಶರ್ಮಿಷ್ಠಾಯಾಹ ಚತುಷ್ಪದಿ ಗೀತಂ ಅಂತ ಬರುತ್ತೆ. ಅಲ್ಲಿ ನೃತ್ಯದ ಕೌಶಲ ಎಂಥದ್ದು ಅದು ನಮಗೆ ಗೊತ್ತಾಗುತ್ತದೆ. ಅಭಿನಯ ಮಾಡಬೇಕು, ಅಲ್ಲಿ ಚಲಿತಕ ಅನ್ನುವಂಥ ಒಂದು ಅಭಿನಯ, ಚಲಿತ ಅಥವಾ ಚಲಿಕ ಅಂತ ಅಭಿನಯ.
ಆ ನೃತ್ಯ ಏನಂದರೆ ಅಂತರಂಗದ ಭಾವಗಳನ್ನು ವ್ಯಕ್ತೀಕರಿಸುವಂತೆ ಮಾಡಬೇಕು ಅಂತ. ಅಲ್ಲಿ ನೃತ್ಯ ಪ್ಯೂರ್ ಡಾನ್ಸ್ ಇಲ್ಲ, ಶುದ್ಧವಾದ ಅಭಿನಯ, ಸತ್ವಾಭಿನಯ, ಶುದ್ಧ ಸಾತ್ವಿಕ ಅಂತ ಕರಿತೀವಿ. ಬಹಳ ಕಷ್ಟ. ನೃತ್ಯವನ್ನು ಹೇಳಿಕೊಡಬಹುದು, ಅಭಿನಯವನ್ನು ಹೇಳಿಕೊಡೋಕ್ಕಾಗೋದಿಲ್ಲ. ವಕ್ತರವೆಲ್ಲರಿಗುಂಟು ವರ್ಚಸ್ಸೋರೋರ್ವರ್ಗೆ, ಕತ್ತಿ ಪಣ್ಯದೊಳುಂಟು ಶಕ್ತಿ ಶೌರ್ಯದಲ್ಲಿ. ಮುಖ ಎಲ್ರಿಗೂ ಇದೆ, ವರ್ಚಸ್ಸು ಕೆಲವರಿಗಿರುತ್ತೆ. ದುಡ್ಡು ಕೊಟ್ಟರೆ ಕತ್ತಿ ಸಿಗುತ್ತೆ, ಆದರೆ ಕುತ್ತುವುದಕ್ಕೆ ಬಲ, ಅದಕ್ಕೆ ಧೈರ್ಯ, ಅದಕ್ಕೆ ಕೆಚ್ಚು ಸಾಧ್ಯ ಇಲ್ಲ. ಹಾಗಿರುವಲ್ಲಿ ಆ ಒಂದು ಭಾಗ ಪರೀಕ್ಷೆಗಿರಲಿ ಅಂತ ಪಂಡಿತ ಕೌಶಿಕಿ ಹೇಳ್ತಾಳೆ. ಆಗ ಶರ್ಮಿಷ್ಠೆಯ ಕೃತಿ ಲಯಮಧ್ಯ ಚತುಷ್ಪದ ಅಂತ, ತೀರಾ ವಿಳಂಬಿತವಾಗಿ ಮಾಡಬಾರ್ದು. ಈ ಕಾಲಕ್ಕೆ ಅದೊಂದು ಪ್ರಥೆ ಬಂದುಬಿಟ್ಟಿದೆ. ಪದ ಇತ್ಯಾದಿಗಳನ್ನು ವಿಳಂಬಿಸಿ ಹಾಡಬೇಕು, ಅದೇ ಥರ ನಿಧಾನಕ್ಕೆ ಅಭಿನಯ ಮಾಡಬೇಕು ಅಂತ. ಕೈ ಕಾಲು ಸೋತೋಗಿ ಮುದಿಯಾಗಿರೋ ನರ್ತಕಿಯರಿಗೆ ಅದು ಸರಿಯಾಗುತ್ತೆ. ಮಧ್ಯಲಯದಲ್ಲಿರಬೇಕು ಯಾವತ್ತು. ತೀರಾ ವಿಳಂಬವೂ ಆಗಬಾರ್ದು, ತೀರಾ ಧೃತವೂ ಆಗಬಾರ್ದು. ಆ ರೀತಿ ನೋಡಿದಾಗ ಕಾಳಿದಾಸ ಮಧ್ಯಲಯದಲ್ಲಿರಬೇಕು ಅಂತ ಹೇಳಿದ್ದು ಎಷ್ಟು ಚೆನ್ನಾಗಿದೆ. ಅಲ್ಲಿ ಬರುತ್ತದೆ, ಅವಳು ಹಾಡಿಕೊಂಡು ಅಭಿನಯ ಮಾಡುವಾಗ ಹೇಳುವಂಥ ಗೀತ, ದುಲ್ಲಹೋ ಪಿವೋ ಮೇ ತಸ್ಸಿಂಭವ ಹೀಯ ನಿರಾಸಂ ಅಮ್ಮೋ ಅಪಂಗವೋ ಮೇ ಪರಿಫುರಯಿ ಕಿಂವವಿ ವಾಮವೋ ಏಸೋಸೋ ಚಿರದಿಟ್ಟೋ ಕಹಂವುಣ ಓಣಯಿದವ್ವೋ ನಾಹಮಂ ಪರಾಹೀಣಂ ತುಯಿ ಪರಿಗಣಯ ಸತಿಣ್ಣಂ ಅಂತ ಬಹಳ ಸರಳವಾದ ಶಬ್ದಗಳು. ನನ್ನ ಪ್ರಿಯ ದುರ್ಲಭನಾಗಿದ್ದಾನೆ, ಹೃದಯವೇ ನೀನು ನಿರಾಶೆಗೊಳ್ತಾ ಇದ್ದೀಯಾ, ನನ್ನ ಎಡಗಣ್ಣು ಹೊಡ್ಕೊಳ್ತಾ ಇದೆ, ಏನೋ ಒಂದು ಒಳ್ಳೆಯದಾಗ್ಬೋದು, ಏನು ಮಾಡಲಿ, ತುಂಬ ದಿವಸವಾಗಿದೆ ಪ್ರಿಯನನ್ನು ನೋಡಿ, ನಾನು ಅವನನ್ನು ನೋಡೋಕ್ಕೂ ಆಗದ ಪರಾಧೀನೆ, ನನ್ನ ಗೆಳತಿ ದೇವಯಾನಿಗೆ ದಾಸಿಯಾಗಿದ್ದೀನಿ, ಎಂಥದ್ದು ನನ್ನ ಪರಿಸ್ಥಿತಿ ಅಂತ ಹೇಳ್ಕೊಳ್ತಕ್ಕಂಥದ್ದು. ಮತ್ತು ಪಂಚಾಂಗಿಕಾಭಿನಯ ಅಂತ ಇನ್ನೊಂದನ್ನು ಇವನು ರೆಫರ್ ಮಾಡ್ತಾನೆ ಇದೇ ಮಾಲವಿಕಾಗ್ನಿಮಿತ್ರದಲ್ಲೇ. 5 ಅಂಗಗಳು ಅಂದರೆ ಕಣ್ಣು, ಕೈ, ಕಾಲು, ಕೊರಳು, ಸೊಂಟ, ಇದು 3 ತಿರುಗಿಸ್ತಕ್ಕಂಥದ್ದು, ಅವುಗಳ 3 ಮಿಡುಕು ಬರ್ತಕ್ಕಂಥದ್ದು. ಇದನ್ನು ಪ್ರಾಯಶಃ ನಾಟ್ಯಶಾಸ್ತ್ರದಲ್ಲಿ ನಾವು ಕಾಣ್ತೀವಿ. ಆ ಸಂದರ್ಭದಲ್ಲಿ ಅವುಗಳಿಗೆ ಬೇರೆ ಬೇರೆ ವಿಧವಾದಂತಹ ರೇಚಕಗಳನ್ನು ಮಾಡಬೇಕು ಅಂತ. ಪಾದರೇಚಕ, ಕಟಿರೇಚಕ, ಬಾಹುರೇಚಕ, ಗ್ರೀವಾರೇಚಕ, ನೇತ್ರರೇಚಕ. ಈ ರೇಚಕ ಇಲ್ಲದೆ ಇದ್ದರೆ ಗಮಕ ಇಲ್ಲದ ಸಂಗೀತದಂತೆ ಬೋಳು, ಅಲಂಕಾರ ಇಲ್ಲದ ಕಾವ್ಯದಂತೆ ಹಾಳು, ವರ್ಣ ಶಬಲತೆ ಇಲ್ಲದ ಚಿತ್ರದಂತೆ ಬೀಳು. ಹಾಗಿಲ್ಲದೆ ಚೆನ್ನಾಗಿರಬೇಕು, ಆಗಲೇ ಕಲೆ ಮೇಲೇಳ್ತಕ್ಕಂಥದ್ದು. ಅದನ್ನು ಕವಿ ಇಲ್ಲಿ ತೋರ್ಪಡಿಸ್ತಾ ಇದ್ದಾನೆ ಅಂತ ಅನಿಸುತ್ತೆ. ಆಮೇಲೆ ಷಡ್ಜ ಸಂವಾದಿನಿ ಕೇಕಾ ದ್ವಿಧಾ ಭಿನ್ನಾ ಶಿಖಂಡಿಭಿ ಅಂತ ರಘುವಂಶದಲ್ಲಿ ಹೇಳ್ತಾನೆ. ಆ ದಿಲೀಪ ಮತ್ತು ಅವನ ರಾಣಿ ಸುದಕ್ಷಿಣೆ ವಸಿಷ್ಠಾಶ್ರಮಕ್ಕೆ ಹೋಗುವಾಗ ನವಿಲುಗಳು ಈ ರಥನೇಮಿಯ ಸ್ವನಕ್ಕೆ ತಮ್ಮ ಧ್ವನಿಯನ್ನು ಬೆರೆಸಿ ಕೇಕೆ ಮಾಡ್ತಾ ಇದ್ವು. ಅವು ಚ್ಯುತಾಚ್ಯುತ ಅಂತ 2 ಷಡ್ಜದ ರೂಪದಲ್ಲಿ ತೋರಿಕೊಳ್ತಾ ಇದ್ವು ಅಂತ. ಇದಕ್ಕಂತೂ ಪರಮ ಸೂಕ್ಷ್ಮವಾದ ಸಂಗೀತದ ಜ್ಞಾನ ಬೇಕಾಗುತ್ತದೆ. ಕೆಲವು ರಾಗಗಳಲ್ಲಿ ಷಡ್ಜದಿಂದ ಆರಂಭ ಮಾಡೋಲ್ಲ, ನಿಷಾದದಿಂದ ಆರಂಭ ಮಾಡ್ತಾರೆ. ಈಗ ಹಿಂದೂಸ್ತಾನಿನಲ್ಲಿ ಉದಾಹರಣೆಗೆ ಯಮನ್ ರಾಗಕ್ಕೆ ಕರ್ನಾಟಕ ಸಂಗೀತದಲ್ಲಿ ಸರಿಗಮ ಪದ ನಿಸ ಅಂತಂದರೆ ಸರಿಗಮ ಪದ ನಿಸ ಅಂತ ಬಂದರೆ ಇಲ್ಲಿ ನಿಸರಿಗಮಪ ಅಂತ ಹಾಗೆ ನಿಷಾದದಿಂದಲೇ ಆರಂಭ ಮಾಡ್ತಕ್ಕಂಥದ್ದು. ಹಾಗೆ ಮಾಡುವುದರಿಂದ ನೀ ಅನ್ನೋದು ಚ್ಯುತ ಷಡ್ಜವಾಗಿ, ಸಾ ಅನ್ನೋದು ಅಚ್ಯುತ ಷಡ್ಜವಾಗಿ ಬರುತ್ತದೆ. ಒಂದು ಬಿಟ್ಟು ಇನ್ನೊಂದನ್ನು ಹಿಡ್ಕೊಳ್ತಕ್ಕಂಥದ್ದು ಅನ್ನೋದು ಆ ಸೂಕ್ಷ್ಮ ಕಾಳಿದಾಸನಿಗೆ ಅರಿವಿತ್ತು ಅಂತ ಗೊತ್ತಾಗುತ್ತದೆ. ಅದನ್ನು ಅವನು ಹೇಳ್ತಾನೆ. ಇಲ್ಲದೇ ಷಡ್ಜ ಒಂದೇ ಇರುವುದು, ಅಚ್ಯುತ. ಇನ್ನು ಚ್ಯುತ ಎಲ್ಲಿಂದ ಅನ್ನುವ ಪ್ರಶ್ನೆ ಬರ್ತದೆ. ನೃತ್ಯದ ಬಗ್ಗೆ ಬೇಕಾದಷ್ಟು ಬರ್ತದೆ ಅಂತ ಹೇಳಿದೆ. ಮೇಘದೂತದಲ್ಲಿ ದೇವದಾಸಿಯರು ಒಂದು ದೇಶೀಯ ನೃತ್ಯವನ್ನು ಮಾಡ್ತಾರೆ. ಅದು ಎಲ್ಲಿ? ಮಹಾಕಾಲನ ದೇವಸ್ಥಾನದಲ್ಲಿ. ಮಹಾನಟ ತಾನೆ ಅವನು. ಅಲ್ಲಿ ರತ್ನಛಾಯ ಖಚಿತ ವಲಿಭಿರ್ಶ್ಚಾಮರೈ ಕ್ಲಾಂತಹಸ್ತಾಹ ಅಂತ ರತ್ನ ಖಚಿತವಾದ ಚಾಮರಗಳನ್ನಿಟ್ಟುಕೊಂಡು ಅವುಗಳ ಹಿಡಿಯನ್ನಿಟ್ಟುಕೊಂಡು ಮಾಡುವಾಗ ಕೈಗಳು ಸೋತು ಬೀಳುತ್ತವೆ. ಆಗ ನೀನು ಅವರಿಗೆ ಸ್ವಲ್ಪ ತಂಪನ್ನು ಉಂಟು ಮಾಡು ಅಂತ. ಇದನ್ನು ಒಂದು ವಿಧವಾದ ದೇಶೀಯ ನೃತ್ಯ ಅಂತ ಕರಿತೀವಿ. ದೇಶೀಯ ನೃತ್ಯಗಳಲ್ಲಿ ಕೈಯಲ್ಲಿ ಚಾಮರ ಹಿಡಿದು ಅಥವಾ ಕರವಸ್ತ್ರವನ್ನು ಹಿಡಿದು, ಖಡ್ಗವನ್ನು ಹಿಡಿದು, ಚೆಂಡನ್ನು ಹಿಡಿದು, ಹೂಮಾಲೆಯನ್ನು ಹಿಡಿದು ನೃತ್ಯ ಮಾಡುವುದು ಉಂಟು. ನಮ್ಮ ಚಾಲುಕ್ಯ ಶಿಲ್ಪಗಳನ್ನು ನೋಡಿ ಇವೆಲ್ಲ ಕಾಣಿಸುತ್ತದೆ. ಅದನ್ನು
ನೃತ್ಯ ಸರ್ವಸ್ವ ಅನ್ನುವ ಗ್ರಂಥದ ಉಲ್ಲೇಖ ಕೊಟ್ಟು ಮಲ್ಲಿನಾಥ ವ್ಯಾಖ್ಯಾನಿಸಿ ಹೇಳ್ತಾನೆ, ಖಡ್ಗ ಕಂದುಕ ವಸ್ತ್ರಾದಿ ದಂಡಿಕಾ ಚಾಮರಸ್ರಜ ವೀಣಾಂಚ ಧೃತ್ವ ಯತ್ಕುರ್ಯುಹು ನೃತ್ಯಂ ತದ್ ದೇಶಿಕಂ ಭವೇತ್ ಅಂತ. ಇದೊಂದು ದೇಶೀಯ ನೃತ್ಯ. ಖಡ್ಗ, ಚೆಂಡು, ವಸ್ತ್ರ, ದಂಡ ಅಂತಂದರೆ ಕೋಲಾಟಕ್ಕೆ ಬಳಸ್ತಕ್ಕಂಥದ್ದು. ನಮ್ಮ ವಿಜಯನಗರದ ಮಾರ್ನೋಮಿ ದಿಬ್ಬ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ವೃಶ್ಚಿಕಾದಿ ಪಾದವಿನ್ಯಾಸಗಳನ್ನು ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕೋಲಾಟವನ್ನು ಸಿಮೆಟ್ರಿಕ್ ಆಗಿ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಗುತ್ತದೆ. ವೀಣೆಯನ್ನು ಹಿಡ್ಕೊಂಡು ಮಾಡುವಂಥ ನೃತ್ಯ. ಆ ವೀಣೆಯನ್ನು ಹಿಡಿದು ತೋರಿಸುವಂಥದ್ದು ಈ ಚತುರಶ್ರ ಅನ್ನುವಂಥ ಒಂದು ಮೊದಲನೆಯ ನೃತ್ಯಹಸ್ತ ಬರುತ್ತೆ. ಅದು ಮಾಡಬೇಕಾದ್ರೆ 8 ಅಂಗುಲ ದೂರ ಇರಬೇಕು ಕೈ ಅಂತ. ಅದನ್ನು ತೋರಿಸೋದಕ್ಕೆ ಕೆಲವೊಮ್ಮೆ ವೀಣೆ ಹಿಡಿತಾರೆ. ಇನ್ನು ಕೆಲವೊಮ್ಮೆ ವೀಣೆಯನ್ನು ಕಟ್ಟಿಕೊಂಡು ಒಂದು ಕೈಯಲ್ಲಿ ಅಥವಾ ಏಕತಾರಿ ರೂಪದಲ್ಲಿ ನುಡಿಸಿಕೊಂಡು ಮಾಡುವಂಥದ್ದು. ಸೊಂಟಕ್ಕೆ ಮುರಜ, ಮೃದಂಗವನ್ನು, ಡಕ್ಕುಲಿ, ಢಕ್ಕ, ರುಂಜ ಇತ್ಯಾದಿ ಲಯವಾದ್ಯಗಳನ್ನು ಕಟ್ಟಿಕೊಂಡು ಅವುಗಳನ್ನು ನುಡಿಸ್ತಾ ನೃತ್ಯ ಮಾಡೋದು ಬರ್ತದೆ. ಕುರವತ್ತಿಯಲ್ಲಿ ನೋಡಿದ್ರೆ ದಿಕ್ಸುಸ್ತಿಕ ನೃತ್ಯ ಕರಣವನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಶಿಲಾ ಬಾಲಿಕೆ ಕಾಣಿಸ್ತಾಳೆ. ಅವಳು ಸರ್ರನೆ ತಿರುಗಿದ್ದಾಳೆ ಆ ಒಂದು ಸೊಂಟಕ್ಕೆ ಕಟ್ಟಿಕೊಂಡಂಥ. ಅದನ್ನು ನಾವು ಆಲಿಂಗ್ಯ ಅಂತ ಕರಿತೀವಿ. ಅಪ್ಪಿಕೊಂಡಿರ್ತಕ್ಕಂಥ ರೀತಿಯಲ್ಲಿ ಕಟ್ಟಿಕೊಳ್ತಕ್ಕಂಥದ್ದು, ನಡುವಿಗೆ ಕಟ್ಟಿಕೊಳ್ಳೋದು. ಆ ರೀತಿ ಮೃದಂಗವನ್ನು, ಮದ್ದಳೆಯನ್ನು ಕಟ್ಟಿಕೊಂಡು ಮಾಡ್ತಕ್ಕಂಥ ನೃತ್ಯ. ಇನ್ನು ಕೆಲವರು ಮುರಜ, ಢಕ್ಕ ಅದರ ಮೇಲೆ ಇಟ್ಕೊಂಡು ಕೈಯಲ್ಲಿ ಅದನ್ನು ನುಡಿಸಿಕೊಂಡು ಮಾಡುವ ನೃತ್ಯ ಬೇಲೂರಿನ ಶಿಲ್ಪಗಳಲ್ಲಿ ಕಾಣಿಸುತ್ತೆ. ನಾಗವೀಣಾ ಅಂತ ಒಬ್ಬ ಶಿಲ್ಪಿ ಕೆತ್ತಿದ ನಾಗವೀಣಾ ಅಂತ ಒಂದು ಶಿಲಾಬಾಲಿಕೆ ಇದೆ ಅಲ್ಲಿ. ಅದು ವೀಣಾ ವಾದನ ಮಾಡಿಕೊಂಡು ನೃತ್ಯ ಮಾಡುವಂಥದ್ದು. ಡಿ ವಿ ಜಿಯವರ ಅಂತಃಪುರ ಗೀತೆಯಲ್ಲಿ ಧೃತನಾಗ ವೀಣೆ ಶ್ರುತಿರಮ್ಯ ಗಾನೆ ಸ್ಮಿತ ವಿದ್ಯುದುನ್ಮೇಷಣೆ ಅತಿಚಿತ್ರವಾಣಿ ಗತಿಚಿತ್ರಯಾನಿ ನಟರಸಿ ಕೋಲ್ಲಾಸಿನಿ ಅಂತ ಒಂದು ಹಾಡೇ ಬರುತ್ತೆ. ಅಲ್ಲಿ ನಾವು ನೋಡ್ಬೋದು. ಅದಕ್ಕೆ ಹಾಗಿರ್ತಕ್ಕಂಥ ಒಂದು ನೃತ್ಯ ಅಲ್ಲಿ. ಜಪಾನ್ನಲ್ಲಿ ಕೂಡ ಚಾಮರ ಇಟ್ಟುಕೊಂಡು ನೃತ್ಯ ಮಾಡ್ತಾರೆ. ಬೀಸಣಿಗೆ ಇಟ್ಟುಕೊಂಡು ಮಾಡುವ ನೃತ್ಯ ಬಹಳ ಪ್ರಸಿದ್ಧವಾದದ್ದು. ಕಾಳಿದಾಸ ಇಲ್ಲಿ ಮಹಾಕಾಲ ದೇವಸ್ಥಾನದಲ್ಲಿ ಮಾಡುವುದರ ಉಲ್ಲೇಖವನ್ನು ತೋರಿಸ್ತಾನೆ. ಈಗ ವೀರಗಾಸಿಯಲ್ಲಿ ಕಂಚಿನ ತಾಳಗಳನ್ನು ಹಿಡಿದು ಮಾಡ್ತಕ್ಕಂಥದ್ದು ಇಲ್ಲವೇ, ಹಾಗೆ ಖಡ್ಗವನ್ನು ಹಿಡಿದು ಮಾಡ್ತಕ್ಕಂಥದ್ದು, ಕಂದುಕ ನೃತ್ಯ, ಹೀಗೆಲ್ಲ ಅವುಗಳ ರೆಫರೆನ್ಸಸ್ ಕಾಣಿಸುತ್ತದೆ. ಮತ್ತು ಪಾರ್ವತಿ ಪರಮೇಶ್ವರರ ವಿವಾಹದಲ್ಲಿ ಅವನು ಅದ್ಭುತವಾಗಿ ತನ್ನ ನಾಟ್ಯ ಪ್ರದರ್ಶನದ ಕೌಶಲ, ಒಂದು ನಾಟಕ ಮಾಡಿದ್ರು ಅನ್ನೋದನ್ನೇ ತೋರಿಸಿದ್ದಾನೆ ಅಂತ ಗೊತ್ತಾಗುತ್ತದೆ. ಈ ಥರ ಎಷ್ಟೆಷ್ಟೋ ಬರ್ತದೆ. ಒಂದೆರಡು ಮಾತುಗಳಿಂದ ಮುಗಿಸೋಣ. ಚಿತ್ರಲೇಖನದ ಬಗ್ಗೆ ಕೂಡ ಹೇಳ್ತಾನೆ. ಅದನ್ನು ಪ್ರಾಯಶಃ ನಾಳೆಗೆ ಇಟ್ಕೊಳ್ಬೇಕು. ಆದರೆ ನೃತ್ಯದ ಬಗ್ಗೆ ಪಂಡಿತ ಕೌಶಿಕಿಯ ಮೂಲಕವಾಗಿ ಅವನು ಒಂದು ಅದ್ಭುತವಾದ ಪದ್ಯವನ್ನು ಹೇಳಿಸ್ತಾನೆ. ನೃತ್ಯ ಅಂದರೆ ಹೇಗಿರಬೇಕು ಅಂತ, ಯಾವ ನೃತ್ಯಕಾರರು ಕಣ್ಣಿಗೊತ್ತುಕೊಳ್ಬೇಕು ಆ ರೀತಿಯಾಗಿರ್ತಕ್ಕಂಥದ್ದು. ನಾಟ್ಯದ ಬಗ್ಗೆ ಹೇಳಿಯೇ ಇದ್ದಾನೆ. ಅದೇ ಮಾಲವಿಕಾಗ್ನಿಮಿತ್ರದಲ್ಲಿ ದೇವಾನಾಂ ಇದಮಾಮನಂತಿ ಮುನಯ ಕಾಂತಂ ಕ್ರತುಂ ಚಾಕ್ಷಂ. ದೇವತೆಗಳಿಗೆಲ್ಲ ಮಾಡುವಂಥ ಯಜ್ಞ ಇದು, ಕಣ್ಣಿಗೆ ಮಾಡುವ ಯಜ್ಞ ಅಂತ ಋಷಿಗಳು ಹೇಳ್ತಾರೆ ಅಂತ. ಭರತನ ನಾಟ್ಯಶಾಸ್ತ್ರದಲ್ಲಿ ಬರುತ್ತೆ ಚಾಕ್ಷುಷ ಯಾಗ ಇದು ಅಂತ, ಕಣ್ಣಿನ ಯಾಗ ಅಂತ. ರುದ್ರೇಣೇದ ಮುಮಾಕೃತ ವ್ಯತಿಕರೇ ಸ್ವಾಂಗ್ಯೇ ವಿಭಕ್ತಂ ದ್ವಿಧ. ಶಿವ ತನ್ನ ಶರೀರದಲ್ಲಿ ಇದನ್ನು ಸ್ತ್ರೀ ಪುರುಷ ವಿಭಾಗದಲ್ಲಿ ತಾಂಡವ ಲಾಸ್ಯ ಅಂತ, ಸುಕುಮಾರ ಉದ್ಧತ ಇದು ನಾಟ್ಯಶಾಸ್ತ್ರದ ಟರ್ಮಿನಾಲಜಿ. ಆಮೇಲೆ ಬಂದದ್ದು ತಾಂಡವ ಲಾಸ್ಯ ಅಂತ. ನಾಟ್ಯಶಾಸ್ತ್ರದಲ್ಲಿ ತಾಂಡವ ಅನ್ನುವುದು ಎನಿ ಡಾನ್ಸ್, ಕರ್ಣಾಂಗಹಾರ ಮಿಶ್ರಿತವಾದ ನೃತ್ಯಕ್ಕೆಲ್ಲ ತಾಂಡವ ಅಂತ ಕರೀತಾನೆ. ಕರ್ಣಾಧ್ಯಾಯ 4ನೇ ಅಧ್ಯಾಯಕ್ಕೆ ತಾಂಡವಾಧ್ಯಾಯ ಅಂತಲೇ ಹೇಳ್ತಾನೆ. ಒಟ್ಟಿನಲ್ಲಿ ಆ ಜೆಂಟಲ್ ಆ್ಯಂಡ್ ಅಗ್ರೆಸಿವ್ ಅಂತ ನಾವು ಏನು ಕರಿತೀವಿ, ಆ ಎರಡು ನೃತ್ಯದ ಪ್ರಕಾರಗಳನ್ನು ತನ್ನೊಳಗೆ ಅರ್ಧನಾರೀಶ್ವರನಾಗಿ ತೋರ್ಪಡಿಸ್ತಾ ಇದ್ದಾನೆ. ತ್ರೈಗುಣ್ಯೋದ್ಭವ ಮತ್ರ ಲೋಕಚರಿತಂ ನಾನಾರಸೈರ್ ದೃಶ್ಯತೆ. ನವರಸಗಳಿಂದ 33 ವ್ಯಭಿಚಾರಿ ಭಾವಗಳು, 8 ಸ್ಥಾಯಿ ಭಾವಗಳು, 8 ಸಾತ್ವಿಕ ಭಾವಗಳು ಸೇರಿ ಒಟ್ಟು ಎಲ್ಲ 8 + 8 16 + 33 ಸೇರಿದರೆ 49 ಆಗುತ್ತದೆ. ಈ 49 ಭಾವಗಳು ರಸತ್ವಕ್ಕೆ ಮುಟ್ಟುತ್ತವೆ ಅಂತ ಭೋಜರಾಜ ಶೃಂಗಾರ ಪ್ರಕಾಶಾದಿ ಗ್ರಂಥಗಳಲ್ಲಿ ಹೇಳ್ತಾನೆ. ಆ ರಸಭಾವಗಳೆಲ್ಲ ಸಮೃದ್ಧವಾಗಿ ಬಂದು 3 ಲೋಕದ ಸತ್ವ ರಜಸ್ತಮೋ ಗುಣಗಳ ಎಲ್ಲ ಪ್ರಕಾರಗಳ ವ್ಯವಸ್ಥೆ ಕೂಡ ಇಲ್ಲಿ ತೋರುತ್ತದೆ. ಹಾಗಾಗಿ ಭಿನ್ನ ಭಿನ್ನ ರುಚಿಯ ಜನರಿಗೆ ಅದ್ವಿತೀಯವಾದ ಒಂದೇ ಸಮಾರಾಧನೆ ನಾಟ್ಯ. ನಾಟ್ಯಂ ಭಿನ್ನ ರುಚಿಯ ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ. ಯೂನಿವರ್ಸಲ್ ಎಂಟರ್ಟೈನ್ಮೆಂಟ್. ಇವತ್ತು ಸಿನಿಮಾ ಅಂಥದ್ದು. ಕಾಳಿದಾಸ ಇದ್ದಿದ್ದರೆ ಸಿನಿಮಾಕ್ಕೆ ಆ ಪ್ರಶಸ್ತಿ ಕೊಡ್ತಾ ಇದ್ದ ಅನ್ನೋದ್ರೊಳಗೆ ಸಂದೇಹ ಇಲ್ಲ. ಅದನ್ನು ಅವನು ಹೇಳ್ತಾನೆ. ಆದರೆ ಇದು ಗಣದಾಸನ ಬಾಯಿಂದ ಬಂದ ನಾಟ್ಯ ಪ್ರಶಂಸೆ. ಆದರೆ ಕೌಶಿಕಿ ಬಾಯಿಂದ ಬಂದಂಥ ನಾಟ್ಯ ಪ್ರಶಂಸೆ ನೃತ್ಯಕ್ಕೆ ತುಂಬ ಚೆನ್ನಾಗಿ ಸೋಲೋ ಡಾನ್ಸಿಗೆ ಒಗ್ಗುವಂಥದ್ದು. ಅಂಗೈರಂತೈರ್ ನಿಹಿತ ವಚನೈ ಸೂಚಿತ ಸಮ್ಯಗರ್ಥಃ ಪಾದನ್ಯಾಸೋ ಲಯಮನುಗತಃ ತನ್ಮಯತ್ವಂ ರಸೇಶು ಶಾಖಾ ಯೋನಿರ್ಮೃದುರಭಿನಯ ಯದ್ವಿಕಲ್ಪಾನುವೃತ್ತೌ ಭಾವೋ ಭಾವಂ ನುದತಿ ವಿಷಯಾದ್ ರಾಗಬಂಧ ಸಯೇವ ಅಂತ.
ತುಂಬ ಟೆಕ್ನಿಕಲ್ ಆದದ್ದು ಈ ಪದ್ಯ. ಅವಳ ಒಂದೊಂದು ಅಂಗಗಳಿಂದಲೂ ಒಳಗಿರುವ ಅಭಿಪ್ರಾಯ ಏನು, ರಸ ಏನು ಅನ್ನೋದು ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಅಂತ. ಒಂದು ಹಸ್ತ ತೋರಿಸಿದ್ರೆ ಅದು ಯಾತಕ್ಕೆ ಅಂತ ಗೊತ್ತಾಗ್ತಾ ಇತ್ತು, ಒಂದು ಚಾರಿ ಮಾಡಿದ್ರೆ ಅದು ಯಾಕೆ ಅಂತ ಗೊತ್ತಾಗ್ತಾ ಇತ್ತು. ಈಗ ಮದಸ್ಖಲಿತಕ ಅಂತ ಒಂದು ಕರ್ಣ ಮಾಡಿದ್ರೆ ಇದು ಕುಡಿದು ತತ್ತರಿಸಿ ತೂರಾಡ್ತಾ ಇರ್ತಕ್ಕಂಥ ಅಭಿನಯ ಅಂತ ಗೊತ್ತಾಗುತ್ತೆ. ನಾಗಾಪ ಸರ್ಪಿತಕ ಅನ್ನುವ ಕರ್ಣ ಮಾಡಿದ್ರೆ ಇದು ಹಾವಿನ ವಿಲಾಸ ವಿಭ್ರಮ ಅಂತ ಗೊತ್ತಾಗುತ್ತೆ. ಘೂರ್ಣಿತ ಅಂತ ಒಂದು ಮಾಡಿದ್ರೆ ತಿರುಗುವುದು ಹೇಗೆ ಭ್ರಮೆ ಅದು ಗೊತ್ತಾಗುತ್ತೆ. ಹೀಗೆ ಒಂದೊಂದು ಕರ್ಣ ಮಾಡಿದ್ರೆ ಒಂದೊಂದು ರೀತಿ ನಮಗೆ ಗೊತ್ತಾಗ್ತಾ ಇರುತ್ತೆ ಅದು. ಮತ್ತು ಪಾದನ್ಯಾಸೋ ಲಯಮನುಗತಃ, ತಾಳ ತಾಳ ಅಂತ ಅದನ್ನು ಬೇತಾಳ ಮಾಡಿಕೊಳ್ತಾ ಇರಲಿಲ್ಲ ಮಾಲವಿಕೆ. ಒಳ್ಳೆ ನರ್ತಕ ಕಾಲಲ್ಲಿಯೇ ಅದನ್ನು ಇಡಬೇಕು, ಅದರಿಂದ ಮೇಲಕ್ಕೆ ಮುಖದವರೆಗೂ ಲಯವನ್ನು ತೆಗೆದುಕೊಂಡು ಬಂದರೆ ನರ್ತನಕ್ಕೆ ಲಯ ಬರುತ್ತೆ. ಎಲ್ಲಿಡಬೇಕು ಅಲ್ಲಿಡಬೇಕು, ಅಲ್ಲಿ ಚೆನ್ನಾಗಿ ಮಾಡಬೇಕು. ಕಾಲು ಲಯ ವಿನ್ಯಾಸವನ್ನು ತೋರಿಸ್ತಾ ಇತ್ತು, ಆದರೆ ಸ್ಟ್ಯಾಂಪಿಂಗ್ ಅಂತಾರಲ್ಲ ಧಡ ಧಡ ಅಂತ ಅದು ಬರದೆ ಮೃದು ಮನೋಹರವಾಗಿರ್ತಾ ಇತ್ತು. ಮತ್ತು ತನ್ಮಯತ್ವಂ ರಸೇಶು, ತಾಳಕ್ಕೆ ಹೋದರೆ ರಸ ಹೊರಟೋಗುತ್ತೆ. ನಮ್ಮ ಕರ್ನಾಟಕ ಸಂಗೀತಕ್ಕೆ ಬಂದ ದೊಡ್ಡ ಪಿಶಾಚ ಅದೇನೆ, ತಾಳ ತಾಳ ಅಂತ ಹಿಡ್ಕೊಂಡು ಶ್ರುತಿಯನ್ನೇ ಹಾಳು ಮಾಡಿಬಿಡ್ತಾ ಇದ್ದಾರೆ. ಹಿಂದೂಸ್ತಾನಿಯಲ್ಲಿ ಒಂದು ಒಳ್ಳೆ ಗಾದೆಯೇ ಇದೆ, ಸುರ್ಗಯಾತೋ ಸಿರ್ಗಯ ಫಿರ್ ತಾಲ್ಗಯಾತೋ ವಾಲ್ಗಯ ಅಂತ. ಸ್ವರ ಹೋದರೆ ತಲೆನೇ ಹೋಯ್ತಂತೆ, ತಾಳ ಹೋದರೆ ಬರೀ ತಲೆ ಕೂದಲು ಹೋಯ್ತಷ್ಟೇನೆ ಅಂತ. ಈ ಎಣೆಮೀರಿ ಕೊಡ್ತಾ ಇದ್ದಾರೆ ಮೃದಂಗದವರು. ಈ ಮತ್ತು ಕಲ್ಪನಾ ಸ್ವರಗಳದ್ದು ದಂದರಾಳ್ತನ ಇವೆಲ್ಲ ಜಾಸ್ತಿ ಆಗಿದೆ. ಕಾಳಿದಾಸನಿಗೆ ಅದು ಒಪ್ಪಿಗೆ ಆಗುವಂಥದ್ದಲ್ಲ. ರಸದಲ್ಲಿ ತನ್ಮಯತ್ವ ಬೇಕು, ಅದು ಅಂತರಂಗದಲ್ಲಿ ಕಾಣಿಸಬೇಕು, ತಾಳ ಕಾಲಿನಲ್ಲೇ ಇರಬೇಕು. ಶಾಖಾ ಅಂತಂದರೆ ನೃತ್ಯಹಸ್ತಗಳ ಮಾನೋಚಿತವಾದ ನರ್ತನಿ ಅಂತ. ನೃತ್ಯಹಸ್ತಗಳು 30, ಅವುಗಳನ್ನು ಯಥೋಚಿತವಾದ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದು ಶಾಖಾ ಅಂತ. ದೇಹವೇ ಕಾಂಡವಾದರೆ ಆ ಕೈಗಳು ಈಗ ವಲಿತಾ ಲಲಿತಾ ಇರ್ಬೋದು, ಉಲ್ಬಣ ಇರ್ಬೋದು, ಕೇಶಬಂಧ ಇರ್ಬೋದು, ವಿಪ್ರಕೀರ್ಣ ಇರ್ಬೋದು, ಅರ್ಧರೇಚಿತ ಇರ್ಬೋದು, ರೇಚಿತ ಇರ್ಬೋದು, ದಂಡಹಸ್ತ ಇರ್ಬೋದು, ಅವೆಲ್ಲ ಹಾಗಾಗಿಯೇ ಮರದಿಂದ ಚಾಚಿಕೊಂಡ ಕೊಂಬೆ ರೆಂಬೆಗಳಂತೆ ತೋರ್ತಾ ಇರಬೇಕು. ಆಮೇಲೆ ಮೃದುರ ಅಭಿನಯ ತುಂಬ ಮೃದುವಾಗಿರಬೇಕು, ಆರ್ಭಟ ಮಾಡಿಕೊಂಡಿರಬಾರ್ದು, ಸಾಂಕೇತಿಕವಾಗಿರಬೇಕು. ಅಂತಂದರೆ ಶಕ್ತಿ ಹಾಕಿದರೂ ಅದು ತಾವು ಜೀವ ಬಿಟ್ಟು ಹಾಕ್ತಾ ಇದ್ದರೂ ಭಾವದಲ್ಲಿ ಮಾತ್ರವೇ ಹೊರತು ಮೈ ಮನಸ್ಸು ಎಲ್ಲ ಕಸಿವಿಸಿಗೊಳ್ಳುವಂತೆ ಅಲ್ಲ ಅಂತ. ಕೆಲವರು ಮೈ ಬಿಗಿ ಮಾಡಿಕೊಂಡು ಮಾಡ್ತಾರೆ. ಭರತನಾಟ್ಯದಲ್ಲಂತೂ ಮೈಗೆ ಸಿಮೆಂಟ್ ಕಾಂಕ್ರೀಟು RCC ರೀಇನ್ಫೋರ್ಸ್ಮೆಂಟ್ ಎಲ್ಲ ಮಾಡದಂತೆ ಇರ್ತದೆ, ದಬ್ಬೆ ಕಟ್ಟದಂತೆ ಮಾಡ್ತಾರೆ. ಹಾಗಲ್ಲದೆ ಮೈ ಭಾರವೇ ಆಗದಂತೆ ಮಾಡಬೇಕು, ಅದು ಮೃದುರ ಅಭಿನಯ. ತದ್ವಿಕಲ್ಪಾನುವೃತ್ತವು ಬೇರೆ ಬೇರೆ ರೀತಿಯಾದ ಸಂಚಾರಿ ಭಾವಗಳು ಮಿಂಚಿ ಮಾಯವಾಗ್ತಾ ಇರಬೇಕು. ಜಡವಾಗಿ ಒಂದೇ ಸ್ಥಾಯಿ ಭಾವ ಹಿಡ್ಕೊಂಡ್ರೆ ಆ ಸ್ಥಾಯಿ ಭಾವಕ್ಕೂ ಅಭಾವ ಬರುತ್ತದೆ, ಎಲ್ಲ ಬಂದು ಸೇರಿಕೊಂಡು ಹೋಗ್ತಾ ಇರಬೇಕು. ಭಾವೋ ಭಾವಂ ನುದತಿ ವಿಷಯಾತ್, ಒಂದು ಭಾವ ಮತ್ತೊಂದು ಭಾವವನ್ನು ನುಗ್ಗಿಸಿಕೊಂಡು ತಳ್ಳಿಕೊಂಡು ಬರಬೇಕು ಅಂತ. ಮುಂದೆ ಏನು ಅಂತ ಯೋಚನೆ ಮಾಡಿಕೊಂಡು ಪಾಸ್ ಕೊಟ್ಟು ಬ್ಲ್ಯಾಂಕ್ ಫೇಸ್ ಆಗಿ ಇರಬಾರದು. ಒಂದಾದ ಮೇಲೆ ಒಂದು ನುಗ್ಗಿ ನುಗ್ಗಿ ಬರ್ತಾ ಇರಬೇಕು. ಮೊಗ್ಗು ಅರಳಿದ್ರೆ ದಳಗಳು ಒಂದ್ರ ಹಿಂದೆ ಒಂದು ಹೇಗೆ ಬರುತ್ತವೋ, ಅಲೆ ಒಂದ್ರ ಹಿಂದೆ ಒಂದು ಹೇಗೆ ಬರುತ್ತೋ ಹಾಗೆ ಬರ್ತಾ ಇರಬೇಕು. ರಾಗಬಂಧ ಸಯೇವ, ಆಕರ್ಷಣೆ ಅದೇ ಇರಬೇಕು, ಆದರೆ ವೈವಿಧ್ಯ ಮಾತ್ರ ಬೇಕಾದಂತೆ ಇರಬೇಕು. ಅದೇ ರಾಗ, ಆದರೆ ಒಂದೊಂದು ಸ್ವರಗುಚ್ಛಕ್ಕೆ, ಒಂದೊಂದು ಸ್ವರಗ್ರಾಮಕ್ಕೆ, ಒಂದೊಂದು ಗಮಕಕ್ಕೆ, ಒಂದೊಂದು ಪಲುಕಿಗೆ ಒಂದೊಂದು ಅಭಿನಯ ವಿಲಾಸ ತೋರಬೇಕು. ಇಂಥದ್ದು ನೃತ್ಯ ಆಗಿರಬೇಕು ಅಂತ ಹೇಳ್ಬಿಟ್ಟಂತಾನೆ. ಇಂಥದ್ದು ಕಾಳಿದಾಸನ ಕಾವ್ಯ ಕೂಡ ಆಗಿದೆ. ನಾಳೆ ಮತ್ತಷ್ಟು ನೋಡೋಣ. ಓಂ ತತ್ಸತ್.